श्रीशैलेशदयापाख्यं दीपत्यादिमात्मकं इतीन्द्रप्रवणं वन्दे रम्यजातामं मुनिं लक्ष्मीनाथमातं मातयामस्मदाचार्यपर्यन्तां वन्दे गुरुपरम्परां नित्यमच्युतपदां ज्ञानोतस्थगितराणि हिमाचलेने अस्मद्गुरो भगवतोऽस्य दयैव सिन्धोः रामानुजस्य चरणौ शरणं प्रपद्ये माता पिता युवतयस्तनया विभूतिस्सर्वैर्यदेव नियमेन मदर्पयाणाम् आद्यस्य न कुलपते बकुलाभिरामं श्रीमत्कदङ्घ्रिप्रणं प्रणमामि मूर्ध्नां भूतं सरस्य महदात्वयभक्तनाथां श्रीभक्तिदारकुलशेखरयोगिमोहान् भक्तानुजयेन परकालयतीन्द्रविश्वान् श्रीमत्पराङ्कुशमुनिं प्रणतोऽस्मि नित्यम् लीलातुङ्गस्तनगिरिकलीसुखमुद्बोध्य पारात्यं स्वं श्रुतिशतशिरस्थितमध्यापयन्ति प्रोच्चैषायां रजनिगलितं यावदाकृत्य मुङ्क्ते गोदास्यै नमैदमिदं भूयदेवास्तु भूयः अन्नमयरुद्रवयाणानायके वन्दतिरुवामयिमरुकनियं इन्द्रदासु पाडिकोडुत्ताडम्पामालै गोमालै सूरिकोडुत्ताडै चोडु सूरिकोडुत्तैवकोडियेतं पादैयं वेंकटवक्ति श्री विष्णु चित्तगुणनंदन कल्पवल्ली ऋतुंशत्स्वसारमुपयन्ति निष्कतकं समानं केतुं प्रतिमुञ्चमानाः ऋतोगस्तन्वते कवयः प्रजानतीर्मध्ये छन्दसः पर्यन्ति भास्वतीः ज्योतिष्मती प्रतिमुञ्चते नभोरात्री देवी सूर्यस्य व्रतानि विपश्यन्ति पशवो जायमाना नानारूपा मातुरस्य उपस्थे ಇವತ್ತಿನ ಭಾಷಣ ಕೀಶು ಕೀಶನ್ನಂಗಂ ಆನೈಚಾಕ್ಕಂ ಕಲಂದು ಪೇಶಿನಮೇಶ್ವರಂ ಕೇತಿಲಯೋ ಪೇಕನ್ನೆ ಕಾಶುಪಿರಕ್ಕಂ ಕಲಕಲಪ್ಪಕ್ಕೈ ಬೇತ್ತೆ ಭಾಷಣಕುಳಲಾಚಿಯ ಮತ್ತಿನಾವುರೈವರುತ್ತ ಕೈಗಡವಂ ಕೇತಿಲಯೋ ನಾರಾಯಣ ಮೂರ್ತಿ ಕೇಶವನೇ ಪಾಡವು ನೀ ಕೇಳಿದೆಯೋ ಆರನೇ ಭಾಷಣ ಇದು. ಮೊದಲ 5 ಭಾಷೆಗಳಲ್ಲಿ ಇದು ಪೀಠಿಕೆ ಅಂತ ಹೇಳೋದು. ಒಂದು ಕಥಾವಸ್ತುವಿಗೆ ಪೀಠಿಕೆ 5 ಭಾಷಣ ಅಂತ. ಈ 5 ಭಾಷಣದಲ್ಲಿ ಭಗವಂತ ಯಾರು, ಪರ, ವಿಭವ, ಅಂತರ್ಯಾಮಿ, ಅರ್ಚೆ ಈ ಎಲ್ಲವನ್ನು ಹೇಳಿದ್ವು. ಈಗ ಇದು ಈ 5ರಲ್ಲೇ ತಿರುಪಾವಯ ಸಾರ ಬರುತ್ತೆ. ಮೊದಲನೇ ಭಾಷಣದಲ್ಲೇ ಬರುತ್ತೆ, 5ರಲ್ಲಿ ವಿಶದವಾಗಿ ಬರುತ್ತೆ. ಮುಂದಿನ 25 ಭಾಷಣಗಳು ಈ ಮಾಡಿದ ಸಮರ್ಥನೆ ಅಂತ ಹೋಗೋದು. ಏನು ಹೇಳಿದಾಳೋ ಅದನ್ನು ಸಮರ್ಥನೆ, ಅದನ್ನು ಪ್ರಮಾಣೀಕರಿಸೋದು ಅಂತ ಮಾಡ್ತಾರೆ ಅಂತ. ಒಂದೊಂದು 5 ಮುಂದೆ ಹಿಂದಿನ 5 ಸಮರ್ಥನೆ ಮಾಡ್ತಾ ಹೋಗುತ್ತೆ. ಮುಂದಿನ 25 ಈ 5 ಸಮರ್ಥನೆ ಮಾಡುತ್ತೆ. ಮುಂದಿನ ಒಂದೊಂದು 5 ಹಿಂದಿನ 5 ಸಮರ್ಥನೆ ಮಾಡ್ತಾ ಹೋಗುತ್ತೆ. ಅದು ಇದರಲ್ಲಿ ಏನು ಅಂದರೆ, ನಾನು ನಿಮಗೆ ಹೇಳಿದಾಗೆ 10 ಜನ ಸಖಿಯರನ್ನ ಇವಳು ಎಬ್ಬಿಸ್ತಾಳೆ. ಅವ್ರಿಗೆ ಒಂಥರ ಸುಪ್ರಭಾತ ಹೇಳಿದಂಗೆ ಇದು ಕೂಡ ಸುಪ್ರಭಾತ ಹೇಳೋದು ಅಂತ. ಇದರಲ್ಲಿ ಏನೊಂದು ಆಶ್ಚರ್ಯ ಅಂದರೆ, ದೊಂಡರಳ್ಳಿ ಕೊಡಿ ಆಳ್ವಾರು ರಂಗನಾಥನಿಗೆ ಭಗವಂತನಿಗೆ ಸುಪ್ರಭಾತ ಹೇಳಿದ್ರು 10 ಪಾಶುರಗಳಲ್ಲಿ. ಇವಳು 10 ಪಾಶುರಗಳಲ್ಲಿ 10 ಜನ ಸಖಿಯರಿಗೆ ಸುಪ್ರಭಾತ ಹೇಳ್ತಾಳೆ. ಅವರು ಭಗವಂತನಿಗೆ ಹೇಳಿದ್ರೆ ಇವಳು ಭಾಗವತಿಯರಿಗೆ ಹೇಳ್ತಾಳೆ. ಇದು ಭಗವಂತನಿಗಿಂತ ಭಾಗವತರು ಹೆಚ್ಚು ವಿಶೇಷ ಅಂದ್ಬಿಟ್ಟು ಹೇಳ್ತೀವಿ. ಹಾಗೆ ಇವಳು ಭಾಗವತಿಯರಿಗೆ ಇದನ್ನು ಮಾಡ್ತಾಳೆ ಇವಳು. ಇನ್ನೊಂದು ಏನು ಅಂದರೆ, ಮುಖ್ಯವಾಗಿ ಇಲ್ಲಿ ಮೇಲೆ ಕಾಣೋದಿಲ್ಲ, ಆದರೆ ಸೂಕ್ಷ್ಮವಾಗಿ ನೋಡಿದ್ರೆ ಆಚಾರನ ಮುಂದಿಟ್ಕೊಂಡು ಹೋಗಬೇಕು ಅಂತ ನಮ್ಮ ಸಂಪ್ರದಾಯ. ಅದು ಯಾವುದಿದ್ರೂ ಆಚಾರನ ಅದರ ತದೀಯರೇ ಮುನ್ನಿಟ್ಟಲ್ಲದು ಅನುಭವಕ್ಕೆ ಮಾಟಾರ ಅಂತ ನಮ್ಮಲ್ಲಿದು. ಈ ತಿರುಹಾವಳಿ ವ್ಯಾಖ್ಯಾನ ಕೇಳ್ತಾರೆ. ವೇದಂ ವಲ್ಲಾರೈಕೊಂಡು ವಿಣ್ಣೋರ್ ಪೆರುಮಾನ್ ಪಾದಂ ಪಣಿಮೇನು ಅಂತ ನಮ್ಮವ್ರು ಹೇಳಿದ್ರು. ಅಂತ ವೇದವನ್ನು ತಿಳಿದಂಥ ವೇದಾಂತವನ್ನು ತಿಳಿದಂಥವ್ರನ್ನ ಮುಂದೆ ಇಟ್ಕೊಂಡು ಭಗವಂತನೇ ಅಂದರೆ ಇಲ್ಲಿ ನೇರವಾಗಿ ಶರಣಾಗತಿ ಮಾಡಬೇಕಾದ್ರೆ ಆಚಾರ ಮೂಲಕ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆ ಈ 10 ಭಾಷೆಗಳಲ್ಲಿ ಏನು ಮಾಡ್ತಾಳೆ ಅವಳು, ತಾನು ಅವರಿಗೆ ನಾಯಕಿಯಾಗಿದ್ದರೂ ಸಹ ತಾನು ತಮ್ಮ ಆಚಾರ್ಯರು ಬೇರೆ ಎಲ್ಲ ಆಳ್ವಾರನ್ನು ತನ್ನ ಆಚಾರ ಇಟ್ಕೊಂಡು ಶುರುವಿನಲ್ಲಿ ಸಹಜ ತನ್ನ ತಂದೆಯಿಂದ ಶುರು ಮಾಡ್ತಾಳೆ.
ಈ ಪಾಠದಿಂದ 10 ಜನ ಆಚಾರನ ಮುಂದೆ ಇಟ್ಕೊಂಡು ಇವಳು ಹೋಗ್ತಾಳೆ, ಇವಳ ಹಿಂದೆ ಈ 10 ಜನ ಸಖಿಯರು ಬರ್ತಾರೆ. ಅದೊಂದು ಇದು ಮಾಡಬೇಕು. ಯಾತಕ್ಕೆ ಅವಳು ಒಬ್ಬಳೇ ಹೋಗೋದು, ಯಾಕೆ ಕರೆದಿದ್ಲಲ್ಲ ಮತ್ತೆ ಅಂದ್ಬಿಟ್ಟು ಅಂದರೆ, ಆಂಡಾಳಿಗೆ ಏನೋ ಹೇಳ್ತಾನೆ, ವೈಯತ್ತು ವಾಯುವಿಹಾರ ಅಂತ, ಎಲ್ಲರೂ ಮೋಕ್ಷವನ್ನು ಪಡಿಬೇಕು ಅಂತ. ಹೀಗೆ ಏಕಸ್ವಾದೂನ ಪುಂಜೀತ ದಶವೇ ಸಹಿ ಅಂತ ಒಂದು ಇದೆ. ಆ ಥರ 10 ಜನ ಅಂದರೆ 10 ಅಂತಾರೆ, 10 ಜನ ಆದರು ಅಂತ ಇವಳು 10 ಜನನ ಎಬ್ಬಿಸ್ತಾಳೆ ಇದರಲ್ಲಿ. ಇದನ್ನು ಅದಂದರೆ ಯಾವಾಗಲೂ ಹಿರಿಯರು ಇರಬೇಕು ನಮ್ಮ ಮಾರ್ಗದರ್ಶಕರಾಗಿ. ಏನಾಗುತ್ತೆ ಮಹಾಜನೋ ಏನಗತ ಸಪಂಥ ಅಂತ ನಮ್ಮಲ್ಲಿ ಶಾಸ್ತ್ರ ಇದೆ. ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿ ಅಂದರೆ ಸಾತ್ವಿಕವಾದ ದಾರಿ. ಇನ್ಯಾವುದೋ ಈಗಿನ ಹಿರಿಯರು ತಗೋಬಾರ್ದು, ತಪ್ಪು ಕೆಲಸನೇ ಮಾಡ್ತಿರ್ಬೋದು, ಅದನ್ನು ನಾವು ಪ್ರಮಾಣ ಇಟ್ಕೋಬಾರ್ದು. ನಮ್ಮ ಹಿಂದಿನವರು ಅನೂಚಾನವಾಗಿ ಏನು ಮಾಡಿದಾರೋ ಅದನ್ನು ಪ್ರಕಾರ ನಡಿಬೇಕು ಅಂದ್ಬಿಟ್ಟು ಇದು ಹೇಳ್ತದಕ್ಕೆ. ಮುಖ್ಯವಾಗಿ ಇದರಲ್ಲಿ ಏನು ಅಂದರೆ ಶರಣಾಗತಿಗೆ ಆಚಾರ್ಯರು ಮುಖ್ಯ ಅನ್ನೋದು ಇದರಲ್ಲಿ ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ. ಅದಕ್ಕೆ ಈ 10 ಪಾಶದಲ್ಲಿ ಏನು ಅಂದರೆ ಬೆಳಗ್ಗೆ ಸುಪ್ರಭಾತ ಮಾಡಬೇಕಾದ್ರೆ ಪ್ರಾತಃ ಕಾಲದ ಗುರುತುಗಳನ್ನು ತೋರಿಸ್ಕೊಡ್ತಾಳೆ. ಅಂದರೆ ಎದ್ದವರಿಗೆ ಎಬ್ಬಿಸ್ಬೇಕಾದ್ರೆ ಇನ್ನೂ ಮಲಗಿದ್ದು ಇನ್ನೂ ಇಲ್ಲ ಬೆಳಗಾಯಿತು, ಅದಕ್ಕೆ ಸೂಚನೆಗಳೇನು ಅಂತ ಅದನ್ನು ಇದು ಮಾಡ್ತಾರೆ. ಕೆಲವರನ್ನ ಗುಣಗಳಿಂದ ಸಂಬೋಧನೆ ಮಾಡ್ತಾನೆ. ತುಂಬ ಇನ್ನು ಕೆಲವರು ಇವರಿಗೆ ತನ್ನ ಸ್ವಾತಂತ್ರ್ಯದಿಂದ ಹೊಸಬರಿಗೆ ಸ್ವಾತಂತ್ರ್ಯದಿಂದ ಪೆಣ್ಣೆ ಈ ಥರ, ಆಮೇಲೆ ಪಿಳ್ಳ ಈ ಥರ ತನ್ನ ಪ್ರೀತಿ ಅತಿಶಯದಿಂದ ಅವ್ರನ್ನ ಸಂಬೋಧನೆ ಮಾಡ್ತಾರೆ. ಕಡೆ ಕೆಲವು ಪರಮಾತ್ಮಗಳನ್ನು ಇಟ್ಕೊಂಡಿದ್ದಾರೆ, ಅದನ್ನು ಇಟ್ಟು ಸಂಬೋಧನೆ ಮಾಡ್ತಾರೆ. ಅದಂದರೆ ಈ ಬೆಳಗ್ಗೆ ಯಾಕೆಂದರೆ ಸತ್ವಗುಣ ತಲೆ ಎತ್ತುವ ಕಾಲ ಪ್ರಾತಃ ಕಾಲ. ಆ ಸತ್ವಗುಣ ತಲೆ ಎತ್ತುವ ಕಾಲದಲ್ಲಿ ಅಲ್ಲಿ ಆ ಸಮಯದಲ್ಲಿ ಭಗವಂತನ ಅರ್ಚನೆ ಮಾಡೋದು, ಕೀರ್ತನೆ ಮಾಡೋದ್ರೆ ಶ್ರೇಯಸ್ಕರ ಆಗಿಬಿಟ್ಟು ಅಂತ ಇಲ್ಲಿ ಎಲ್ಲರೂ ಬನ್ನಿ ಅಂದ್ಬಿಟ್ಟು ನಮ್ಮ ಪೂರ್ವಾಚಾರ್ಯರು ಏನು ಹೇಳಿದ್ರು ಅದನ್ನೇ ತಾನು ಒಂದು ಸರ್ತಿ ಇಲ್ಲಿ ಮಾಡ್ತಾ ಇದ್ದೀವಿ. ಈಗ ಅದರಲ್ಲಿ ಇನ್ನೊಂದು ನಿಮಗೆ ಹೇಳಿದ್ದೆ, ಇದು ಯಾಗಕ್ಕೆ ತಗೊಂಡ ಅಂದರೆ ಒಂದು ಯಾಗಕ್ಕೆ 16 ಜನ ಋತ್ವಿಕಗಳು ಬೇಕು ಅಂತ ಹೇಳಿದ್ದೆ. ಒಬ್ಬ ಯಜಮಾನ, ಇಲ್ಲಿ ಆಂಡಾಳು ಯಜಮಾನಿ ಅವಳೇ ಮಾಡೋದ್ರಿಂದ ಇನ್ನು 16 ಜನ ಋತ್ವಿಕಗಳು. ಈ 16 ಜನನ ಈ 10 ಜನ ಅದ್ರಲ್ಲಿ ಬರ್ಕೊಳ್ತಾರೆ. ಇನ್ನು ಮುಂದೆ ಹೋಗ್ತಾ ಇದು ಮಾಡ್ಕೊಂಡ್ರೆ ಅದಕ್ಕೆ ಹಂಗಂದರೆ ಈಗ ಮೊದಲ 5ರಲ್ಲಿ ಏನು ಅಂದರೆ ಆಗತಾನೆ ಭಗವಂತನಲ್ಲಿ ಅತಿಶಯನ ಉಳ್ಳವರು, ಭಗವಂತನ ಅತಿಶಯ ಉಳ್ಳವರು. ಅತಿಶಯ ಇದ್ದರೂ ಸಹ ಅವರಿಗೆ ಈ ಕಾಲದವರಿಗೆ ಅವ್ರು ನಾವೇ ಹೆಚ್ಚು ಅಂತ, ಹೊಸದಾಗಿದ್ದಾರೆ ಅವ್ರು, ಇನ್ನೂ ಅಪ್ರೆಂಟಿಸ್ ಅವರು, ಆದರೂ ಅವ್ರಿಗೆ ನಮಗೆ ಎಲ್ಲ ಗೊತ್ತು ನಾವೇ ಹೆಚ್ಚು ಅನ್ನೋ ಭಾವನೆ ಇರೋರು. ಅಸೂಯ ಪರರಲ್ಲ, ಭಗವಂತ ಇದು ನಾವು ಇದು ಮಾಡೋಣ ಅಂತ ಇರೋರು. ಇನ್ನೂ ಅವ್ರು ಪಳಗಿಲ್ಲ. ಅವರಿಗೆ ಮುಂದಿನ 5ರಲ್ಲಿರೋರು ಭಗವಂತನಲ್ಲಿ ಆಗಲೇ ಅವನಲ್ಲಿ ಪ್ರೀತಿಗೊಂಡು ಅವನಲ್ಲಿ ಸಂಶ್ಲೇಷಣೆ ನಡೆಸಿ ಅನುಭವಿಸಿದವರು, ಅವರು ಭಗವದ್ಗುಣ ಅನುಭವಿಸಿದವರು ಮುಂದಿನ 5ಅವರು. ಈ 5ನವರು ಅಂದರೆ ಅದಕ್ಕೆ 5 ವಿಭಾಗ ಮಾಡೋದು. ಈ 5ರಲ್ಲಿ ಆಗತಾನೆ ಇನ್ನೂ ಭಗವಂತನಲ್ಲಿ ಪೂರ್ಣವಾಗಿ ಅವರು ಪರಿಪಕ್ವವಾಗಿಲ್ಲ. ಅವ್ರ ಪ್ರೇಮ ಇದೆ, ಪ್ರೇಮನ ಪರಿಪಕ್ವವಾಗಿಲ್ಲ ಇವರಿಗೆ. ಮುಂದಿನ 5ಅವರಿಗೆ ಪರಿಪಕ್ವವಾಗಿದೆ, ಅಷ್ಟೇ ವ್ಯತ್ಯಾಸ. ಅದು ಅಲ್ಲೇ ಇಲ್ಲಿ ಆಂಡಾಳು ಏನು ಮಾಡ್ತಾರೆ ಅದನ್ನು ಇಲ್ಲಿ ತೋರಿಸ್ಕೊಡ್ತಾರೆ. ಅವರಿಗೆ ಅವ್ರನ್ನ ಸಂಬೋಧನೆ ಮಾಡುವಾಗಿ ಅದನ್ನು ತರಿಸ್ಕೊಳ್ತಾರೆ. ಅದಕ್ಕೆ ಮೊದಲನೇ ಇದೈತೆ ಕೆಲವು ಸಂವಾದದ ರೀತಿಯಲ್ಲಿ ಬರುತ್ತೆ ಇದೆಲ್ಲವೂ. ಅಂದರೆ ಇವ್ರು ಹೇಳೋದು ಅವರು ಕೊಡೋದು ಅಂದರೆ ಊಹಿಸ್ಕೋಬೇಕು, ನೇರವಾಗಿ ಗೊತ್ತಾಗಲ್ಲ. ಒಂದು ಭಾಷೆದಲ್ಲಿ ಬಿಟ್ಟರೆ ಬೇರೆ ಭಾಷೆಯಲ್ಲಿ ನೇರವಾಗಿ ಗೊತ್ತಾಗಲ್ಲ, ನಾವು ಊಹಿಸ್ಕೋಬೇಕು. ಅದಕ್ಕೆ ಮೊದಲು ಹೇಳ್ತಾರೆ, ಒಬ್ಬಳು ಬರ್ತಾಳೆ, ಮೊದಲನ್ನ ಎಬ್ಬಿಸ್ತಾರೆ ಅವಳನ್ನ. ಎಬ್ಬಿಸ್ಬೇಕಾದಂದರೆ ಅವಳು ಯಾರೋ ನೋಡಮ್ಮ ಹೇಳು, ನಾವು ಭಗವಂತನ ಗುಣಗಾನಕ್ಕೆ ಹೋಗಬೇಕು. ನಮ್ಮ ವ್ರತ ಇದೆಯಲ್ಲ, ನಮ್ಮ ವ್ರತ ಮಾಡೋದಕ್ಕೆ ಮಾರ್ಗಶಿರ ವ್ರತ, ಇದನ್ನು ಮಾರ್ಗಶಿರ ವ್ರತ ಅಂತ ಹೋಗೋಣ. ಏಕೆಂದರೆ ಇಲ್ಲಿ ಕಾತ್ಯಾಯಿನಿ ವ್ರತ ಹೊಂದೋದಿಲ್ಲ. ಆ ಕಾಲದಲ್ಲಿ ಅವ್ರು ಮಾಡಿದ್ರು ಕಾತ್ಯಾಯಿನಿ ವ್ರತ ಅಂತ. ಈಗ ಮಾರ್ಗಶಿರ ವ್ರತ, ಯಾಕೆಂದರೆ ಭಗವಂತನ ಗುರುತು ಮಾಡಿದ್ರು ಮಾರ್ಗಶಿರ ವ್ರತ ಅದಕ್ಕೆ. ಹಾಗಾಗಿ ಇದು ಆಮೇಲೆ ಈ ಹೇಗಪ್ಪ ಇದು ಆಚಾರನೇ ಮುಂದೆ ಆಯ್ವಾರು ಹೇಳಿದ್ರು. ಒಂದು ಉದಾಹರಣೆ ಏನಂದರೆ ಭರತ, ಅದು ಮುಖ್ಯವಾಗಿ ಭರತನ ಉದಾಹರಣೆ ಕೊಡ್ತಾರೆ. ಯಾಕೆಂದರೆ ಭರತ ಭಕ್ತಿಗೆ ಹೆಸರೆತ್ತಿ ಎತ್ತದವನು. ಅದಕ್ಕೆ ಭರತನ ಇವರು ವೇದಾಂತೇಶಿಕರು ಪ್ರಥಮೋದಾಹರಣಾಯಂ ಆಮೇಲೆ ಭಕ್ತಿಭಾಜಂ ಅಂತ ಭರತನನ್ನೇ ಭರತಾಯ ನಮೋಸ್ತು ತಸ್ಮೈ ಅಂತ ಬದುಕಾಸ ಸೋಮಣಕರ್ ಭರತನೇ ತಗೊಳ್ತಾರೆ. ಅವನು ಭಕ್ತಿಗೆ ಉದಾಹರಣೆ ಆದವರು ಭರತ ಅಂತ ತಗೊಳ್ತಾರೆ. ಅದಕ್ಕೆ ಅವನು ಹೇಗೆ ಭಗವಂತನಲ್ಲಿ ಶರಣಾಗತಿ ಮಾಡಿದ ಅಂತ ರಾಮಾಯಣದಲ್ಲಿ ಬರ್ತಲ್ಲ, ಅದನ್ನು ನಮ್ಮ ಪೂರ್ವಾಚಾರ್ಯರು ತೆಗೆದು ತೋರಿಸಿದ್ದಾರೆ. ಅವನು ಹೋಗಿ ಕೇಳ್ತಾನೆ ಭಗವಂತನ ಕೇಳಿ ಅದನ್ನು ನೀನು ಬರಬೇಕು, ಅವನು ಹಿಂದಿರುಗಿ ಬರಬೇಕು, ರಾಜ್ಯ ನಿನಗೆ ಸ್ವೀಕಾರ ಮಾಡಬೇಕು ಅಂತ. ಅದನ್ನು ಯಾವ ಥರ ಕೇಳ್ತಾ ಅಂತಿರುತ್ತೆ, ಏ ಬಿಷ್ಟ ಸಚಿವೈ ಸಾಧಂ ಶಿರಸ ಯಾಚಿತಾಮಯ ಅಂದ್ಬಿಟ್ಟು ಅಂತ. ಭ್ರಾತು ಶಿಷ್ಯಾಚ ದಾಸಸ್ಯ ಪ್ರಸಾದಂ ಕಂತುಲಸಿ.
ಕರ್ತುಮರಗಸಿ ಅಂತ ಅವನು ಹೇಳ್ತಾರೆ. ರಾಮನಾಥ್ ಬಂದು ಹೇಳ್ತಾನೆ, ನಾನು ಏವಿ ಸಚಿವ ಎಂದ್ರು ಎಲ್ಲ ವಿಶಿಷ್ಟ ವಾಮದೇವರ ಜಾಬಾಲಿಗಳು ಎಲ್ಲ ಋಷಿಗಳೇ ಅವರೆಲ್ಲ ಆಚಾರ್ಯರು. ಅಂದ್ರೆ ಅವ್ರ ಜೊತೆಗೆ ಸಾರ್ಧಂ ಅವರು ಇಟ್ಕೊಂಡ್ರೆ ಅವರನ್ನು ಮುಂದಿಟ್ಕೊಂಡು ಶಿರಸ ಯಾಚಿತಾಮಯ, ನಾನು ನಿನ್ನ ಪಾದಗಳಲ್ಲಿ ನಮಸ್ಕಾರ ಮಾಡಿ ಶಿರಸ ತಲೆಬಾಗಿ ನಿಮಗೆ ಪ್ರಾರ್ಥನೆ ಮಾಡ್ಕೊಡ್ತೇನೆ, ಇದು ಶರಣಾಗ್ತೀನಿ. ಇದು ಏನಪ್ಪ ಅಂದ್ರೆ ಅದೇ ಹೇಳ್ತಾನೆ, ನನಗೆ ನಿನಗೆ ಹೇಗೆ ಅಧಿಕಾರ ಇದೆ ಅಂತ ರಾಮ ಕೇಳಲ್ಲ, ಕೇಳ್ತೀಯಾ ಅಂತ ಹೇಳ್ತಾನೆ. ನಾನ್ಯಾರು ಭ್ರಾತು, ನಿನ್ನ ಸ್ವಂತ ನಿನಗೆ ತಮ್ಮ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಶಿಷ್ಯ. ನೋಡಿ, ಮೊದಲು ತುಂಬ ಕಮ್ಮಿಯಾಗಿರುವ ಅವನಿಗೆ ಇದಕ್ಕೆ ಬೇಕಾಗಿರೋದು ಶರಣಾಗತಿಗೆ ಸಂಬಂಧ ತುಂಬ ಕೆಳಗಡೆ. ಭ್ರಾತು ಇಲ್ಲ, ಶಿಷ್ಯ, ನಿನ್ನ ಶಿಷ್ಯ, ಅದಕ್ಕಿಂತ ಹೆಚ್ಚಾಗಿ ದಾಸ. ನಾನು ನಿನ್ನ ದಾಸ ಅಂತ, ಅದು ಮುಖ್ಯವಾಗಿ ದಾಸನಾಗಿದ್ದೀನಿ, ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪ್ರಸಾದಂ ಕರ್ತುಂಬರಸಿ, ನನಗೆ ನನ್ನ ಪ್ರಸಾದವನ್ನು ಮಾಡು. ನೀನು ಬಂದರೆ ಇವನ ಕೇಳುವ ಶರಣಾಗತಿ ಏನು ಅಂದರೆ ಮೋಕ್ಷಕ್ಕಲ್ಲ, ನೀನು ಬಂದು ರಾಜ್ಯವನ್ನು ಸ್ವೀಕರಿಸೋದು ಅಂತ. ಅಂದರೆ ಅವನು ಮೊದಲು ಹೇಳ್ಬೇಕಾದ್ರೆ ಏಬಿಷ್ಟ ಸಚಿವೈ ಸಹ, ಏಬಿಹಿ ಅಂದ್ರೆ ಬಹುವಚನ, ಅಲ್ಲಿ ಸಚಿವೈ ಸಹ ಅಂದ್ರೆ 7 ಜನ ಅವರು. ವಸಿಷ್ಠ, ವಾಮದೇವ, ಜಾಬಾಲಿ, ವ್ರತ, ಕಾಶ್ಯಪ ಇವರೆಲ್ಲರೂ ಮಂತ್ರಿಗಳೇ, ಅವರೆಲ್ಲ ಋಷಿಗಳು. ಒಬ್ಬೊಬ್ಬರೊಬ್ಬರು ಮಹಾಋಷಿಗಳು, ಬ್ರಹ್ಮರ್ಷಿಗಳೇ ಅವರು. ಅವ್ರನ್ನ ಮುಂದಿಟ್ಟು ನಿಮ್ಮ ಶರಣಾಗತಿ ಮಾಡ್ತೀನಿ ಅಂತಂದ್ರೆ ಆಚಾರ್ಯ ಮುಂದಿಟ್ಕೊಂಡೇ ಹೋಗಿದೆ. ನಮ್ಮ ಸ್ವಾಮಿ ದೇಶಿಕನ್ನು ಎಲ್ಲ ಅನೇಕ ಶರಣಾಗತಿನಲ್ಲಿ ಹೇಳಿದ್ದಾರೆ. ಸ್ವನಿಷ್ಠೆ, ಉಕ್ತಿನಿಷ್ಠೆ ಎಲ್ಲ ಹೇಳಿದ್ದಾರೆ. ನಾವೇ ಸ್ವಂತ ಕೇಳ್ಬೋದು, ಇಲ್ಲಾಂದ್ರೆ ಹೇಳ್ಕೊಟ್ಟನ್ನ ಹೇಳ್ಕೊಡ್ತೀನಿಷ್ಟೇ. ಆದರೆ ಆಚಾರ್ಯ ನಿಷ್ಠೆ ತುಂಬಾ ಅವರು ಹೊಗಳ್ತಾರೆ, ಪ್ರಾಶಸ್ತ್ಯ ಹೇಳಿದ್ದಾರೆ ಆಚಾರ್ಯ ನಿಷ್ಠೆ ಅಂತ. ಇನ್ನ ಅದನ್ನ ಆಂಡಾಲ್ಗೋಸ್ಕರ ಅಂತ ಆಚಾರ್ಯ ನಿಷ್ಠೆ, ಆಚಾರದ ಮೂಲಕ ನೀವು ಶರಣಾಗತಿ ಮಾಡಿದ್ರೆ ಶರಣಾಗತಿ ಸ್ವಲ್ಪವೂ ತಪ್ಪುತ್ತೆ. ನಾವು ಉಕ್ತಿ ನಿಷ್ಠೆ ಮಾಡಬೇಕಾದ್ರೆ ನಾವು ಹೇಳೋ ಮಾತುಗಳ ಹೆಚ್ಚು ಕಡಿಮೆ ಆದರೂ ವ್ಯತ್ಯಾಸ ಆದರೂ ಆಚಾರ ಮೂಲಕ ಹೋದ್ರೆ ಶರಣಾಗತಿ ಒಂದು ಚೂರು ತಲಿಸದೇ ಇರೋದೇ ಇಲ್ಲ ಅಂತ ತೋರಿಸೋದಕ್ಕೆ ಇಲ್ಲೂ ಸಹ ಅವಳು ಎಲ್ಲ ಭಾಷೆಗಳಲ್ಲೂ ಒಬ್ಬೊಬ್ಬ ಆಚಾರನ ಇಟ್ಕೊಂಡೇ ಹೋಗ್ತಾಳೆ. ಮೇಲ್ಕೊಂಡು ಗೊತ್ತಾಗಲ್ಲ ನಮಗೆ, ಅಂತರಾತ್ಮ ಗೊತ್ತಾಗುತ್ತೆ. ಇದನ್ನು ಕುಳ್ಳೊಂಬು ಶಿರೊಂಬಿನ ಅಂತ ಹೇಳಿದ್ರೆ ಇಲ್ಲಿಗೆ ಆ ಕುಳ್ಳಂದ್ರೆ ಹಕ್ಕಿ ಅಂತ ಒಂದು ಅರ್ಥ. ಶಿರುಂಬಿನ ಮೇಲಂತಲೇ ಶಿರುಂಬಿನ ಅಂದರೆ ಹಕ್ಕಿಗಳು ಕೂಗ್ತಾ ಇದೆ, ಇವರು ಎಬ್ಬಿಸ್ತಾರೆ ಇವ್ರನ್ನ. ಅಂದ್ರೆ ಇದು ಸಂಭಾಷಣೆ ನಾವು ಕೇಳ್ಕೋಬೇಕು. ಹೇಳಮ್ಮ, ಇದು ನಾವು ಕೃಷ್ಣನ ಸತ್ವಾದ್ರಿಕ ಕಾಲ, ಇದು ಕೃಷ್ಣನ ಹೋಗಿ ಸೇರಿಸ್ಬೇಕು ಹೇಳಮ್ಮ ಅಂತಾರೆ. ಇನ್ನೂ ಇಷ್ಟು ಬೇಗ ಕರೀತಾರೆ ನನಗೆ, ಇನ್ನೂ ಬೆಳಗಾಗಿಲ್ಲ ಅಂದ್ರೆ ಅಯ್ಯೋ ಬೆಳಗಾಗಿಲ್ಲ ನೋಡಲ್ಲ, ಹಕ್ಕಿ ಹೋಗ್ತಾ ಇದೆ. ಒಳ್ಳೊಮ್ಮೆ ಶಿರಂಬಿನ ಹಕ್ಕಿಗಳು ಹೋಗ್ತಾ ಇದೆ ಅಂತ. ಅದು ಏನಾದಕ್ಕೆ ಅಷ್ಟೇ ಅಲ್ಲ, ಇಲ್ಲಿ ಕುಳ್ಳನ್ನ ಅಂದ್ರೆ ಗಂಡ ಬರೋಣ, ಆಮೇಲೆ ಅರ್ಥ ಹೇಳ್ಕೊಂಡು ಬರೋಣ. ಕುಳ್ಳಂದ್ರೆ ಇಲ್ಲಿ ಗಂಡನ್ನ ಹೇಳಿದೆ ಅನ್ನೋದು. ಯಾಕಂದ್ರೆ ಮುಂದಿನ ಭಾಷೆದಲ್ಲಿ ಕುಳ್ಳರೈನ್ ಕೋಯಿಲ್ ಅಂದ್ಬಿಟ್ಟ. ಕುಳ್ಳರೈ ಅಂದ್ಬಿಟ್ಟು ಅದಕ್ಕೆ 2 ತರ ಮಾಡ್ತಾರೆ. ಕುಳ್ಳರೈ ಅಂದ್ರೆ ಕುಳ್ಳ ಅಂದ್ರೆ ಹಕ್ಕಿಗಳು, ಅರೈ ಅಂದ್ರೆ ಅವಕ್ಕೆಲ್ಲ ಒಡೆಯ, ಯಜಮಾನ. ಹಕ್ಕಿಗಳೆಲ್ಲ ಒಡಮಾನ ತಾರಕ್ಷ ಅಂದ್ರೆ ಗರುಡನೆ. ಕುಳ್ಳರೈನ್ ಕೋಯಿಲ್ ಅನ್ನೋದು ಅಂತ. ಇಲ್ಲಿ ಇನ್ನೂ ತರ ಮಾಡ್ತಾರೆ, ಕುಳ್ಳರೈನ್ ಕೋ ಇಂತ. ಕುಳ್ಳರೈ ಅಂದ್ರೆ ಗರುಡ, ಹಕ್ಕಿಗಳ ವರ್ಣ ಗರುಡ. ಕೋ ಅಂದ್ರೆ ನಾಯಕ, ಗರುಡನ ನಾಯಕ ವಿಷ್ಣು. ಅವನ ಮನೆ ಅನ್ಬಿಟ್ಟು ಅಂತ, ಕೃಷ್ಣನ ಮನೆ ಅಂತ ಆ ತರ ಮಾಡ್ತಾರೆ. 2 ತರ ಅರ್ಥ ಮಾಡಿದ್ದಾರೆ. ಗರುಡನ ಮನೆ, ಗರುಡನ ವಾಸ ದೇವಸ್ಥಾನ ಅಂದ್ರೂ ಆಯ್ತು, ಇಲ್ಲ ಗರುಡನ ಒಡೆಯನಾದ ಕೃಷ್ಣನ ದೇವಸ್ಥಾನ, ಅವನ ಮನೆ ಅದು ಕೃಷ್ಣರೇ. 2 ತರ ವ್ಯಾಖ್ಯಾನ ಮಾಡಿದ ಅದ್ಭುತ ಹೋಗುದನ್ನ. ಆ ಕೋಯಿಲ ಅಲ್ಲಿ ಎಲ್ಲರೂ ಅವರಿಗೆ ಬೆಳ್ಳೈ ವಿಡಿಶಂಗನ್ ಬೇರೆ ಅಲ್ಲಿ ಬೆಳಗ್ಗೆದ್ದು ಇವರೆಲ್ಲರೂ ಸಹ ಸಾತ್ವಿಕರಾದ ಮುನಿಗಳು ಅವರೆಲ್ಲ ಹೋಗಿ ದೇವಸ್ಥಾನದಲ್ಲಿ ಹೋಗಿ, ಈಗ ಹೇಗೆ ತಿರುಪಾವೆ ಟೈಮಲ್ಲಿ ಬೆಳಗ್ಗೆದ್ದು ದೇವಸ್ಥಾನಕ್ಕೆ ಬರ್ತಾರೋ ಹಾಗೆ ನಿತ್ಯವೂ ಪ್ರಾತಃ ಕಾಲದಲ್ಲಿ ದೇವಸ್ಥಾನಕ್ಕೆ, ಈಗ ತಿರುಪತಿಯಲ್ಲೆಲ್ಲ ಹೋದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲ ದೇವರಿಗಾಗುತ್ತೆ. ಅಲ್ಲಿ ಅವರು ಶಂಖವನ್ನು ಓದ್ತಾರೆ ಬೆಳಗ್ಗೆದ್ದು. ಶಂಖಧ್ವನಿ, ಶಂಖ ಪ್ರಣವ ಸೂಚಕ, ಜ್ಞಾನ ಸೂಚಕ. ಶಂಖಧ್ವನಿ ಮಾಡಬೇಕು ಅಂತ ಈ ನಡುವೆ ತಪ್ಪೋಗ್ಬಿಟ್ಟಿದೆ. ಈ ಕಡೆ ಉತ್ತರ ಪ್ರದೇಶದಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ, ದಕ್ಷಿಣ ದೇಶದಲ್ಲಿ ತುಂಬಾ ಕಮ್ಮಿ, ಎಲ್ಲೆಲ್ಲೋ ಅಲ್ಲಿರ್ತಾರೆ. ಶಂಖಧ್ವನಿ ಮಾಡಬೇಕು ಬೆಳಗ್ಗೆದ್ದು. ನಾವು ಹೇಗೆ ಮಾಡ್ತೀವಿ, ಬೆಳಗ್ಗೆ ಶಂಖಧ್ವನಿ ಮಾಡಬೇಕು. ಉತ್ತರ ದೇಶದಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ. ಅವ್ರು ದೇವಸ್ಥಾನಕ್ಕೆ ಹೋದ ತಕ್ಷಣ ಶಂಖ ಬಿಡ್ತಾರೆ ಅವರು. ಈಗಲೂ ಶಂಖಧ್ವನಿ ಬಹಳ ಶ್ರೇಷ್ಠ. ನಮ್ಮಲ್ಲಿ ಬಿಟ್ಟೋಗಿದೆ ಅಷ್ಟೇ. ಇಲ್ಲಿ ಇತ್ತು ನಮಗೆ, ಬರ್ತಾ ಉಳಿದವರಿಲ್ಲ, ಶಂಖಗಳು ಒಳ್ಳೆ ಶಂಖಗಳು ಸಿಗೋದಿಲ್ಲ, ಬಲ್ಗರಿ ಶಂಖ ಅಂತಾರೆ ಸಿಗೋದಿಲ್ಲ, ಹಾಗೆ ಬಿಟ್ಟೋಗಿದೆ. ಅದಕ್ಕೆ ಹೇಳ್ತಾರೆ ಉಳ್ಳಾರಿ ಕೇಳ್ತಿಲ್ವ, ಶಂಖಧ್ವನಿ ಆಗ್ತಾ ಇದೆಯಲ್ಲ ಅದಕ್ಕೆ. ಆ ಶಂಖಧ್ವನಿನ ನೀನು ಕೇಳ್ತಾ ಇಲ್ವಾ ನೀನು ಅಂತ ಹೇಳ್ತಾರೆ. ಅಯ್ಯೋ ನಿಮಗೆ ನನಗೇನು ಕೇಳ್ತಾ ಇಲ್ಲ ಅಂದ್ಬಿಟ್ಟು ನೀವು ಬೆಳಗ್ಗೆ ಯಾಕೆಲ್ಲ ನಿದ್ದೆ ಮಾಡಿಲ್ಲ ನಮಗೆ. ಒಂದು ಯಾವ್ದಾದ್ರು ಕೆಲಸ ಮಾಡಬೇಕು ಅಂತ ಉತ್ಸಾಹದಲ್ಲಿ ಇದ್ದವರಲ್ಲ. ಬೆಳಗ್ಗೆ ಯಾವ್ದಾದ್ರು ಮನೆಯಲ್ಲಿ ಫಂಕ್ಷನ್ ಇತ್ತು ನೋಡಿ, ಬೆಳಗ್ಗೆ ಆಗಬೇಕು ಅಂದ್ರೆ ಅವತ್ತು ರಾತ್ರಿ ನಿದ್ದೆ ಬರಲ್ಲ. ಯಾಕೆಂದ್ರೆ 3 ಗಂಟೆಗೆ ಎಲ್ಲ ಮಾಡಬೇಕು ಅಂತ ನಿದ್ದೆ ಬರಲ್ಲ. ಆ ಥರ ನೀವು ನಿದ್ದೆ ಮಾಡಿಲ್ಲ,
ಹಾಗಾಗಿ ಬೆಳಗಾಗಿದೆ ಅಂದ್ಕೊಂಡು ನನ್ನನ್ನು ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ಹೇಳ್ತಾರೆ, ಅವಾಗ ಹೇಳ್ತಾರೆ ಇವಲ್ಲ, ಅಯ್ಯೋ ಬಿಳ್ಳಾಯಿ ಅಂದ್ರೆ ಬಿಳ್ಳಾಯಿ ಅಂದ್ರೆ ಸ್ವಲ್ಪ ಇದಕ್ಕೆ ಇನ್ನು ಹುಡುಗಿ ನೀನು ಅಂತ, ಹುಡುಗ ಬುದ್ಧಿ ಅಂತ ಹೇಳ್ತೀರ ಅಂತ. ಹುಡುಗಿ ಬಿಳ್ಳ ಅಂದ್ರೆ ಹುಡುಗಿ ನೀನು, ಹುಡುಗ ಬುದ್ಧಿ ನೀನು, ಹೇಳೋದಿಲ್ಲ ಹೇಳೋ ಅದಕ್ಕೆ ಅಂತ ಅವಾಗ ಹೇಳ್ತಾರೆ, ಹೇಳೋ ಇದೆಲ್ಲ ಸುಮ್ಮನೆ ಇದು ಮಾಡಬೇಡ, ಇದನ್ನೂ ಕೇಳಲಿಲ್ಲ ಅಂದ್ರೆ ನೀನೇನು ಅಂದ್ರೆ ಇಷ್ಟು ಜೋರ ಶಬ್ದ ಸೆಟ್ಟಾಗಿ ಹೇಳ್ತಾ ಇದೆ, ಆ ದೇವತೆಗಳು ಅವ್ರ ವೇದ ಮಂತ್ರಗಳೆಲ್ಲ ಹೇಳ್ತಾ ಇದ್ದಾರೆ, ಋಷಿಗಳು ಅದು ಕೇಳ್ತಾ ಇದೆ, ಇನ್ನೂ ಕೇಳ್ತಾ ಇಲ್ಲ ಅಂತೆಲ್ಲ, ಹೇಳೋ ನೀನು ಹುಡುಗಿ ನೀನು, ಹೇಳೋ ನೀನು ಇನ್ನೂ ಗೊತ್ತಾಗಲ್ಲ ಅಂದ್ಬಿಟ್ಟು ನಿದ್ದೆ ಮಾಡೋದಕ್ಕೋಸ್ಕರ ಈಗ ಹೇಳ್ತಾ ಇದೆಯಾ ಹೇಳೋ ಅಂದ್ಬಿಟ್ಟು ಆವಾಗ ಹೇಳ್ತಾರೆ. ಯಾರನ್ನ ನೋಡೋದು ಅಂತ ಪಿಳ್ಳಾಯಿ ಅದೇ ಹೇಳ್ತಾರೆ, ಪೇಯುವ ನಂಜುಂಡು ಅಂದ್ರೆ ಯಾರು ಕೃಷ್ಣನ, ಎಲ್ಲ ಕೃಷ್ಣನಿಗೆ ಸಂಭವ ವಿಶೇಷಣಗಳು. ಯಾರನ್ನ ಹೋಗಿ ನಾವು ಸೇರಬೇಕು ಅಂದ್ರೆ ಕೃಷ್ಣನ, ಎಂತಹ ಕೃಷ್ಣ ಅನ್ನುವಾಗ ಅದು ಹೇಳ್ತಾರೆ, ಪೇಯುಳೆ ನಂಜುಂಡು ಅಂದ್ಬಿಟ್ಟು ಅಂತ. ಅಂದ್ರೆ ಹಸುಳೆ ಪಿಳ್ಳಾಯಿ ಅಂದ್ರೆ ಹಸುಳೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಪೇಯುಳೆ ನಂಜುಂಡು ಅಂದ್ರೆ ಪೂತನಿಯ, ಯಾರು ಪೂತನಿಯ ಹಾಲು, ಅದು ವಿಷಪೂರಿತವಾದ ಹಾಲು, ಆ ವಿಷಪೂರಿತ ಹಾಲನ್ನ ಕುಡಿದು ಅಷ್ಟೇ ಅಲ್ಲ, ಕಳ್ಳ ಚಗಡಂ ಕಲಕೈಯ ಕಾಲೋಚೆ ಅಂತ. ಅಂದ್ರೆ ಕಳ್ಳ ಚಗಡಂ ಅಂದ್ರೆ ಶಕಟಾಸುರ ಒಂದು ದೊಡ್ಡ ಬಂಡಿ ಅಂತೆ. ಆ ಬಂಡಿ ಎಷ್ಟು ದೊಡ್ಡದಾಗಿದೆ, ಒಬ್ರು ಕೆಳಗಡೆ ಹೋಗ್ಬೋದು. ನಾವು ಸಾಧಾರಣ ನೋಡುವಂತ ಬಂಡಿ ಅಲ್ಲ ಅದು. ಯಾಕೆಂದ್ರೆ ಆ ಬಂಡಿಗಳೆಲ್ಲ ಇವರು ವನೋತ್ಸವಕ್ಕೆ ಹೋಗ್ಬೇಕಾದ್ರೆ ಅನ್ನ ಇದು ಎಲ್ಲವನ್ನು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು. ದೊಡ್ಡ ಬಂಡಿ ಅದು, ಪ್ರಾಯಶಃ ಈಗ ಅಷ್ಟು ದೊಡ್ಡ ಬಂಡಿ ಮಾಡೋದಿಲ್ಲ ಅನ್ಸುತ್ತೆ. ಆ ಬಂಡಿ ಕೆಳಗಡೆ ದೊಡ್ಡವರೇ ಹೋಗ್ಬೋದು ಅಂದ್ರೆ ಇನ್ನೇನ್ಬಿಟ್ಟು ಮಕ್ಕಳ ಕಥೆನು. ಆದ್ರೆ ಅವನು ಅಲ್ಲಿ ಆ ಶಕಟಾಸುರ ಅನ್ನೋನು ಅಲ್ಲಿ ಬಂದು ಸೇರ್ಕೊಂಡಿರ್ತಾನೆ. ಅವನೇ ಶಕಟಾಸುರ ಅನ್ಬಿಟ್ಟು ಅಂತ. ಅದಕ್ಕೆ ಅವನು ಹೇಳ್ತಾರೆ, ಅದಕ್ಕೆ ಏನೋ ಅವನು ಬಂದಂತಹ ಅವನು ಯಾರೋ ಅವನ ಕಲಕ್ಕೈಯ ಕಾಲು ಹಚ್ಚಿ. ಕಲಕ್ಕೈಯ ಅಂತಂದ್ರೆ ಭಗವಂತ 6 ತಿಂಗಳಿನ ಅವಾಗ ನೋಡಿ, 6 ತಿಂಗಳು ಎಷ್ಟು ದೊಡ್ಡದು ಅಂದ್ರೆ ಈ ಮಗುಗೆ ಯಾವ ಕಡೆ ಆದ್ರೂ ಕಾಲು ತಗೊಳ್ಳೋದೇ ಇಲ್ಲ. ಮಧ್ಯದಲ್ಲಿ ಮಲಗಿಸ್ಬಿಟ್ರೆ ದೊಡ್ಡವ್ರಿಗೆ ದೊಡ್ಡ ಗಾಡಿ ಕಾಲೇ ತಗಿತಾ ಹೇಳ್ತಾರೆ, ಕೈಯ ಕಾಲು ಹಚ್ಚಿ. ಕಾಲು ಉದ್ದ ಮಾಡ್ಕೊಂಡು ಗೊತ್ತಿರ್ತಾನೆ ಭಗವಂತ. ಅವನ ಕಾಲು ಯಥಾರ್ಥವಾಗಿ ತೆಗೆದಂತೆ. ಕಲಕ್ಕಯ್ಯ ಅವನ ಮಕ್ಕಳು ಯಾವಾಗ ಕಾಲಾಡಿಸ್ತಾ ಇರ್ತಾರೆ ನೋಡಿ, ಕಾಲಾಡ್ತಾ ಇರೋ ಯಥಾರ್ಥವಾಗಿ ತೆಗೆದಂತೆ. ಅದು ತಗಲಿದಕ್ಕೆ ಅದು ಆ ಸೀಳಿ ಆ ಚಗಡ ಎಲ್ಲ ಇದ್ದೋಯ್ತಂತ ಇದನ್ನ ಅಂತ. ಇದು ಒಳಗ ಅರ್ಥ ಬೇರೆ ಇದೆ, ಮತ್ತೆ ಮೇಲೆ ಹೇಳ್ಕೊಂಡವ್ರು. ಅವಾಗ ಕಲಕ್ಕಯ್ಯ ಕಾಲು ಹೊಚ್ಚಿ ಯಾರು ಅಂದ್ರೆ ವೆಳ್ಳತ್ತರದಲ್ಲಿ ಇವನು ಕಾಲು ಒದ್ದಂತಹ, ಕೂತನಿಯ ತಲೆಬಾನವನ್ನು ಮಾಡಿ ಶಕಟವನ್ನು ಒದ್ದು ಭಂಗ ಮಾಡಿದಂತಹ ಅವನು ಯಾರು, ವೆಳ್ಳತ್ತರದಲ್ಲಿ ತುಯಿಲಮಂದ ನಿತ್ಯನೆ. ವೆಳ್ಳತ್ತರವನ್ನ ಅಂದ್ರೆ ಪಾರ್ಕಡಲ್ಲದು, ಕ್ಷೀರ ಸಮುದ್ರದಲ್ಲಿ ಮಲಗಿರುವ ವ್ಯಾಸದೇವ. ಅವನು ವಿತ್ ಅಂದ್ರೆ ಮೂಲ ಅಂತ, ಬೀಜ. ಈ ಸೃಷ್ಟಿಗೆ ಮೂಲ ಅವನೇ ಬೀಜ ತಾನೆ ಅವನು. ಅದಕ್ಕೆ ನಾಭಿ ಕಮಲ ಮುದರ್ ಕಳಂಗೆ ಅಂತ ನಮ್ಮ ಹೇಳ್ತಾರೆ. ಮೊದಲು ಕಳಂಗೆ ಅಂತ ಮೊದಲು ಬೀಜ ಅವನದು, ಅಲ್ಲಿಂದಾನೆ ಹುಟ್ಟಿದ್ದು, ಸೃಷ್ಟಿಯಾಗಿದ್ದು. ಕಾರಣ ಅಂತ ದೇಶದಲ್ಲಿ ಕಾರಣ ಅಂತ ಇಲ್ಲ, ಜಗತ್ತಿಗೆಲ್ಲ ಕಾರಣನಾದಂತಹ ಅವನೇ. ಯಾರು ಒದ್ನೋ ಅವನೇ ಕ್ಷೀರಸಾಗರದಲ್ಲಿರೋನು, ಅವನೇ ವೈಕುಂಠದೆಲ್ಲ ಹೊರದಲ್ಲಿರೋ ವಿತ್ ಕರ್ಮ ಎಲ್ಲಕ್ಕೂ ಕಾರಣದ ಅವನೇ. ಅವನು ಕರವಿತ್ತಿನ ಆಮೇಲೆ ಅವನನ್ನ ಯಾರು ಉಳ್ಳತ್ತುಕೊಂಡು ಮುನಿವರಗಳು ಯೋಗಿಗಳು ಅಂತ. ಅವು ಯಾರನ್ನ ಯೋಗಿಗಳೆಲ್ಲವೇ ಉಪಾಸನೆ ಮಾಡಿ ಧ್ಯಾನಾಸಕ್ತರಾಗಿ ಉಳ್ಳತ್ತುಕೊಂಡು ಮನಸ್ಸಿನೊಳಗೆ ಅವನ್ನ ಧರಿಸಿ ಧ್ಯಾನವನ್ನು ಮಾಡಿ ಅವನ ಭಗವಂತನ ಹೃದಯದಲ್ಲಿ ಕಂಡುಕೊಳ್ತಾರೆ, ಆತ್ಮದಲ್ಲಿ ಕಂಡುಕೊಳ್ತಾರೆ. ಅವರು ಮುನಿವರಗಳು ಯೋಗಿಗಳು ಅಂತ. ಆ ಮುನಿವರಗಳು ಯೋಗಿಗಳಿಂದ 2 ಪದ ಹಾಕ್ತಾರೆ. ಮುನಿವರಗಳು ಅಂತ ಅಂದ್ರೆ ಧ್ಯಾನವನ್ನು, ಮನನಾಥ್ ಮುನಿ ಅಂತ ವ್ಯುತ್ಪತ್ತಿ ಇರೋದು ಸಂಸ್ಕೃತದಲ್ಲಿ. ಯಾರು ಮನನ ಮಾಡೋದ್ರಲ್ಲೇ ತುಂಬಾ ಇದಾಗ್ತೋ ಅವರಿಗೆ ಮುನಿ ಅಂತ. ನಾವು ಋಷಿಗಳಿಗೆ ಮುನಿ ಅಂತೀವಲ್ಲ, ಯಾಕಂದ್ರೆ ಅವ್ರು ತಪಸ್ಸು ಕೂತ್ರೆ ಏಕಾಗ್ರತೆಯಿಂದ ವಾಲ್ಮೀಕಿ ನೋಡಿದ್ರೆ ಗುಪ್ತ ಬೆಳೆದ್ರು ಗೊತ್ತಾಗಲ್ಲ ಅವ್ರಿಗೆ, ಹಾವು ಮೇಲೆ ನಡೆದು ಗೊತ್ತಾಗಿಲ್ಲ. ಅದರಿಂದ ಆ ಥರ ಏಕಾಗ್ರತೆ ಅಂತ ಅವ್ರು ಮುನಿ. ಯೋಗಿಗಳು ಅಂದ್ರೆ ಕೈಂಕರ್ಯ ಪರರು ಅಂತ ಏನು ಅರ್ಥ ಮಾಡಿದ್ದಾರೆ. ಯೋಗಿಗಳು ಅಂದ್ರೆ ಯೋಗದಲ್ಲಿ ಭಗವಂತನ ಸಿದ್ಧಿ ಸಮಾಧಿಯಲ್ಲಿ ಕಂಡುಕೊಂಡವರು. ಇಲ್ಲಿ ಕೈಂಕರ್ಯ ಪರರು ಅಂತ ವ್ಯಾಖ್ಯಾನ, ಎಲ್ಲ ವ್ಯಾಖ್ಯಾನಗಳು ಒಂದೇ ಕೈಂಕರ್ಯ ಪರರು ತಗೊಂಡಿದ್ದಾರೆ. ಅಂದ್ರೆ ದೇವಸ್ಥಾನದಲ್ಲಿ ಕೈಂಕರ್ಯ ಪರರು ಇರ್ತಾರಲ್ಲ, ಆದರೆ ಈ ಮುನಿಗಳು ಮುನಿಗಳು ಯೋಗಿಗಳು ಉಳ್ಳತ್ತುಕೊಂಡು ಅವರು ಭಗವಂತನ ಧ್ಯಾನ ಮಾಡುವಂತಹ ಮುನಿಗಳು ಯೋಗಿಗಳು ಸಹ ಅವರು ದೇವರಲ್ಲಿ ಮುನಿಗಳು ಯೋಗಿಗಳು ಮುನಿಗಳು ಯೋಗಿಗಳು ಬೆಳ್ಳಗೆಂದು ಅವ್ರು ಏನ್ ಮಾಡ್ತಾರೆ, ಅವರು ಮುನಿಗಳೆಲ್ಲವೇ ತಮ್ಮ ಇದು ತಕ್ಷಣ ಅವರು ಭಗವಂತನ ಧ್ಯಾನ ಮಾಡಬೇಕಾದ್ರೆ
ತಕ್ಷಣ ಇದು ಮಾಡುತ್ತೆ ಅವ್ರಿಗೆ. ಬೆಳಗ್ಗೆ ಹೇಳ್ಬೇಕಾದ್ರೆ ಯಾವ ಥರ ಹೇಳ್ತಾರೆ ಅಂತ ಇವ್ರು ನಮಗೆ ತೋರಿಸ್ಕೊಡ್ತಾರೆ. ಇವರ ಅಂಡರ್ ಬೆಳಗ್ಗೆ ಬೆಳ್ಳಗೆ ಎದ್ದು ಹರಿಯಂದ್ರ ಬೇರರು ಯಾರು ಇದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಲ್ಲ ಏನು ಅಂದ್ರೆ ಅವ್ರು ಮಲಗಿರ್ತಾರೆ. ಎದ್ದು ಬಿಟ್ಟ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಶಾಸ್ತ್ರ ಹೇಳುತ್ತೆ ಹರಿರ್ 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 7 ಸಲ ಹರಿನಾಮವನ್ನು ಈಗ ನಾವು ಎಲ್ಲ ಮಾಡಬೇಕಾದ್ರೆ ಎದ್ದ ತಕ್ಷಣ ಬೆಳಗ್ಗೆದ್ದು ಹರಿನಾಮವನ್ನು 7 ಸಲ ಪ್ರಾರ್ಥನೆ ಮಾಡಿ ಅದಕ್ಕೆ ಪ್ರಾರ್ಥನಾ ಧ್ಯಾನ ಶ್ಲೋಕ ಇದೆ. ಅದರಲ್ಲಿ ಆ ಧ್ಯಾನ ಶ್ಲೋಕದಲ್ಲಿ ಗಜೇಂದ್ರ ಮೋಕ್ಷವನ್ನು ನೆನೆಸ್ಬೇಕು ನಾವು. ಅದಕ್ಕೆ ಗಜೇಂದ್ರ ಮೋಕ್ಷವನ್ನು ನೆನೆಸ್ಕೊಂಡು ತಿರುವಿಕಮಲನ್ನು ನೆನೆಸ್ಕೊಂಡು ಆಗ ಕೆಳಗಡೆ ಕಾಲಿಟ್ಟಾಗ ಭೂಮಿ ಕೇಳಬೇಕು. ಪಾದ ಸ್ಪರ್ಶ ಕ್ಷಮಸ್ಮೆ ಅಂತ ಭೂಮಿ ಕೇಳಬೇಕು. ನಾವು ತುಳಿಯೋ ತಪ್ಪು ಆದರೆ ವಿಧಿ ಇಲ್ಲ. ಎಲ್ಲ ನಡೀತದೆ, ಆಕಾಶ ನಡೆಯೋ ಶಕ್ತಿ ಇಲ್ವಲ್ಲ. ಅದರಿಂದ ಅದನ್ನ ಕ್ಷಮಾ ಭೂಮಿ ಅದರಿಂದ ಕ್ಷಮಿಸ್ತಾಳೆ. ಅದನ್ನ ನಾವು ಕೇಳ್ಕೋಬೇಕು. ಅದನ್ನ ಆ ಥರ ಏನು ಕ್ಷಮ ಆ ಥರ ಇರ್ಬೋದು. ನಮ್ಮ ಕರ್ತವ್ಯ ಕೇಳಬೇಕು. ಅವಳು ಕ್ಷಮಿಸ್ತಾಳೆ. ನೀವು ಹೇಳ್ದೇ ಇದ್ರು ಕ್ಷಮಿಸ್ತಾಳೆ. ಅದು ಬೇರೆ ಅದನ್ನು ನಾವು ಕೇಳಬೇಕು. ಪಾದ ಸ್ಪರ್ಶ ಕ್ಷಮಸ್ಮೆ ಅಂತ ಕೇಳಬೇಕು. ಕಾಲನ್ನ ಇಡ್ತಾ ಇದ್ದೀವಿ ಅಂದರೆ ಮೊದಲು ಎದ್ದ ತಕ್ಷಣ ಕೆಳಗಡೆ ಇರಬೇಕಾದ್ರೆ ನನ್ನನ್ನು ಕ್ಷಮಿಸಮ ಇರ್ತಿದೆ ಅಂತ. ಆ ಥರ ಇವರು ಎಂಥವ್ರು ಅಂದರೆ ಬೆಳಗ್ಗೆ ಇವರು ಅದೆಲ್ಲ ಇಟ್ಕೊಂಡು ಭಗವಂತನ ಧ್ಯಾನ ಮಾಡೋ. ಬೆಳಗ್ಗೆ ಎದ್ದ ತಕ್ಷಣ ಹರಿರ್ 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 ಅಂತ 7 ಸಲ ಹೇಳಿ ಗಜ ಮೋಕ್ಷವನ್ನು ನೆನೆಸಿ ಅಂತ ಇವರೆಲ್ಲರೂ ಸಾಧಾರಣದವರಲ್ಲ. ಅವರೆಲ್ಲವೂ ಸಹ ಅವರು ಹರಿಯನ್ನ ಅವರು ಉಳ್ಳಂಪು ಹೊಂದು ಕುಳಿರುತ್ತದೆ. ಅವರು ಭಗವಂತನ ಈ ವ್ಯಾಖ್ಯಾನ ಉಳ್ಳಂಪು ಹೊಂದು ಎಷ್ಟು ಅಂದ್ರೆ ಭಗವಂತನ ತಮ್ಮ ಇದನ್ನು ಇರಿಸ್ಕೊತಾರೆ. ಭಗವಂತನ ಮನಸ್ಸಿಗೆ ಹೊಕ್ಕೊಡ್ತಾರಂತೆ ಅವರು. ಉಳ್ಳಂಪು ಹೊಂದು ಭಗವಂತನ ಉಳ್ಳಂಪು ಹೊಂದು ಕುಳಿರುತ್ತದೆ. ಈಗ ಭಗವಂತನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದರಿಂದ ಒಂದು ಆಹ್ಲಾದ ಇರುತ್ತಲ್ಲ, ಆಹ್ಲಾದ ಪಡೀತಾರೆ ಅಂತಹ ಕೃಷ್ಣ. ಯಾರನ್ನ ಇವರು ಮುನಿಗಳು ಇಲ್ಲಿ ಕಳಿಸಿ ಕೃಷ್ಣ ಅಂತ ಹೆಸರು ಹೇಳೋದಿಲ್ಲ. ಅದೇ ಇದರಲ್ಲಿ ಅದ್ರ ಊಹಿಸ್ಕೊಳ್ಬೇಕಾದ್ರೆ ಯಾರು ಅವನು ಕೂದನಿಯನ್ನ ಸಂಹಾರ ಮಾಡೋದ್ನೋ ಶಕಟನ್ನ ಸಂಹಾರ ಮಾಡೋದ್ನೋ ಯಾರನ್ನ ಯೋಗಿಗಳು ಮನಸ್ಸಲ್ಲಿ ಧರಿಸ್ಕೋದಾರೋ ಯಾರನ್ನ ಬೆಳಿಗ್ಗೆ ಹೊರಗೆ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅವನನ್ನ ಪೂಜೆಯನ್ನು ಅರ್ಚನೆಯನ್ನು ಮಾಡಿ ತಮ್ಮ ಧರಿಸ್ಕೋದಾರೋ ಅಂತಹ ಕೃಷ್ಣನನ್ನ ನಾವು ಉಳ್ಳಂಬುದು ಕುಳಿರಿಂದ ಇರೋ ನಾವು ಹೋಗಿ ನಾವು ಸದಸ್ಯರ ಆ ಭಗವಂತನ ಧ್ಯಾನ ಮಾಡಿ ಅವನ ಹತ್ರ ಹೋಗಿ ನಾವು ಕುಳಿರಿಂದ ಇರೋ ನಾವು ಸಂತೋಷ. ಕುಳಿರು ಅಂದರೆ ಆಹ್ಲಾದಗಳೇ ಮನಸ್ಸಿಗೆ ಬೇಸಿಗೆಯಲ್ಲಿ ತಂಪಾಗಿರ್ತಾರೆ. ಅವರ ಮನಸ್ಸಿನ ಬೇಸಿಗೆಯನ್ನು ಕಳೆದುಕೊಂಡು ತಂಪಾಗಿರುವಾಗ ನೀವು ಬನ್ನಿ ನಮ್ಮ ವ್ರತ ಇದು ಸಾಧಿಸಿ ವ್ರತವನ್ನು ಸಾಧಿಸೋಣ ನಾವು ಅಂದ್ಬಿಟ್ಟು ಬೇರೆ ಕರೀತಾಳೆ. ಇದರಲ್ಲಿ ಇಲ್ಲಿ ಇದು ಇವರು ಹೇಳಿದ್ಮೇಲೆ ಈ ಒಳಗಿನ ಅರ್ಥ ತಗೊಂಡ ಅಂದರೆ ಇದರಲ್ಲಿ ಕುಳ್ಳು ಅಂತ ಹೇಳಿದಲ್ಲ, ಕುಳ್ಳನೆ ಅಂದರೆ ಗರುಡ ಅಂತ ಆಯಿತು. ಯಾಕೆ ಇಲ್ಲಿ ಮೊದಲು ಗರುಡ ಕುಳ್ಳನೆ ಅಂತ ತಗೊಂಡ್ರೆ ಅನೇಕ ವಾಕ್ಯಾರ್ಥರು ಗರುಡ ಅಂತ ಮಾಡಿದ್ದಾರೆ. ಅಂದರೆ ಗರುಡನ ದೇವಸ್ಥಾನ ಅಂತ ಮಾಡಿದ್ದಾರೆ. ಅರೈ ಕೋಯಿಲ್ ಅಂತ ಗರುಡನ ದೇವಸ್ಥಾನ ಅಂತ ಮಾಡಿದ್ದಾರೆ. ನಮಗೆ ಗರುಡನಿಗಿಂತ ಹೆಚ್ಚಾಗಿ ಅವನ ಒಡೆಯನಾದ ಕೃಷ್ಣನ ಇಲ್ ಅಂತ ಮನೆ ಅಂತ ಆಗುತ್ತೆ. ಕೋವಿಲ್ನ ಕೋಯಿಲ್ ಅಂತ ಮಾಡಿದ್ರೆ ಕುಳ್ಳರೆಯಿನ್ ಕುಳ್ಳರೆ ಗರುಡ, ಕೋಪ್ ಅಂದ್ರೆ ಅವನ ನಾಯಕ, ಇಲ್ ಅಂದ್ರೆ ಅವನ ಮನೆ, ಅವಾಗ ಕೃಷ್ಣ ಅಂತ ಆಗುತ್ತೆ. ಅದರಲ್ಲಿ ಇಲ್ಲಿ ಗರುಡ ಅಂತ ಅಂದ್ರೆ ಇಲ್ಲಿ ಅವರು ಪೆರಿಯಾಳು ತನ್ನ ತಂದೆಯಾದ ಪೆರಿಯಾಳು ಗರುಡ ಆಚಾರನ ಮುನ್ನಿಟ್ಟುಕೊಂಡು ಅಂತ ಹೇಳ್ತಾರೆ. ಆ ಥರ ಇವರು ಅದರಲ್ಲೂ ಇವರಂತೂ ಕೇಳಬೇಕಾದ್ರು ವೇದಶಾಸ್ತ್ರಗಳೇ ಇರುತ್ತ. ಇವರು ಎಲ್ಲವನ್ನೂ ವೇದಂ ವಲ್ಲಾರೆ ಕೊಂಡು ಅಂತ ನಮ್ಮ ಹೇಳಿದ್ರೆ ಆದರೆ ಇವರಿಗೆ 4 ಚತುರ್ಶಾಸ್ತ್ರ ಪಂಡಿತರು 4 ವೇದವಂತ ಹೇಳಿದವರು ತಂದೆಯಿಂದ ಶುರು ಮಾಡ್ತಾರೆ. ಎರಡನೇದಾಗಿ ಇವರು ಎಲ್ಲ ಆಳ್ವಾರ್ಗಂತೂ ಹೇಳಿದ್ನಲ್ಲ ಭಾಷೆ ಇವರು ಮೇಲಿದ್ದಾರೆ ಅಂತ. ಹಾಗಾಗಿ ಮೊದಲು ಅದು ತಗೊಳ್ತಾರೆ. ಅದು ಅವರು ಗರುಡ ಅಂತ ಸುಳ್ಬೋದು. ಅವ್ರು ಯಾಕೆ ಇಲ್ಲಿ ಗರುಡನ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಲ್ಲ ಭಾಷೆಗಳು ಸಾಂಕೇತಿಕವಾಗಿ ಹೇಳಿದ್ದಾರೆ. ನೇರವಾಗಿ ಹೇಳಿದ್ರೆ ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ. ಒಂದು ಇಲ್ಲಿ ಇವರು ಗರುಡ ಅಂತ ಸುಳ್ಬೋದರು. ಅದರಿಂದ ಪೆರಿಯಾಳ್ವಾರ್ನ ಇಲ್ಲಿ ಕುಳ್ಳರೈ ಕೋಯಿಲ್ ಅಂದರೆ ಕುಳ್ಳ ಅವರ ಮನೆ ಅಂತ ಅದಕ್ಕೆ ಅವನು ಇಲ್ಲಿ ಇದಕ್ಕೆ ಅವರಿಗೆ ಪೆರಿಯಾಳ್ವಾರಿಗೆ ವಿಷ್ಣು ಚಿತ್ತಾರ ಅಂದ್ಬಿಟ್ಟು ಅವ್ರ ಹೆಸರು ವಿಷ್ಣು ಚಿತ್ತಾರ ಅಂತ. ಅದಕ್ಕೆ ಆ ವಿಷ್ಣು ಚಿತ್ತಾರವನ್ನಕ್ಕೆ 2 ಥರ ನಾವು ಅರ್ಥ ಮಾಡ್ಬೋದು. ಅದು ವಿಷ್ಣು ಚಿತ್ತೆ ಯಸ್ಯ. ವಿಷ್ಣು ಅಂದ್ರೆ ಯಾರ ಚಿತ್ತದಲ್ಲಿ ವಿಷ್ಣು ಯಾವಾಗಲೂ ಇರ್ತಾನೋ, ಯಾರ ಚಿತ್ತದಲ್ಲಿ ವಿಷ್ಣು ಯಾವಾಗಲೂ ಇರ್ತಾನೋ ಅವರು ವಿಷ್ಣು ಹೆಸರೇ ವಿಷ್ಣು ಚಿತ್ತ. ಅದರಿಂದ ವಿಷ್ಣು ಚಿತ್ತ. ಅದೇ ಥರ ಇನ್ನೊಂದು ಅಂದ್ರೆ ವಿಷ್ಣೋ ಚಿತ್ತೆ ಯಸ್ಯ ಅಂದ್ರೆ ವಿಷ್ಣುವಿನ ಹೃದಯದಲ್ಲಿ ಯಾರು ಯಾವಾಗಲೂ ಇರ್ತಾರೋ ಅವರು ವಿಷ್ಣು ಚಿತ್ತ ಅಂತ. ಅಂತಂದ್ರೆ ನಮ್ಮ ಬೆಳೆಯಾಳುವರು ಭಗವಂತನ ತನ್ನ ಮನಸ್ಸಲ್ಲಿ ಇಟ್ಕೊಂಡ್ರು, ಭಗವಂತ ಸಹ ಇವ್ರನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡ ಇದ್ದಾನ. ಅದಕ್ಕೆ ವಿಷ್ಣೋ ಚಿತ್ತ ಯಸ್ಯ. ವಿಷ್ಣುವಿನ ಚಿತ್ತದಲ್ಲಿ ಯಾರು ಯಾವಾಗಲೂ ಇರ್ತಾರೋ ಅವರು ವಿಷ್ಣು ಚಿತ್ತ ಅಂದ್ಬಿಟ್ಟು
ಅದಕ್ಕೆ ನೀವು ನೇರವಾಗಿ ಅವ್ರ ಕಡೆಯಲ್ಲಿ ಹೋಗೋದು. ಅದಕ್ಕೆ ಉನ್ನೈಕೊಂಡು ಎನ್ನೊಳ್ಳು ಐತೆ ಎನ್ನಯ್ಯವನು ಉನ್ನೆಳ್ಳು ಐತೆ ಅಂತ ಕಡೆ ಭಾಷೆಯಲ್ಲಿ ನಿನ್ನನ್ನು ಕೈ ನನ್ನ ಮನಸ್ಸಲ್ಲಿಕೊಂಡೆ ನನ್ನನ್ನು ಸಹ ನಿನ್ನ ಮನಸ್ಸಲ್ಲಿಟ್ಟೆ ಅಂತ ಆ ವಿಷ್ಣು ಚಿಂತನಕ್ಕೆ ಅವರೇ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಎರಡೂ ಆಗುತ್ತೆ. ಅಂದ್ರೆ ಯಾವಾಗಲೂ ಭಗವಂತ ನನ್ನ ಮನಸ್ಸಲ್ಲಿದ್ದಾನೆ, ನಾನು ಯಾವಾಗಲೂ ಭಗವಂತನ ಮನಸ್ಸಲ್ಲಿದ್ದೇನೆ ಎಂಬುದು ಅಂತ ಆ ವಿಷ್ಣು ಚಿಂತನ ಬರ್ತದೆ. ಅದನ್ನೇ ಹೇಳ್ತಾರೆ ಶ್ರುತಿಗಳಲ್ಲಿ ಗರುಡನ ಬಗ್ಗೆ. ಅವನು ವೇದ ಪುರುಷ, ಅವನು ವೇದಕ್ಕೆ ಅಧಿಪತಿ ಅವನು. ಎಲ್ಲ ವೇದಗಳು ಛಂದಸ್ಸು ವೇದಾಂತೇಶ್ವರು ಗರುಡ ಪಂಚಮಿ ಅಂತ ತೋರಿಸ್ತಾರೆ. ವೇದದ ಎಲ್ಲವೂ ಸಹ ಗರುಡನ ಏನ್ಬಿಟ್ಟು ಅಂತ. ಅದಕ್ಕೆ ಶ್ರುತಿ ಸುಪರ್ಣೋಸಿ ಗರುತ್ಮ ಅಂತ ಶಿವ ಅಂದ್ಬಿಟ್ಟು ಸುಪರ್ಣೋಸಿ ಗರುತ್ಮಾನ್. ಈ ಸುಪರ್ಣ ಅಂತ ಹೇಳ್ತೀವಲ್ಲ, ಸುಪರ್ಣಾನ್ ಯಾರು ಗರುತ್ಮಾನ್ ಅವನು 3 ತಲೆ ಅಂತ ಏನು ಋಗ್ಯಜ ಶ್ರಾಮ ವೇದಗಳೇ ಒಂದು ತಲೆ. ಶಿರ ಅಂದ್ಬಿಟ್ಟು ಒಂದು ತಲೆ. ಸ್ವಸ್ತಿ ಹಸ್ತಾರ್ಕ್ಷೋ ಅರಿಷ್ಟನೇ ಅಂತಾರೆ. ತಾರ್ಕ್ಷ ಅಂದ್ರೆ ಗರುಡನಿಗೆ ಹೇಳೋದು. ಆ ತಾರ್ಕ್ಷ ಸ್ವಸ್ತಿನಃ ಅರಿಷ್ಟನೇಮಿ ಅದ ಸ್ವಸ್ಥವಾಗಿರಲಿ, ನಾವು ನಮಗೂ ಇರಲಿ ಕೊಡುವಂತ. ವೇದಾತ್ಮ ವಿಹಗೇಶ್ವರೋ ಯವನಿಗ ಮಾಯಾ ಕೊಡೋದು ಅಂತ ಹೇಳ್ತಾರೆ. ವೇದಾತ್ಮ ಅವನು ವಿಹಗೇಶ್ವರ, ಅವನು ವೇದಾತ್ಮ, ಗರುಡ ವೇದಾತ್ಮ ಅಂತ ಹೇಳ್ತಾರೆ. ಅದಕ್ಕಿಂತ ಇದು ಮಾಡಬೇಕು ಅಂತಂದ್ರೆ ಅದ್ಭುತವಾಗಿ ಗರುಡ ಪಂಚಾಯತಲ್ಲಿ ಒಂದೇ ಒಂದು ಶ್ಲೋಕವನ್ನು ಹೇಳೋಣ. ಅದರಲ್ಲಿ ನೇರವಾಗಿ ತೋರಿಸ್ಬಿಟ್ಟಿದ್ದಾರೆ ಸ್ವಾಮಿ ದೇಶಿಕನ್ನ. ಆ ವೇದದಲ್ಲಿ ಅವನ ಅಂಗಗಳೆಲ್ಲ ಏನೇನಿದೆ ಅಂದ್ಬಿಟ್ಟು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಅವನ ಇದರಲ್ಲಿ. ಒಂದು ಅದ ಶ್ಲೋಕ ಈ ಥರ ಇದೆ. ಅದು ಗರುಡ ಪಂಚಾಯತಲ್ಲಿ ನೇತ್ರಂಗಾಯತ್ರಂ ಪೂಜಿ ತ್ರಿವೃತಿ ಚ ಶಿರೋ ನಾಮಧೇಯಂ ಯಜುಂಷಿ ಛಂದಾಸ್ಯಂಗಾನಿ ದೀಕ್ಷ್ಣಾತ್ಮಭಿಃ ಅಜನಿಶಪೈರ್ ವಿಗ್ರಹೋ ವಾಮದೇವ್ಯಂ ಯಸ್ಯ ಸ್ತೋಮಾತ್ಮನ ಅಪಾ ಬೃಹದಿತರ ಗುರು ತಾದೃಶಾನ್ ಆಪ್ತಪುಚ್ಛ ಆಮ್ನಾತಪುಚ್ಛಃ ಸ್ವಾಚ್ಛಂಜನ ಪ್ರಸೂತಾಂ ಶ್ರುತಿಶತ ಶಿಖರ ವಿಷ್ಣುತಾತ್ಮ ಗರುತ್ಮಾನ್ ಅಂತ ಹೇಳ್ತಾರೆ. ಎಲ್ಲ ಹಾಕಿದ್ದಾರೆ. ಇದು ಸಾಮವೇದವನ್ನು ತಗೊಂಡಿದ್ದಾರೆ ಅಲ್ಲಿ. ಎಲ್ಲ ಸಾಮವೇದದಲ್ಲಿ ನೇತ್ರಂ ಗಾಯತ್ರಂ, ಆ ಸಾಮವೇದಕ್ಕೆ ಗಾಯತ್ರನೇ, ಗಾಯತ್ರಿ ಸಾಮ, ಬೃಹದಂತ್ರ ಸಾಮ, ತಿಷ್ಟು ಎಲ್ಲ ಸಾಮಗಳು ಅನೇಕ 7-8 ಸಾಮಗಳು ಬರುತ್ತೆ ಅದಕ್ಕೆ. ಅದರಲ್ಲಿ ಅದಕ್ಕೆ ಸ್ತೋಮ ಅಂತ ಹೆಸರು. ಅದಕ್ಕೆ ಸ್ತೋಮ ಅಂದ್ರೆ ಹಾಡೋದಕ್ಕೆ ಸ್ತೋಮ ಅನ್ನೋದು. ಅದಕ್ಕೆ ಅವನಿಗೆ ಎಲ್ಲ ಒಂದು ಸಾಮವೇದದ ಹಾಡಿಗೆ ಗಾಯನಿಗೆ ಸ್ತೋಮ ಅಂತ. ಆ ಸ್ತೋಮಗಳು ಅನೇಕ ಬೃಹತ್ ಅಂತ. ಅದೆಲ್ಲ ಆ ಸ್ತೋಮವೇ ಆತ್ಮ ಅಂತೆ. ಅದಕ್ಕೆ ಅವನಿಗೆ ಅವನ ಗರುಡನೇ ಆತ್ಮವೇ ಸ್ತೋಮ. ಅದು ಸಾಮದ ಒಂದು ಇದು ಅದ. ಅವನ ನೇತ್ರ ಇದೆಯಲ್ಲ, ಅದು ಗಾಯತ್ರ ಸಾಮ. ಭಗವಂತ ಅವನಿಗೆ ಗರುಡನ ನೇತ್ರ ಅದು ನೇತ್ರಂ ಗಾಯತ್ರಂ. ಅದು ಗರುಡ ನೇತ್ರ, ಅದು ಗಾಯತ್ರ ಸಾಮ ಅಂತ. ಗಾಯತ್ರಿ ಮಂತ್ರ ಅಲ್ಲ, ಅದೇ ಮಂತ್ರವೇ ಆ ಸಾಮ ರೂಪದಲ್ಲಿ ಬರುತ್ತೆ. ಅದರಲ್ಲಿ ಆ ಥರ ಬರುತ್ತೆ. ಅದು ಅವನ ಕಣ್ಣು 2 ಗಾಯತ್ರ ಸಾಮವಂತೆ. ಆಮೇಲೆ ತಲೆ ಇದೆಯಲ್ಲ ಒಂದು ತ್ರಿವೃತ್ತಿ ಇದೆಯಲ್ಲ, ತ್ರಿವೃತ್ತಿ ಇತಿಚ ಶಿರಃ. ಆ ತ್ರಿವೃತ್ ಸಾಮ ಅನ್ನೋದು ಅವನ ಗರುಡನ ತಲೆ ಅಂತ. ಇದು ನಾಮಧೇಯಂ ಯಜುಂಷಿ, ಅವನ ಹೆಸರೇ ಯಜುರ್ವೇದ. ಯಜುರ್ವೇದ ಅಂದ್ರೆ ಗರುಡ ಅಂತೆ. ಅವನಿಗೆ ಗರುಡನಿಗೆ ಹೆಸರು ಇನ್ನೊಂದು ಏನು ಅಂದ್ರೆ ಯಜುರ್ವೇದ. ನಾಮಧೇಯಂ ಯಜುಂಷಿ, ನಾಮದೇವೇ ಯಜುರ್ವೇದ ಅವನ ಹೆಸರನ್ನೇ ಅವನ ಇದಕ್ಕೆ. ಆಮೇಲೆ ಛಂದಾಸ್ಯಂಗಾನಿ, ಅವನ ಅಂಗಗಳೆಲ್ಲ ಇದೆಯಲ್ಲ ಅವು ಛಂದಸ್ಸು. 7 ಛಂದಸ್ಸು ಮುಖ್ಯವಾಗಿ ತಗೊಳುತ್ತೆ ಅದರಲ್ಲಿ. ಅದರಲ್ಲಿ ಗಾಯತ್ರಿ, ತ್ರಿಷ್ಟುಕು, ಬೃಹತಿ, ಪಂಕ್ತಿ, ತ್ರಿಷ್ಟುಕು, ಜಗತಿ, ಚಂದ, 7 ಛಂದಸ್ಸು ಮುಖ್ಯವಾಗಿ. ಅದರಿಂದ ಅನೇಕ ಛಂದಸ್ಸು ಬರುತ್ತೆ. ಅದರಿಂದ ಆ ಎಲ್ಲ ಅಂಗಗಳು ಛಂದಸ್ ಅಂತೆ ಅವನಿಗೆ. ಆಮೇಲೆ ಅವನ ದಿಕ್ಷ್ಣ್ಯಾತ್ಮಭಿ ಅಂದ್ರೆ ದಿಕ್ಷ್ಣ್ಯ ಅಂದ್ರೆ ಈ ಗರುಡ ಚಯನ ಮಾಡ್ಬೇಕಾದ್ರೆ ವೇದಿ ನಿರ್ಮಾಣ ಮಾಡ್ತಾರೆ. ಕಲ್ಪಕ ಸೂತ್ರದಲ್ಲಿ ಬರುತ್ತೆ ಅಂತ. ಅದರಲ್ಲಿ ಅವನ ಇದೆಲ್ಲ ಅವನ ದಿಕ್ಷ್ಣ್ಯಾತ್ಮವಿದೆಯಲ್ಲ, ಅವನು ಶಪೈಹಿ, ಅವನ ಕಾಲಿನ ಉಗುರು ಇದೆಯಲ್ಲ ಗೊರಸು, ಅದು ದಿಕ್ಷ್ಣ್ಯಾತ್ಮಭಿ. ಅದೇ ಯಾಗದ ವೇದಿಕೆ ಅಂತ ಇದೆ ಒಂದು ಕಡೆಗೆ. ಆ ದಿಕ್ಷ್ಣ ಅನ್ನೋದು ವೇದಿಕೆ, ಅದರಿಂದ ವೇದಿಕೆ ಉಂಟಾಯಿತು ಅಂತ. ಅಜನಿಯಿಂದ ಉಂಟಾಯಿತು ಅಂದ್ಬಿಟ್ಟು. ಆಮೇಲೆ ವಿಗ್ರಹೋ ವಾಮದೇವ್ಯ, ಅವನ ಇದೆಯಲ್ಲ ಅವನ ವಿಗ್ರಹ ಇದೆಯಲ್ಲ ಶರೀರ, ಅದು ವಾಮದೇವ ಸಾಮ ಅಂತಿದೆ. ವಾಮದೇವ ಸಾಮ ಅಂತೆ. ಆಮೇಲೆ ಅಪ ಬೃಹದಿತರ ಗುರು ತಾದೃಶಾನು ಬಂದು ಅಂತ ಹೇಳ್ತಾರೆ ಕಡೆಗೆ. ಅವನ 2 ರೆಕ್ಕೆಗಳಿದೆಯಲ್ಲ, ಅದು ಒಂದು ಬೃಹತ್ ಸಾಮ, ಇನ್ನೊಂದು ರತಂತರ ಸಾಮ. ಬೃಹತ್ ಸಾಮ ಅನ್ನೋದು ರತಂತರ ಸಾಮ. ಒಂದು ಬೃಹತ್ ಸಾಮ, ಒಂದು ರತಂತರ ಸಾಮ ಅಂತ 2 ರೆಕ್ಕೆಗಳು. ಆಮೇಲೆ ಅವನ ಅದೇ ತರ ಈ ಎಲ್ಲವನ್ನು ಸೇರಿದಂತ ತಾದೃಶ ಅಂದ್ರೆ ಗುರುತ್ತ ತಾದೃಶ ಆಮ್ನಾಥ ಪುಚ್ಛ, ಈ ತರ ಅನೇಕ ಬೇರೆಯ ಛಂದಸ್ಸುಗಳು ಸೇರಿ ಅವನ ಸಾಮಗಳು ಸೇರಿ ಆ ಗರುಡನ ಪುಚ್ಛ ಆಯ್ತು ಅಂತ ಇದನ್ನ ಆಯ್ತು ಅಂತ ಹೇಳ್ತಾರೆ. ಇಂತಹ ಸ್ವಾಚ್ಛಂದ್ಯನ ಪ್ರಸೂತಾಂ ಶ್ರುತಿಶತ ಶಿಖರ ವಿಷ್ಣುತಾತ್ಮ ಗುರುತ್ಮ ಅಂದ್ರೆ ಇಂತಹ ಗರುತ್ಮನನ್ನ 100
ನೂರಾರು ಉಪನಿಷತ್ತುಗಳು ಕೊಂಡಾಡ್ತಾ ಅಂತಾರೆ, ಒಂದಲ್ಲ ಎರಡಲ್ಲ, ಎಲ್ಲ ಉಪನಿಷತ್ತಲ್ಲೂ ಗರುಡ ಬರ್ತಾನೆ. ಆ ಕೊಂಡಾಡುವಂತ ಉಪನಿಷತ್ ಕೊಂಡಾಂತ ಗರುಡದೇವನ ಅನುಗ್ರಹ ನಮ್ಮ ಮೇಲೆ ಅಂತ ಅಷ್ಟೊಂದು ಬರುತ್ತೆ. ಅದರಲ್ಲಿ ಎಷ್ಟೊಂದು ವೇದದ ಇದನ್ನ ಸ್ವಾಮಿ ಕೊಡಿಸಿದ್ದಾರೆ ನೋಡಿ. ಗರುಡ ಪಂಚಾಯತ್ ಬಹಳ ಕಷ್ಟವಾದ ಸ್ತೋತ್ರ, ಅದು ತುಂಬಾ ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಎಲ್ಲ ಜ್ಞಾನವಿದ್ರೆ ಮಾತ್ರ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಇವಾಗ ಸಾಮವೇದ ಜ್ಞಾನ ಇರಬೇಕು, ಶಬ್ದ ಜ್ಞಾನ ಇರಬೇಕು, ಅದರಿಂದ ಅದನ್ನ ಇದು ಮಾಡ್ತಾರೆ. ಮುಖ್ಯವಾಗಿ ಇನ್ನೊಂದು ಹೇಳ್ತಾರೆ, ಅದರಲ್ಲಿ ಗರುಡನ ಎರಡು ರೆಕ್ಕೆಗಳು, ಒಂದು ಜ್ಞಾನ ಒಂದು ಕರ್ಮ. ಜ್ಞಾನ ಮತ್ತು ಕರ್ಮ, ಗರುಡನ ಎರಡು ರೆಕ್ಕೆಗಳು ಏನ್ ಹೇಳ್ತಾರೆ, ಒಂದು ಜ್ಞಾನ ಒಂದು ಕರ್ಮ ಅಂತ ಆಗುತ್ತೆ. ಆಮೇಲೆ ಆ ಕರ್ಮವನ್ನ ಅನುಷ್ಠಾನ ಮಾಡೋದು, ಆಚಾರ್ಯರ ಕಡೆ ಬರಬೇಕಾದ್ರೆ ಜ್ಞಾನ ಮತ್ತು ಅನುಷ್ಠಾನ ಅಂತ ಆಗುತ್ತೆ. ಇದನ್ನು ಆಚಾರ್ಯ ಬರುವಾಗ ಮಾಡ್ತಾರೆ, ಇದರಲ್ಲಿ ಮಾಡುವಾಗ ಜ್ಞಾನ ಅನುಷ್ಠಾನ ಆಗುತ್ತೆ, ಜ್ಞಾನ ಕರ್ಮ ಅಂತ. ಯಾತಕ್ಕಪ್ಪ ಅಂದ್ರೆ ಈಶಾವಾಸ್ಯ ದೇಶದಲ್ಲಿ ಬರುತ್ತೆ ಮಂತ್ರವನ್ನು ಬರುತ್ತೆ, ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಮೃತಮಶ್ನುತೆ ಅಂತ. ಅಲ್ಲಿ ವಿದ್ಯೆ ಅಂದ್ರೆ ಜ್ಞಾನ, ಅವಿದ್ಯೆ ಅಂದ್ರೆ ತಪ್ಪಿಳಿಕೆ ಅಂತಲ್ಲ, ಅವಿದ್ಯೆ ಅಂದ್ರೆ ಕರ್ಮ. ವಿದ್ಯೆ ಅಲ್ಲದ್ದು ಅಂತ ಅವಿದ್ಯೆ ಅಂದ್ರೆ, ವಿದ್ಯೆ ಅನ್ನೋದು ಜ್ಞಾನ, ಜ್ಞಾನವಲ್ಲದ್ದು ಕರ್ಮ ಅಂತ. ಅವಿದ್ಯೆ ಅಂದ್ರೆ ಕರ್ಮ, ಎರಡೂ ಬೇಕು ನಮಗೆ. ಅಂದ್ರೆ ನಮಗೆ ನಮ್ಮ ಸಿದ್ಧಾಂತ ಬಿಡೋಗಿಲ್ಲ ಯಾವುದನ್ನು. ಏನಂದ್ರೆ ನಾವು ಮಾಡ್ಬೇಕಾದ್ರೆ ನಾವು ಭಗವತ್ ಪ್ರೀತಿ ಮಾಡ್ಬೇಕಿದ್ದವರೆ ಕರ್ಮವನ್ನು ಬಿಡೋವಾಗಿಲ್ಲ. ಅದರಿಂದ ಜ್ಞಾನ ಕರ್ಮ ಎರಡೂ ಬಹಳ ಕಡೆಯವರೆಗೂ ನಾವು ಮಾಡಲೇಬೇಕು. ನಮ್ಮಲ್ಲಿ ಯತಿಗಳಿಗೂ ಆರಾಧನಾ ಸಂಧ್ಯಾವನ್ನೆಲ್ಲ ಉಂಟು ನಮ್ಮಲ್ಲಿ, ಯಾಕೆಂದ್ರೆ ಬಿಡುವಾಗಿಲ್ಲ. ಶಾಸ್ತ್ರದಲ್ಲಿ ಯಾವ ಜೀವಂ ಅಂತ ಹೇಳಿದ್ಮೇಲೆ ಯತಿಗೆ ಅಂತ ಹೇಳಿಲ್ಲ, ಮಾಡಲೇಬೇಕು. ಯಾಕಂದ್ರೆ ಅವರು ನಮ್ಗೆ ಈ ಗಾಯತ್ರಿ ಹೇಳಲ್ಲ, ಕೃಷ್ಣ ಗಾಯತ್ರಿ ಹೇಳ್ತಾರೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇದು ಹೇಳ್ತಾರೆ, ವಿದ್ಯಾಚ ಎಷ್ಟದ್ವೇದೋ ಅಂದ್ರೆ ಎರಡು ರೆಕ್ಕೆಗಳಿದ್ದಂಗೆ ಗರುಡನಿಗೆ ಇದ್ದಂಗೆ ಎರಡು ಮನುಷ್ಯನಿಗೆ, ಗರುಡನಿಗೆ ಎರಡು ರೆಕ್ಕೆ ಇದ್ದಂತೆ ಒಬ್ಬ ನಮಗೆಲ್ಲರಿಗೂ ಸಹ ಒಂದು ಜ್ಞಾನ ಮತ್ತು ಅನುಷ್ಠಾನ ಎರಡು ರೆಕ್ಕೆಗಳು ಇರಲೇಬೇಕು. ಅದನ್ನೇ ಶ್ರುತಿ ಹೇಳುತ್ತೆ, ಅವಿದ್ಯೆಯ ಮೃತ್ಯುಂ ತೀರ್ಥ. ಅವಿದ್ಯೆ ಕರ್ಮಗಳಿಂದ ಏನಾಗುತ್ತೆ, ಮೃತ್ಯುಂ ತೀರ್ಥ. ಮೃತ್ಯು ಅಂದ್ರೆ ಪಾಪಗಳು, ಪಾಪಗಳನ್ನು ಕರ್ಮಗಳಿಂದ ಪಾಪಗಳನ್ನು ಕಳ್ಕೊಂಡ್ಬಿಟ್ಟು ನಾವು ವಿದ್ಯೆಯ ಅಮೃತಾಮೃತೆಯಿಂದ. ಜ್ಞಾನದಿಂದ ಅಂದ್ರೆ ವಿದ್ಯೆಯಿಂದ ಅಂದ್ರೆ ಭಗವನ ಜ್ಞಾನ ಅಂತ ಹೇಳ್ದಲ್ಲ, ಭಗವಂತನ ದಾಸ ನೀನೇ, ನೀನು ಈಶ ನಾನು ದಾಸ ಅನ್ನೋ ಭಾವನೆ ಜ್ಞಾನ. ಆ ಜ್ಞಾನದಿಂದ ಇದಾಗುತ್ತೆ, ಶರಣಾಗತಿ ಆಗುತ್ತೆ. ಅದು ಅಮೃತಮ್ ಅಂತ ಹೇಳ್ತಾರೆ. ಅದರಿಂದ ಅಮೃತಮ್ ಅಶ್ನುದೆ, ಅಮೃತವನ್ನು, ಅಮೃತ ಅಂತ ಮೋಕ್ಷ ಅಂತ ವೇದದಲ್ಲಿ ಬರುವಂತ ಮಂತ್ರ. ಅದನ್ನೇ ಇಲ್ಲಿ ಹೇಳ್ತಾರೆ, ಎರಡು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮುಂಡಕೋಪನಿಷತ್ ಬರುತ್ತೆ ಎರಡರಲ್ಲಿ, ದ್ವಾಸುವರ್ಣ ಸುವೇದ ಸಕಾಯ ಸಮಾನಂ ವೃಕ್ಷಂ ಪರಿಷತ್ ಪ್ರಜಾತೆ ತಯೋರನ್ಯತೆ ಪಿಪ್ಪಲಂ ಸ್ವಾದತ್ತಿ ಅನಶ್ನಿಯೋರನ್ನನ್ ಅಭಿಜಾಕಶೀತಿ ಅಂತ ಬರ್ತೇವೆ. ಅಂದ್ರೆ ಸುಪರ್ಣ ಪದ ಅದು ಬರ್ತೇವೆ. ದ್ವಾಸುಪರ್ಣ ಅದು ಹೇಳ್ತಾರೆ, ಎರಡು ಹಕ್ಕಿಗಳು. ಸುಪರ್ಣ ಅಂದ್ರೆ ಎರಡು ಹಕ್ಕಿಗಳು ಅಂತ ಇರೋ, ಅದು ಸಯುಜಾ ಸಕಾಯ, ಅವು ಎರಡು ಒಟ್ಟಿಗೆ ಇರುತ್ತೆ. ಸಮಾನಂ ವೃಕ್ಷಂ ಅಂತ, ಒಂದೇ ವೃಕ್ಷದಲ್ಲಿ ಎರಡು ಹಕ್ಕಿಗಳು ಕೂತ್ಕೊಂಡಿದೆ. ಇದು ನಮಗೆ ಹೇಳಿದ್ರು, ಒಂದೇ ಹಕ್ಕಿ ಮರದಲ್ಲಿ ಎರಡು ಹಕ್ಕಿಗಳು ಕೂತಿದೆ. ಅದರಲ್ಲಿ ಒಂದು ತಯೋಹೋ ಒಂದೇತು, ಆ ಎರಡರಲ್ಲಿ ಒಂದು ಏನ್ ಮಾಡ್ತಂತೆ, ಪಿಪ್ಪಲಂ ಸ್ವಾದತಿ. ಪಿಪ್ಪಲ ಅಂದ್ರೆ ಹತ್ತಿ ಹಣ್ಣು ಅಂತ ಅಂದ್ರೆ ಕರ್ಮ. ಆ ಹಣ್ಣಿನ ತಂದು ಮಂಕಾಗಿರುತ್ತಂತೆ. ಇನ್ನೊಂದಿದೆ ಅನಶ್ನನ್, ಅನ್ಯನ್ ಅನಶ್ನನ್, ಅದು ಇನ್ನೊಂದು ಏನು ತಿನ್ಕೊಂಡಂತೆ, ಅಭಿಷಾಕಶೀಲಿ ತೇಜೋಮಯ ಬೆಳೀತಾ ಇದ್ದಂತೆ. ಇದು ಯಾತಕ್ಕಿಂತ ಹೇಳಿದ್ರೆ, ನಾವು ಶರೀರ ಅನ್ನೋ ಒಂದು ಮರ, ಶರೀರ ಅನ್ನೋ ಹೃದಯದಲ್ಲಿ ಎರಡು ಹಕ್ಕಿಗಳು, ಒಂದು ಜೀವಾತ್ಮ ಒಂದು ಪರಮಾತ್ಮ. ಈ ಜೀವಾತ್ಮ ಏನ್ ಮಾಡ್ತಾನೆ, ನಾವು ಈ ಭೋಗದಲ್ಲಿ ಇದ್ದು ತಿಂದು ಪಿಪ್ಪಲಂ ಅದು ಭೋಗ, ಈ ಸಂಸಾರ ಭೋಗದಲ್ಲಿ ಅನುಭವಿಸ್ಕೊಂಡು ಮಂಕಾಗಿದ್ದೀವಿ. ಆ ಭಗವಂತ ಒಳಗಡೆ ಏನು ತಿಂದೆ ತೇಜೋಮಯವಾಗಿದ್ದಾನೆ. ಅದನ್ನೇ ಹೇಳ್ತಾ ಇದಕ್ಕೆ ದ್ವಾಸುಪರ್ಣ ಅನ್ನೋದು. ಅವಾಗೂ ಸುಪರ್ಣ ಅನ್ನೋದು ಬರುತ್ತೆ ಅದಕ್ಕೆ. ಅವನು ಎಲ್ಲೂ ಸಹ ನೋಡಿ ಪೆರಿಯಾಳ ಹೋಗುತ್ತೆ. ಜ್ಞಾನ ಕರ್ಮ ಯಾವ ಇದು ಬಿಟ್ಟಿರಲಿಲ್ಲ ಅವರು. ಜ್ಞಾನಿಗಳು ನಿತ್ಯ ಕೈಗಳನ್ನು ಮಾಡ್ತಿದ್ರು, ಅವರು ಯಾವುದಕ್ಕೂ ಬಿಟ್ಟಿರಲಿಲ್ಲ ಅವರು. ಅದರಿಂದ ಅದಕ್ಕೆ ಅವರಿಗೆ ಫುಲ್ ಅಂದ್ರೆ ಜ್ಞಾನ ಮತ್ತು ಕರ್ಮ, ಅರೈ ಅಂತಂದ್ರೆ ಫುಲ್ ಅರೈ ಅಂದ್ರೆ ಜ್ಞಾನ ಮತ್ತು ವೈರಾಗ್ಯ. ಪರಮಹಂಸ ಅಮೃತ ನಮ್ಮ ಪೆರಿಯಾಳ ಆಸರ ಇದ್ದಂತೆ, ಜ್ಞಾನದಿಂದ ಕರ್ಮದಿಂದ ಇದ್ದು ವೈರಾಗ್ಯವೂ ಇತ್ತು ಅವರಿಗೆ. ಹಾಗಾಗಿ ಫುಲ್ ಅರೈ ಇದ್ದ. ಅದರಿಂದ ಗರುಡಾಂಶ ಸಂಭೂತರಾಗಿ ಗರುಡನ ಏನೇನು ಗುಣಗಳಿದೆಯೋ ಆ ಗುಣಗಳೆಲ್ಲ ಅನುಕರಣೆ ಮಾಡ್ಕೊಂಡಿದ್ರು. ಜ್ಞಾನವಂತರಾಗಿದ್ರು, ನಿಷ್ಠಾವಂತರಾಗಿರೋ, ಅನುಷ್ಠಾನ ಇಟ್ಕೊಂಡಿದ್ರು, ವೈರಾಗ್ಯವೂ ಇತ್ತು ಅವ್ರಿಗೆ. ಯಾವುದನ್ನೂ ಆಸೆ ಪಡಲಿಲ್ಲ ಅವರು. ಅದರ ಅದಕ್ಕೆ ಪರಮಹಂಸ ನಾವು ಹೇಳ್ತೀವಿ. ಪರಮಹಂಸ ಅನ್ನೋದು ಅದಕ್ಕೆ ಯಾರು ಆ ಥರ ಇರ್ತಾರೋ, ಜ್ಞಾನಾನುಷ್ಠ ಆಗಿ ಯಾವುದನ್ನು ಆಸೆ ಪಡೆದ್ರು ಅವರು ಪರಮಹಂಸ. ನಾವು ಗುಡಿನಲ್ಲಿ ಯತಿಗಳಿಗೆಲ್ಲ ಪರಮಹಂಸ ಅಂತ ಹೇಳ್ತೀವಿ, ಬರುತ್ತೆ ಗುಡಿನಲ್ಲಿ. ಆ ಪರಮಹಂಸ ಅನ್ನೋದು ತುಂಬಾ ಇದು. ನಾವು ಈ ಚರಣ ಪವಿತ್ರವನ್ನು ಹೇಳಬೇಕಾದ್ರೆ ಹೇಳ್ತಿರೋದ್ರಲ್ಲಿ
ಅದರಲ್ಲಿ ಇದನ್ನು ಮಾತ್ರ ನಕರ್ಮಣ ಪ್ರಜಾಯತನೆ ಅನ್ನೋದು ನಾವು ಯತಿಗಳು ಹೇಳ್ತೀವಿ ಇದನ್ನ. ಪಾಪ ಒಂದು ಯಾವ್ದಲ್ಲೂ ಹೋದಾಗ ಈ ಚರಣ ಪವಿತ್ರ ಮಾತ್ರ ನಾವು ಯತಿಗಳು ಅಲ್ಲದೆ ಇದ್ದವರಿಗೆ ಇವರು ದೇಶಿಗರಿಗೂ ಅದನ್ನೇ ಹೇಳಿಟ್ಕೊಂಡಿದ್ದೀವಿ. ಅದಕ್ಕೆ ಪಾಪ ಯಾರೋ ಒಂದ್ಸಲ ನಾವು ಹೋಗಿದ್ದಾಗ ತುಂಬಾ ವರ್ಷದಿಂದ ಒಂದು 30 ವರ್ಷದಿಂದ ಗೊತ್ತಿಲ್ಲ ಅವರಿಗೆ ದೇಶಗಳು ಬರ್ಬೇಕಾದ್ರೆ ಅವ್ರು ನಕರ್ಮಣ ಪ್ರಜನೆ ಅಂತ ಹೇಳಿ ಎಲ್ಲ ತಕ್ಷಣದಲ್ಲಿ ಅವ್ರಿಗೆ ಹಾಗೆ ಬಿದ್ದು ನೀವು ಈ ತಪ್ಪು ತರಿಸಿರುವಾಗ ಆಮೇಲೆ ಅದೆಲ್ಲ ಆದ್ಮೇಲೆ ಹೇಳಿದೆ ಅವರು ತಿಳಿದೇ ಹೇಳಿರ್ಬೋದು. ಆದ್ರೆ ಈ ಮಂತ್ರ ದೇಶಿಗರಿಗೆ ಹೆಚ್ಚು ಉಂಟದು. ಪರಮಹಂಸರು ಅವರೇ ಜ್ಞಾನ ವೈರಾಗ್ಯ ನಕರ್ಮಣ ಪ್ರಜಾತನೆ ಯಾವುದಕ್ಕೂ ಆಸೆ ಬಂದರೆ ಅವರೇನೆ ಈ ಮಂತ್ರ ಸರಿಯಾಗಿ ಮತ್ತದು ಅವರಿಗೆ. ನಾವು ರೂಢಿನಲ್ಲಿ ಯತಿಗಳು ಇಟ್ಕೊಂಡು ಹೇಳೋದು ಬೇರೆ ಮಾತು. ಆದ್ರೆ ಅವ್ರ ಪಾಪ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಅದು ಅವ್ರಿಗೆ ಬರೀ ಕರೆ ಅಂತ ಆ ಮಂತ್ರ ಅಂತ ನಕರ್ಮಣ ಅನ್ನೋದು ವೇದಾಂತ ದೇಶಿಗೆ 100% ಹಾಗೇ ಹೊಂದುತ್ತೇವೆ. ವೇದಾಂತ ವಿಜ್ಞಾನ ತಿಳಿದವರು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಯಾರು ವೇದಾಂತ ವಿಜ್ಞಾನ ಸುನಿಶ್ಚಯ ಮಾಡಿದ್ದವರು ವೇದಾಂತ ಸುನಿಶ್ಚಯ ಅಂತ. ಸನ್ಯಾಸ ಅಂದ್ರೆ ನಾವು ಕಾಷಾಯ ಕೂಡ ಆಗಲ್ಲ. ಸಗುಂ ನ್ಯಾಸ ಚೆನ್ನಾಗಿ ಬಿಡಲ್ಪಟ್ಟದ್ದು ಸನ್ಯಾಸ. ಸನ್ಯಾಸಿಗಳು ಬಿಡಬೇಕಾದ್ರೆ ಸನ್ಯಾಸಿ ನಾವು ಹೇಳ್ಕೊಂಡು ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಹೇಳ್ಕೊಂಡು ಬರ್ತೀವಿ. ಯಾರು ಈ ಲೋಕದಲ್ಲಿರುವ ಈ ಮೋಹಗಳು ಎಲ್ಲವನ್ನೂ ಚೆನ್ನಾಗಿ ಬಿಟ್ಟಿದಾರೋ, ಸಮ್ಯಕ್ ನ್ಯಾಸ ಬಿಟ್ಟಿದಾರೋ ಅವರು ಸನ್ಯಾಸಿ. ವೇದಾಂತ ದೇಶದಿಂದ ಯಾರು ಬೇಕು ಅವರು ಒಂದು ದಿನ ಇರಲಿಲ್ಲ, ಅವರು ಊಟಕ್ಕೂ ಸಹ ಯಾರನ್ನೂ ಕೇಳ್ತಿರ್ಲಿಲ್ಲ. ಹಣವನ್ನೇ ಅವರು ಜೀವಮಾನದಲ್ಲಿ ಹಣವನ್ನೇ ಕೈಯಿಂದ ಮುಟ್ಟಿಲ್ವಂತೆ. ಅವರು ಹಣವನ್ನೇ ಕೈಯಿಂದ ಮುಟ್ಟಿದ್ದ ಇಲ್ಲ. ಎಲ್ಲ ಶಿಷ್ಯರು ಮಾಡ್ತಾ ಇದ್ರು. ಶಾಲೆಗಳಲ್ಲೂ ಶಿಷ್ಯರು ಬರೋರು ಮಾಡೋರು ಅಷ್ಟೇ, ಏನು ಮುಟ್ಟಿಲ್ಲ. ಅವರು ಭಿಕ್ಷೆನಲ್ಲಿ ಏನು ಬರ್ತೋ ಮುನ್ಸೂಚನೆಯಲ್ಲಿ ಅದರಲ್ಲಿ ಮಾತ್ರ ಮಾಡ್ತಾ ಇದ್ರು. ಹಾಗೆ ಆ ಮಂತ್ರ ಅಂತೆ ಅವರಿಗೆ ಪರಮಹಂಸ ಅನ್ನೋದು ಹಾಗೆ ಅದು ಪೆರಿಯಾಳವಾಗಿ ಕೂಡ ಹೊಂದಿತ್ತು. ಅವರು ಇದಾಗಿದ್ರು ಸಹ, ಗೃಹಸ್ಥರಾಗಿದ್ರು ಸಹ ಪರಮಹಂಸ ಅನ್ನೋದು ಅವ್ರು ಹೊಂದುತ್ತೆ. ಆ ಗರುಡನ್ ಹೇಳಿರೋ ಎಲ್ಲವೂ ಸಹ ಅವ್ರಿಗೆ ಹೋಗುತ್ತೆ. ಅದಕ್ಕೆ ಯಾಕೆ ಇನ್ನೊಂದು ಹೇಳುತ್ತೆ, ಭಗವಂತನ ಶ್ರುತಿನಲ್ಲಿ ಕುಳ್ಳು ಹೋಲಿಸುತ್ತೆ. ಹಿರಣ್ಮಯ ಬ್ರಹ್ಮನಾಮ ಅಂತ ಹೇಳುತ್ತೆ. ಭಗವಂತ ಬ್ರಹ್ಮನಿಗೆ ಹಿರಣ್ಮಯ ಶಕುನಿ ಅಂತ ಅವನಿಗೆ ಬಂಗಾರದ ಪಕ್ಷಿ ಅಂತ ಅವನು. ಶಕುನೇ ಬ್ರಹ್ಮನಾಮ ಏನ ಸ್ತಪತಿತೆ ಯಸೇದ್ನಃ ಅಂದ್ಬಿಟ್ಟು ಮುಂದಕ್ಕೆ ಮಂತ್ರ ತುಂಬಾ ಜನ ಬರ್ತಾ ಇದ್ರು. ಅವನು ಶಕುನೇ ಬ್ರಹ್ಮನಾಮ ಅಂದ್ಬಿಟ್ಟು ಅವನು ಬ್ರಹ್ಮನಿಗೆ ಹೆಸರೇ ಅವನೊಬ್ಬ ಹಕ್ಕಿ ಅಂದ್ಬಿಟ್ಟು ಅಂತ. ದ್ವಾಸುಪರ್ಣ ಹಕ್ಕಿಲಿ ಅನ್ಬೇಕಾದ್ರೆ ಭಗವಾನ್ ಹಕ್ಕಿ ಅಂತಾನೆ ಹೇಳಿದೆ. ಶ್ರುತಿಯಲ್ಲೂ ಸಹ ಅವನು ಹಿರಣ್ಮಯ ಶಕುನಿ ಅಂತ ಬಂಗಾರದ ಹಕ್ಕಿ ಅಂತ ಕೊಂಡಾಡುತ್ತೆ. ಹಾಗೆ ಇವರು ಸಹ ಗರುಡಾಂಶ ಸಂಭೂತರಾಗಿದ್ದರಿಂದ ಇಲ್ಲಿ ತನ್ನ ತಂದೆ ಆಚಾರ್ಯ ಎರಡು ಎಲ್ಲವನ್ನೂ ಉಪದೇಶ ಮಾಡಿದಾರಲ್ಲ ಅವಳಿಗೆ. ಎಲ್ಲ ಇದಗಳು ಉಪನಿಷತ್ತು ವೇದಾಂತ ಎಲ್ಲವನ್ನೂ ಉಪದೇಶ ಮಾಡಿದ್ದಾರೆ ಅವರಿಗೆ. ಹಾಗಾಗಿ ಆಚಾರ್ಯ ಆಯಿತು, ತಂದೆ ಮತ್ತು ಆಚಾರ್ಯ ಎರಡೂ ಆಯಿತು ಅವಳಿಗೆ. ಹಾಗಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ಆ ಭಗವಂತನೇ ಅನ್ನೋದು ಕುಳ್ಳು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಆ ಕುಳ್ಳು ಅರೆ ಎನ್ನುವಾಗ ಕೋ ಇಲ್ಲನ್ನು ಮಾಡುವಾಗ ಆ ಕೋ ಅಂತ ಮಾಡಿ ಇಲ್ಲ ಮಾಡೋದು ತಪ್ಪಿಲ್ಲ. ಕೃಷ್ಣನನ್ನೇ ಹೇಳಿದೆ ಅಂತ ತಪ್ಪಿಲ್ಲ ಅನ್ನೋದ್ರ ಕಡೆಗೆ. ಆ ಶಿಲಂಬಿನ ಹಾನ್ ಅನ್ನುವಾಗ ಇಲ್ಲಿ ಶಿಲಂಬಿನ ಕಾನ್ ಅಂತ ಹೇಳಿದ್ರು ಅವರು, ಕೇಳಂತ ಹೇಳಿಲ್ಲ ಅವರು. ಶಿಲಂಬಿನ ಹಾಳು ನೋಡು ಅಂತ ಅಂದ್ಬಿಟ್ಟು ಅಂತ ಅಂದ್ರೆ ಯಾಕೆ ಕೇಳೋ ಅಂದ್ಬಿಟ್ಟು ಅಂತ ಹೇಳ್ತಾ. ಅದಕ್ಕೆ ಕಾಣೋದು ಇದ್ರೆ ಕೇಳೋದು ಅಂದ್ರೆ ಮನಸಾರೆ ಕಾಣೋದು ಅಂತ. ಯಾವ್ದಾದ್ರು ಕಂಡ ಅಂದ್ರೆ ಮನಸ್ಸಿಗೆ ಒಂದು ಬರ್ತಲ್ಲ, ಯಾವುದೋ ಒಂದು ಶಬ್ದ ಸಂಕ್ರಾಂತ ಅಲ್ಲಿ ಅಂತ. ಇಲ್ಲಿ ನೀನು ಕೇಳಿ ಶಬ್ದ ಕೇಳಿ ತಿಳ್ಕೊ. ಅಲ್ಲಿ ಶಕುನಿ ಅನ್ನೋದು ಇದೆಯಲ್ಲ, ಆ ಪಕ್ಷಿ ಕುಳ್ಳು ಇದೆಯಲ್ಲ ಇದು ಅಂತ ಕಾಣ್ ಅಂದ್ಬಿಟ್ಟು ಮನಸಾರೆ ಕಾಣ. ನಾವಂತಾರೆ ಅಲ್ಲ ಹಕ್ಕಿ ಕೂಗ್ತಿದ್ದೆ ನೋಡು, ನಾವು ಕನ್ನಡದಲ್ಲಿ ನೋಡಿ ಹೇಳ್ತೀವಿ. ನಾವು ರೂಢಿ ಇರ್ತಾರೆ ಅಲ್ಲಿ ಮಾಡ್ತಾರೆ ನೋಡು ಅಂತ ಹೇಳಿ. ನೋಡೋದು ಅಂತ ತಿಳ್ಕೊ ಅಂತ ಅರ್ಥನ. ಅದಕ್ಕೆ ಕೇಳೋದಕ್ಕೇನೆ ಕಾಣ್ ಅಂದ್ರೆ ಕೇಳಿ ತಿಳ್ಕೊಳ್ಳೋದಕ್ಕೆ ಆ ಪದವನ್ನು ಹಾಕೋದು ಅದಕ್ಕೆ. ಹಾಗಾಗಿ ಅದನ್ನ ಹೇಳ್ತಾರೆ. ಕಲರವ ಮಾಡ್ತಾ ಇದೆ ಅಂದ್ರೆ ಇನ್ನೊಂದು ಹೇಳ್ತಾರೆ ಇಲ್ಲಿ. ಒಂದು ಪಕ್ಷಿಗಳ ಕಲರವ, ಅಲ್ಲಿ ಹೋಗಿ ಅವರು ಶಂಕರ ಕಲರವ, ಮತ್ತೆ ಇವರೆಲ್ಲ ಇವರು ಯೋಗಿಗಳೆಲ್ಲ ಹೋಗಿದಾರಲ್ಲ ಕೈಕರ ಕಲರವ, ಅವ್ರು ವೇದಘೋಷ ಮಾಡ್ತಾ ಇದ್ದಾರೆ. ವೇದಘೋಷದ ಕಲರವ, ಭಗವಂತ ಸುಪ್ರಭಾತ ಹೇಳ್ತಾ ಇದ್ದಾರಲ್ಲ ಮಂತ್ರಗಳ ಕಲರವ ಎಲ್ಲವೂ ಬರ್ತಾ ಇದೆ ಅದರಿಂದ. ಹಾಗಾಗಿ ಇದನ್ನ ನೀನು ಕೇಳಿಲ್ಲ ಅಂತ ಹೇಳ್ತಾರೆ ಅವರು. ಇವಳು ಗೊತ್ತು ಇವಳಿಗೆ, ಆದರೂ ಇವಳು ಮೊದಲೇ ಹೇಳಿದಂಗೆ ಸ್ವಲ್ಪ ಸ್ವಾರ್ಥಪರರು. ಇವಳು ಹೊಸಬರಾದ್ರಿಂದ ಇನ್ನು ಪೂರ್ಣವಾಗಿ ವಿಕಸನವಾಗಿಲ್ಲ ಅವರಿಗೆ. ಅಂದರೆ ಎಲ್ಲರನ್ನೂ ಜೊತೆ ಸೇರ್ಕೊಂತಿಲ್ಲ, ನಾವೊಬ್ಬರೇ ಅನುಭವಿಸ್ಬೇಕು ಅಂತ. ಆ ಒಂದು ಕಾರಣಕ್ಕೆ ಇವರು ಮನೆಯಲ್ಲಿದ್ದು ನಿದ್ದೆ ಮಾಡ್ತಿರಲ್ಲ. ಅವರು ಎಲ್ಲರೂ ಭೋಗ ನಿದ್ರೆ ಇಲ್ಲ, ಎಲ್ಲ ಯೋಗ ನಿದ್ರಲ್ಲಿ ಇರ್ತಾರೆ. ಭಗವಂತನ ತಾವು ಮಾತ್ರ ನಮಗೆ ಇರಲಿ ಅಂತ ನಾವು ಮಾತ್ರ ಎಣಿಸ್ಕೊಂಡು ಅಂತ ಇರೋರು. ಒಟ್ಟಿಗೆ ಇವರು ಆಂಡಾಳ್ತಾರ ಎಲ್ಲರಿಗೂ ಹೋಗೋದಕ್ಕೆ ಇನ್ನೂ ಮನಸ್ಸು ಪಕ್ವವಾಗಿಲ್ಲ ಅವರಿಗೆ. ಹಾಗಾಗಿ ಒಂದು ಕಾರಣ ಕೊಡ್ತಾ ಇದ್ದಾರೆ, ನಿಮ್ಗೆ ಇದು ನನಗೆ ಕಾಣಿಸ್ತಾ ಇಲ್ಲ, ನೀವೆಲ್ಲ ಬೇಗ ಇಟ್ಕೊಟ್ಟಿರಿ, ಈ ತರ ಕಾರಣ ಹೇಳ್ತಾರೆ. ಆಗೋದಕ್ಕೆ ಹೇಳ್ತಾರೆ ಅಂದ್ರೆ ಅವಳ ಪಿಳ್ಳ ಅಂದ್ರೆ ಗೊತ್ತು, ನೀನು ನಾಟಕ ಮಾಡಬೇಡ ಅಂತ ಅಷ್ಟೇ, ಎಲ್ಲರೂ ಗೊತ್ತು, ಹೇಳು ನೀನು
ಅಂದ್ರೂ ಎಲ್ಲವನ್ನೂ ಕೊಟ್ಟಾಳದಲ್ಲಿ ಪೇಯಿಮೂಲೆ ನೆನ್ಕೊಂಡವರ ಮಗ ಹೇಳ್ತಾರೆ, ಆ ಬೆಳ್ಳಿನ ಹೇಳಿದ್ರೆ ಜ್ಞಾನ ಸಂಕೇತ, ಶಂಖ ಬಂದು ಜ್ಞಾನ ಸಂಕೇತ. ಏನು ಹೇಳ್ತಿದ್ರೆ ಆ ಪ್ರಾತಃ ಕಾಲ ಸತ್ವದ ಕಾಲದಲ್ಲಿ ಶಂಖ ಅಂದ್ರೆ ಪ್ರಣವನ್ನೇ, ಶಂಖದಲ್ಲಿ ಪ್ರಣವೇ ಬರುತ್ತಂತೆ. ಅದು ತುಂಬ ನಿಧಾನವಾಗಿ ದೀರ್ಘವಾಗಿ ಕೇಳ್ತಿರೋದು, ಕಡೆಗಾಲ ಓಂ ಅಂತಾನೆ ಕೇಳುತ್ತೆ ಅದು ಪ್ರಣವದ ವೇದ. ಚೆನ್ನಾಗಿ ಶಂಖ ಬಂದ್ರೆ ಪ್ರಣವೇ ಬರುತ್ತೆ. ಪ್ರಣವ ಅನ್ನೋದು ವೇದ, ವೇದದ ಅರ್ಥವೇದಕ್ಕೆ ಅದಕ್ಕೆ ಅಲ್ಲಿ ಆಚಾರ್ಯಲ್ಲಿ ನಾವು ಇದರಲ್ಲಿ ಸ್ವಾಪದೇಶಾರ್ಥದಲ್ಲಿ ಈ ಶಂಕನ್ನ ನಾವು ಆಚಾರ್ಯಗೆ ಇದರಲ್ಲಿ ಸ್ವಾಪದೇಶದಲ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಹೇಗೆ ಶಂಕು ಪ್ರಣವಂತ ಹೋಗಿ ಉಪದೇಶ ಪ್ರಣವನ್ನೇ ಹೇಳುತ್ತೋ ಹಾಗೆ ಆಚಾರ್ಯರು ನಮಗೆ ಅವ್ರ ಉಪದೇಶವು ಶಂಕರ ನಾದ ಇದ್ದಾಗೆ ಪ್ರಣವ ಅಂದ್ರೆ ಎಲ್ಲ ವೇದಗಳು ಅದ್ರಲ್ಲಿ ಬರುತ್ತೆ. ವೇದಾಂತ ಅರ್ಥ ತಿಳ್ಸೋದ್ರಿಂದ ಈ ಶಂಕರನ ಆಚಾರ್ಯಗೊಳಿಸಿದೆ. ಹೇಳ್ತಾರೆ ಇದರಲ್ಲಿ ಬರುತ್ತೆ, ಶ್ವೇತಾಶ್ವಪುರುಷ ಬರುತ್ತೆ, ಯಶ್ಚ ದೇವೇ ಪರಾಭಕ್ತಿ ಯಥಾ ದೇವೇ ಕಥಾಗುರು ಅಂತ ಉಪನಿಷತ್ತಲ್ಲಿ ಬರುವಂತ ವಾಕ್ಯ. ಎಲ್ಲಿ ಯಶ್ಚ ದೇವೇ ಎಲ್ಲಿ ಭಗವಂತನಲ್ಲಿ ಪರಾಭಕ್ತಿ, ಪರಮಭಕ್ತಿ ಇದೆಯೋ, ಪರಮಭಕ್ತಿ ಇದೆಯೋ ಅದೇ ಭಕ್ತಿನ ಯಥಾ ದೇವೇ, ಎಲ್ಲಿ ನೀ ಭಗವಂತನ ಪರಮಭಕ್ತಿ ಇದ್ರೆ ಅದೇ ಭಕ್ತಿಯನ್ನು ಕಥಾಗುರು, ನಿನ್ನ ಆಚಾರ್ಯನಲ್ಲೂ ಅದೇ ಭಕ್ತಿ ಇರಬೇಕು ಅಂತ ವೇದ ಶ್ರುತಿನೇ ಹೇಳ್ಬಿಡುತ್ತೆ. ಆಚಾರ್ಯನಲ್ಲೂ ಅದೇ ಆಟಾಳಗದಿತ್ತು, ಅದಕ್ಕೆ ಮೊದಲು ಆಚಾರ ಬಂದಿರೋದಕ್ಕೆ ಅದನ್ನ ಅನ್ಬಿಟ್ಟು ಅಂತ ಈ ಪೇಯಿಮೂಲೆ ನೆನ್ಕೊಂಡವರು ಹೇಳ್ತಾರೆ, ಭೂತನಿಯ ವಿಷ ಕುಡಿದ ಹಾಲನ್ನು ಕೊಡುವ ಅಂತ. ಅದರಲ್ಲಿ ಅನೇಕ ಇದರಲ್ಲಿ ಯಾದವಾಭ್ಯದಲ್ಲಿ ಶಂಕರಾಚಾರ್ಯರೆಲ್ಲ ತುಂಬಾ ಚೆನ್ನಾಗಿ ಅನುಭವಿಸಿದ್ದಾರೆ, ಭೂತನಿಯ ಅನುಭವಿಸಿದ್ದಾರೆ. ಅದರಲ್ಲಿ ಶಂಕರರ ಪ್ರಕಾರ ವೇದಾಂತ ದೇಶದ ಪ್ರಕಾರ ಭೂತನಿಗೆ ಮೋಕ್ಷ ಆಯ್ತು ಅಂದ್ಬಿಟ್ಟು ಅಂತ ಇಬ್ಬರು ಅದೇ ಅಭಿಪ್ರಾಯ. ಶಂಕರರು ಅದೇ ಹೇಳ್ತಾರೆ, ವೇದಾಂತ ದೇಶ ಯಾದವಾಭ್ಯದಲ್ಲಿ ನೇರವಾಗಿ ಅವಳಿಗೆ ಮೋಕ್ಷವೇ ಆಯ್ತು ಅಂದ್ಬಿಟ್ಟು ಅಂತ. ಏನು ರಾಕ್ಷಸಿ ಕೊಲ್ಲಕ್ಕೆ ಬಂದ್ರು ಅಂದ್ರೆ ಭಗವಂತನ ಮೇಲೆ ಆ ಭಾವನೆ ಕಡೆಯಲ್ಲಿ ಅವಳಿಗೆ ಆ ಸ್ತನ್ಯಪನ್ನ ಮಾಡಿಸ್ಬೇಕಾದ್ರೆ ತಾಯಿ ಭಾವ ಬಂದ್ಬಿಡ್ತಂತೆ ಅವಳಿಗೆ, ತಾಯಿ ಭಾವ ಬಂದಂತೆ ಅವಳಿಗೆ. ಆ ತಾಯಿ ಭಾವ ಬಂದ ತಕ್ಷಣ ಭಗವಂತ ಮೋಕ್ಷ ಬಂದ್ಬಿಟ್ಟ, ಒಂದಿದ್ದು ಬೇರೆ ಅವಳನ್ನ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಗೋಪಾಲನಿಂಬಭೂಷಣ್ ಕುಹನಾ ಜನನ್ಯಾಹ ಪ್ರಾಣಸ್ತನಂದೈಮೈ ಪರಂ ಪುಮಾಂಸಂ ಅಂದ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಅದು ಕುಹನಾ ಜನ ಕೌಟಿಲ್ಯ ಉಳ್ಳಂತಹ ಜನನಿ ಅವಳು. ಯಶೋದೆ ನಿಜವಾದ ಜನನಿ, ಇವಳು ವೇಷ ಹಾಕೊಂಡು ಕುಹನಾ ಜನನಿ, ಅವಳು ವೇಷದಲ್ಲಿ ಹಾಕಿರೋ ವೇಷ ಮಾಡದ ಜನತೆ ಇವಳು. ಅವಳನ್ನ ಪ್ರಾಣಸ್ತನಂದ, ಅವಳ ಪ್ರಾಣವನ್ನ ಸ್ತನಂದಯ ಅಂದ್ರೆ ಅವಳ ಹಾಲನ್ನ ಅವ್ರ ಜೊತೆಗೆ ಪ್ರಾಣವನ್ನು ಎಳ್ಕೊಂಡ್ಬಿಟ್ಟ, ಪರಂ ಪುಮಾಂಸಂ ತಗೊಂಡ್ಬಿಟ್ಟ ಅಂದ್ಬಿಟ್ಟು ಅದರಲ್ಲಿ ಯಾರೋ ಆಗಿದ್ದ ಹೇಳ್ತಾರೆ, ಸ್ತನ್ಯಂಚ ವಿಷಸಂಮಿಶ್ರಂ ರಸಮಾಸಿ ಜಗೋದ್ಗುರು. ಏನೇ ವಿಷ ಅಂತಾಳೆ, ಇನ್ನೂ ಅವನಿಗೆ 3 ತಿಂಗಳ ಏನೋ ಮಗುವಾದು ಅಂದ್ರೆ ಅವಳ ವಿಷ ಹಾಲು ಇವನಿಗೆ ರಸಮಾಸಿ, ಜಗದ್ಗುರುವಾದ ಕೃಷ್ಣನಿಗೆ ರಸವಾಯ್ತಂತೆ. ಅದು ಒಳ್ಳೆ ಅವನಿಗೆ ಅಮೃತ ಕೊಡ್ಬೇಕಿತ್ತಂತೆ, ವಿಷ ಕೊಡೋದು ಅವನಿಗೆ. ಸ್ತನ್ಯೇನ ಕೃಷ್ಣ ಸಹಮೂದನಾಯ ಪ್ರಾಣಾನ್ ಪಪೌ ಲುಪ್ತ ಪುನರ್ಭವಾಯ ಹೇಳ್ಕೊಡೋದಕ್ಕೆ. ಸ್ತನ್ಯೇನ ಕೃಷ್ಣ ಸ್ತನ್ಯಪಾನ ಮಾಡಬೇಕ ಸಹಪೂತನಾಯ ಪ್ರಾಣಾನ್ ಪಪೌ, ಅವಳ ಪ್ರಾಣವನ್ನ ಹೀರ್ಬಿಟ್ಟ. ಅವನು ಅವನು ಹೇಳ್ಕೊಡ್ತಾರೆ ಲುಪ್ತ ಪುನರ್ಭವಾಯ, ಪುನರಾಗಮ ಇಲ್ಲವನ್ನ ಲುಪ್ತ ಅಂತ ಹೋಗಿಸ್ಬಿಟ್ಟ ಅಂತ. ಲುಪ್ತ ಪುನರ್ಭವಾಯ, ಅವಳಿಗೆ ಮರು ಜನ್ಮವನ್ನ ಹೋಗಿಸ್ಬಿಟ್ಟ ಭಗವಂತ, ಲುಪ್ತ ಪುನರ್ಭವಾಯ ಅಂದ್ಬಿಟ್ಟು. ಅದೇ ತರ ಮುಂದೆ ಇನ್ನೊಂದು ಹೇಳ್ತಾರೆ, ಯದದ್ಭುತಂ ಭಾವೇತಾನ್ ಜನಾನಾಂ ಸ್ತನಂದಯತ್ವಂ ನ ಪುನರ್ಭವಾಯ. ಅವಳಿಗೆ ಇನ್ನೊಂದು ಸ್ತನಂದಯತ್ವ ಅಂತ ಹಾಲನ್ನು ಕೊಡೋದು. ಅವಳಿಗೆ ಎಂಥ ಅದ್ಭುತ, ಅವಳಿಗೆ ಇನ್ನೊಂದು ಸಲ ಹಾಲು ಕೊಡುವ ಒಂದು ಅವಳಿಗೆ ಅವಕಾಶ ಕೊಡಲಿಲ್ಲ. ಅಂದ್ರೆ ಇನ್ನೊಂದು ಜನ್ಮ ಇಲ್ಲ ಅವಳಿಗೆ ಅಂತ. ಸ್ತನಂದಯತ್ವ ನ ಪುನರ್ಭವಾಯ, ಇನ್ನೊಂದ್ಸಲ ಅವಳು ಹಾಲು ಕೊಡುವ ಇದನ್ನೇ ತಪ್ಪಿಸ್ಬಿಟ್ಟ ಭಗವಂತ ಅಂದ್ಬಿಟ್ಟು ಶಂಕರಾಚಾರ್ಯರು ಅದನ್ನ ಹೇಳ್ತಾರೆ. ತಸ್ಯಾಹ ಋತುಭಾಗ್ಯಾಯ, ಅವ್ರನ್ನ ಭಾಗ್ಯ ಅಂತ ಹೇಳ್ತಾರೆ. ಭಾಗ್ಯವತಿ ಅವಳು ಭಗವಂತ ಅಂದ್ರೆ ಆಚಾರ್ಯವರೆಲ್ಲವೇ ಯಾವ ತರ ಊಹಿಸ್ಕೊಂತ ಮಾಡಿ, ಅವಳು ಕೆಟ್ಟವಳೇ ಆದರೂ ಭಗವಂತನ ಸಂಶ್ಲೇಷ ಸಿಗ್ತಲ್ಲ, ಅವನು ಹಾಕೋದಕ್ಕೆ. ಅದಕ್ಕೆ ಋತು ಭಾಗ್ಯವಂತ ಆಸೀ ಕೃಷ್ಣಾರ್ಪಣೋ ದೇಹ, ಅವಳ ದೇಹ ಕೃಷ್ಣನಿಗೆ ಅರ್ಪಣೆ ಆಯಿತು ಅಂದ್ಬಿಟ್ಟು ಅಂತ. ಅರ್ಪಣೆ ಆಯಿತು ಅಂದ್ರೆ ಮತ್ತೆ ಅವಳು ಜನ್ಮ ಸಿಗದೆ ಅಂತ. ಅದೇ ತರ ಅವರು ಶಂಕರಾಚಾರ್ಯ ಹೇಳೋದು, ತಸ್ಯ ಋತು ಭಾಗ್ಯವತಿ ಅಂತೆ ಅವಳು. ಅವ್ರ ಪ್ರಕಾರ ಎಂಥ ಭಾಗ್ಯವತಿ ಅವಳು ಅಂದ್ರೆ ನಮಗೆ ಆ ಥರ ಇದಿಲ್ವಲ್ಲ, ಇವಳಿಗೆಲ್ಲ ಅವಳು ಕೊಲ್ಲಕ್ಕೆ ಬಂದಿದ್ರು ಎಂತಹ ಇದು ಸಿಕ್ಕು. ಶಗಣನ ಯಾತ್ರ ಆಗಲಿಲ್ಲ, ಇವಳಿಗೆ ಮಾತ್ರ ಕೊಡಿ. ಯಾಕೆಂದ್ರೆ ಅವಳಿಗೆ ಯಾವ್ದು ಬರುತ್ತೆ, ಹಾಲು ಕೊಡ್ತಾ ಅವಳಿಗೆ ನಿಜವಾಗೂ ಅವಳಿಗೆ ತಾಯಿಯ ಭಾವ ಬಂದ್ಬಿಡ್ತಂತೆ. ಅವಳಿಗೆ ತಾಯಿ ಭಾವ ಬಂದ ತಕ್ಷಣ ಅವಳಿಗೆ ಕರುಣೆ ಬಂದ್ಬಿಡುತ್ತೆ. ಅದು ವಿಷ ಕೊಟ್ಬಿಟ್ಟಿದ್ದಾಳೆ, ಆ ಕರುಣೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅಂತ. ಕಡೆಗೆ ಹೇಳ್ತಾರೆ, பெரியார்கள் பெற்ற தாய் போல் வந்த பேச்சு ತೆರೆಮರೆಗೊಂಡು ಉಯಿರೈ ಒಟ್ಟಿ ವಾಂಗಿ ಉಂಡವಲ್ಲ ಬಾಯಿ ಅಂತ. ಅವಳು ಬಂದಂತ ಅವಳ ವಿಷಯವನ್ನು ಕುಡಿದಂತ ಬಾಯೆಲ್ಲ ಹಾಗೆ ಅವನ
ವಿಷಯದ ಇದು ಬರ್ತಾ ಇದ್ದಂತೆ ಅದಕ್ಕೆ ಹೇಳ್ತಾ ಇದ್ರಲ್ಲಿ ಎಲ್ಲ ಬರ್ತಾನಂತೆ. ಬಂದ್ಬಿಟ್ಟು ಎಲ್ಲರೂ ಕಡೆಗೆ ಅಲ್ಲಿಂದ ಬಂದ್ಬಿಟ್ಟು ಎಲ್ಲ ನೋಡ್ತಾರಂತೆ. ಓಡ್ ಬಂದು ಇವರೆಲ್ಲ ಹೇಗಾಯ್ತು ನಂದಲ್ಲಿ ನೋಡ್ತಾ ಇದ್ದಾರಂತೆ. ಯಶೋದೆ ಮಾತ್ರ ಓಡ್ ಬಂದು ಮಗುನ್ ತಗೊಂಡು ಹಾಲು ಕೊಡ್ತಾರಂತೆ. ಅವ್ರು ಈಗ ತಾನೇ ಹಾಲೆಲ್ಲ ಕೊಡ್ತಿದ್ದಾನೆ ವಿಷ. ತಾಯಿಗೆ ಆ ಪ್ರೀತಿ ಎಷ್ಟು ಅಂದ್ರೆ ತಂದು ತಗೊಂಡು ಮೊದಲು ಹಾಲು ಕೊಡ್ತಾಳಂತೆ. ಅವ್ರಿಗೆ ಕುಡಿತಾನೆ ಅವ್ರು ಬಿಡೋದಿಲ್ಲ. ಆತ ಹಾಲು ಅವರೆಲ್ಲವೂ ಏನಾಯ್ತು ಹೇಳಿ ನೋಡ್ತಿದ್ರೆ ಯಶೋದೆ ನೋಡಿ ಅವ್ರಿಗೆ ಯೋಚನೆ ಮಾಡ್ಕೊಂಡಂತೆ ಮಗುವನ್ನು ತಗೊಂಡು ಬಂದು ತಾಯಿಗೆ ಮೊದಲು ಹಾಲು ಕೊಡ್ಲಂತೆ ಅವಳು ಅದಕ್ಕೆ ಹೇಳ್ಕೊಟ್ಟು ಅಂತ. ಆಮೇಲೆ ಅದೇ ತರ ಈ ಕಳ್ಳ ಚಗಡಮ್ಮ ಅಂತ ಹೇಳ್ತಾರೆ. ಅವ್ನಿಗೆ 6 ತಿಂಗಳು ಅವ್ನಿಗೆ ಅವಾಗ ಕಡೆಗೆ ಯಜ್ಜಯೋಕ್ಷಿಪ್ತ ಪದೇಕ ಮಾರೆ ಶೈಲೋಪಲಕ್ಷೆ ಶಕಟೈ ಜಗಸ್ತೆ ಸರೋಜ ಗರ್ಭೋಪಮ ಸೌಕುಮಾರ್ಯಂ ಪಸ್ಪರ್ಶ ತತ್ಪಾದ ತಲಂ ಯಶೋಧ ಅಂದ್ಬಿಟ್ಟು ಇದ್ರಲ್ಲಿ ಬರುತ್ತೆ. ಇದು ಯಾವುದಲ್ಲಿ ಭಾಗವತದಲ್ಲಿ ಬರುತ್ತೆ. ಆಗ ಯದೋಚ್ಯೋಕ್ಷಿಪ್ತ ಪದೇ ಕುಮಾರೆ ಯಜ್ಞ ಅಂದ್ರೆ ಭಗವಂತನ ಕಾಲಾಟದಲ್ಲಿ ತಗಲಿ ಬಿಟ್ಟಂತ ಕುಮಾರನಾದಂತ ಮಗುವಿನಿಂದ ತಗಲಲ್ಪಟ್ಟ ಅದು ಆಗ ಶೈಲೋಪಲಕ್ಷೆ ಶಕಟೆ ನಿರಸ್ತೆ. ಅವನು ಒಂದು ಏಟಿಗೆ ನಿಜ ಸ್ವರೂಪದಿಂದಾಗಿ ಬೆಟ್ಟದ ಗಾತ್ರ ಆಗ್ಬಿಡುವಂತ ಶೈಲೋಪ ಆಗ್ಬಿಟ್ಟು ಶಕಟಾಸುರ ಸತ್ತಿ ಕೆಳಗಡೆ ಬಿದ್ದಂತೆ. ಒದ್ದಿದ್ದು ಶಕಟವನ್ನ ಗಾಡಿಯನ್ನ ಅವ್ನ ಕೆಳಗಡೆ ದೊಡ್ಡಾಗಿ ಬಿದ್ದಿದ್ದು ಅವನ ದೇಹ. ಅದರಿಂದ ಒಳಗಡೆ ಸೇರ್ಕೊಂಡಿರ್ತಾನ ಅದು ಈಚೆ ಬಂದು ಸತ್ತು ಲಕ್ತ ಗಾಡಿ ಕೆಳಗಡೆ ಬಿಡ್ತಾನಂತ ಅವನು. ಸರೋಜ ಗರ್ಭೋಮ ಸೌಕುಮಾರ್ಯಂ ಪಸ್ಪರ್ಶ ತತ್ಪಾದಲ ಇವರೆಲ್ಲ ಮತ್ತೆ ಬಂದು ನಂದ ಬಂದ್ಬಿಟ್ಟು ಗದರ್ತಾ ಇದ್ದಂತೆ. ಇವೆಲ್ಲ ಏನ್ ಮಾಡ್ತಾ ಇದ್ರಿ ಅಂತ ಅವ್ರನ್ನ ಏನ್ ಮಾಡ್ತಾ ಇದ್ರಿ ಅಂತ. ಆದ್ರೆ ಯಶೋದೆ ಓಡ್ ಬರ್ತಾಳಂತೆ. ಬಂದು ಮೊದಲು ಮಗುವಿನ ಕಾಲನ್ನ ಪಸ್ಪರ್ಶ ಇವನು ಇದಕ್ಕೆ ಏಟು ಬಿದ್ದಿದೆಯಲ್ಲ ಮಗು ಕಾಲಿಗೆ ಏನಾಯ್ತು ಅಂತ ತೆಗೆದು ಕಾಲನ್ನ ತೆಗೆದು ನೋಡಿಲ್ಲ. ಪಸ್ಪರ್ಶ ಎಂತ ನಂದ ಇವರು ಅವಳು ಬಂದು ಕಾಲನ್ನ ಇದನ್ನ ಮುಟ್ಟಿ ನೋಡಿದಂತೆ ಏನಾಗಿದೆಯೋ ಕಾಲಿಗೆ ಹೇಳ್ಬಿಟ್ಟು ಅಂತ. ಇದಕ್ಕೆ ಉತ್ತರ ಯಾರು ಕೊಡೋದಿಲ್ಲ, ಭಾಗವತದಲ್ಲಿ ಕೊಡೋದಿಲ್ಲ. ಪಾದಕಾಸನದಲ್ಲಿ ವೇದಾಂತೇಶಿಗೆ ಉತ್ತರ ಕೊಡ್ತಾಳೆ. ಅವತ್ತು ಒಬ್ಬ ದೇವಿ ಯಶೋದೆ ಮಗುವಿನ ಕಾಲನ್ನ ನೋವಾಯ್ತು ನೋಡಿದೆಯಲ್ಲ, ಮಗುವಿನ ಕಾಲು ಏನಾಗಿಲ್ಲ ಯಾಕೆ ಅಂತ ಹೇಳ್ತಾರೆ ಅವರು. ಚರಣದ್ವಯ ಅದ್ಭಗಸ್ಯ ಶೌರೇಹೇ ಶರದಂಬೋರುಹ ಚಾತುರೀ ಪುರೀಣ ಶಕಟಾಸುರ ತಾಡನೇ ವಿಗುಪ್ತಂ ತವಶಕ್ಯಾಕುಲ ಪಾದುಕೆ ತದಾಸಿ. ಹೇಳ್ತಾರೆ ಅಂದ್ರೆ ಚರಣದ್ವಯ ಅದ್ಭಗಸ್ಯ ಶೌರೇಹೇ. ಅದ್ಭಗ ಅಂದ್ರೆ ಚಿಕ್ಕ ಮಗು ಆದ್ರೆ ಇವನ 2 ಕಾಲ್ಗೂ ಏನಾಯ್ತಂತ ಅಂದ್ರೆ ಶರದಂಬೋರುಹ ಚಾತುರೀ ಧುರೀಣ. ಅದು ಕಮಲದ ಹೂವಿನಲ್ಲಿ ಎಷ್ಟು ಮೃದುವಾಗಿರುತ್ತೋ ಅಷ್ಟು ಮಗುನೇ ಕೇಳ್ಬೇಕ. ಎಲ್ಲ ಮಗುಗೂ ಇರುತ್ತೆ ಅಷ್ಟು ಮೃದುವಾಗಿರುವಂತ ಕಾಲ ಅದು. ಶಕಟೇಶ್ವರ ತಾಡನೇಟಿ ಶಕಟಾಸುರನ ಬಂದು ಸತ್ತು ಬಿದ್ದರೂ ಸಹ ಅವನ ಕಾಲಿಗೆ ಏನಾಗಿರುವಂತೆ ಅದಕ್ಕೆ ಯಾಕೆ ಹೇಳ್ತಾರೆ ಭಗವಂತ ತೆಗೆದು ಹೇಳ್ತಾರೆ. ತವಶಕ್ತಿ ಆಗಿಲ್ಲ ಪಾದುಕೆ ಹೇಳ್ತಾರೆ. ತವಶಕ್ತಿ ಆಗಿಲ್ಲ ಪಾದುಕೆ ತದಾಸಿ. ಪಾದುಕೆಯೇ ನೀನು ಭಗವಂತನ ಒಂದು ಕಾಲನ್ನ ಕಾಪಾಡ್ದೆ. ನೀನು ಭಗವಂತನ ಕಾಲಿಗೆ ಪಾದುಕೆ ಇದ್ದಿದ್ದರಿಂದ ಪಾದುಕೆ ಒಬ್ಬನೇ ತವರ ಇವನ್ ಕಾಲಿಗೆ ಏನು ಹಾಕ್ಲಿಲ್ಲ ಅಂದ್ಬಿಟ್ಟು ಅವತ್ತು ಪಸ್ಪರ್ಶ ಅಂತ ಅವಳ ನಂದ ಹೇಳಿ ಯಶೋದೆ ಹೇಳಿದ್ದಕ್ಕೆ ಇವ್ರು ಹೇಳ್ತಾರೆ ಯಶೋದೆ ಯೋಚನೆ ಬೇಡ, ನಿನ್ನ ಮಗುವಿನ ಕಾಲಿಗೆ ಏನಾಗಿಲ್ಲ. ಯಾಕೆಂದ್ರೆ ನಮ್ಮ ಪಾದುಕೆ ರಂಗನಾಥನ ಪಾದುಕೆ ಅವನ ಕಾಲಲ್ಲಿತ್ತು. ಕಾಲಿಗೆ ಒದ್ದಿದ್ದೆ ತವರ ಅವನ ಕಾಲಿಗೆ ಏನೂ ಆಗಿಲ್ಲ ಅಂದ್ಬಿಟ್ಟು ಅಂತ ಅದ್ಭುತವಾಗಿ ಅಂತ ಅನ್ನಿಸ್ತಾರೆ. ಅದಕ್ಕೆ ತವಶಕ್ತಿ ಆಗಿಲ್ಲ ಅಂತಾರೆ. ಇನ್ನ ಒಂದು ಶಕ್ತಿಯಿಂದ ಹೊಂದಿದ್ದ ಭಗವಂತನ ಕಾಲಿಗೆ ಏನೂ ಆಗಿಲ್ಲ ಅಂತ. ಅವಳು ನೋಡಿ ಅವಳು ಕಾಲನ್ನು ನೋಡಿ ತಾಯಿಯ ಒಂದು ಕರುಣೆ ಅನ್ನೋದು ಬೇರೆಯವರು ಯಾರು ಯೋಚನೆ ಮಾಡೋದಿಲ್ಲ. ಅವಳು ನೋಡಿ ಮಗು ಎಲ್ಲ ಇದೆಲ್ಲ ಹೇಗೆ ಅಂದ್ರೆ ಜನ ಬರುತ್ತೆ ಇವ್ರು ಯಾರು ಗೊತ್ತಲ್ಲ. ಮಕ್ಕಳು ಆಟ ಆಡ್ತಾ ಇರ್ತಾರೆ, ಇವರೆಲ್ಲ ಬೇರೆ ಕಡೆ ಇರ್ತಾರೆ. ಮಕ್ಕಳು ಹೇಳ್ತಾರೆ ಆ ಕೂತಲ್ಲಿ ನಂಬೋದಿಲ್ಲ ಅವರು. ಇಲ್ಲ ನಾವೆಲ್ಲ ಇದ್ವಿ ಏನು ಹೇಗಾಯ್ತು ಅಂತ ಕೇಳುವಾಗ ಮಕ್ಕಳು ಹೇಳುತ್ತೆ ಇಲ್ಲ ಆಟ ಆಡ್ತಾ ಇದ್ವಿ ಅಲ್ಲಿ ಕೃಷ್ಣ ಅಲ್ಲಿ ಮಲ್ಕೊಂಡಿದ್ದ ಅಲ್ಲಿ ಒಂದ್ಸಲ ಬಂದು ಕಾಲು ಹೀಗೆ ಒದ್ದಾಗ ಬರೆದಿತ್ತು ಅಂತ ಬೈಕ್ ಕಳಿಸ್ತಾರೆ. ಸುಮ್ಮನೆ ಏನು ಹುಟ್ಟಿಕ ಮಾತಾಡ್ತಾರೆ. ಮಗು ಒಂದು ಒಗೆಯೋದೇನು ಅಂತ ಅವರು ಒಬ್ಬ ನಿಜ ಹೇಳಿರ್ತಾರೆ. ಮಕ್ಕಳು ನಿಜ ಹೇಳಿರ್ತಾರೆ, ನಂಬೋದಿಲ್ಲ ಯಾರು ನೋಡೋದು. ಮಗು ಅಂತ ಅದು 6 ತಿಂಗಳ ಮಗು ಒತ್ತಂತೆ ಗಾಡಿ ಮುರಿದೋಯ್ತಂತೆ. ಏನು ಹೇಳ್ತಾರೆ ಸುಮ್ಮನೆ ಒಂದು ಸುಳ್ಳು ಹೇಳಕ್ಕೂ ಇದಿಲ್ವಾ ಅಂತ ಅವ್ರು ಬೈಕ್ ಕಳಿಸ್ತಾರಂತೆ ಮಕ್ಕಳನ್ನ. ನಂದ ವೃದ್ಧರೆಲ್ಲ ಪಾಪ ಮಕ್ಕಳು ನಿಜ ಹೇಳಿರ್ತಾರೆ. ಆವಾಗ ಅದನ್ನ ನಂಬೋದು ಯಶೋದೆ ಮಾತ್ರ. ತಕ್ಷಣ ಬಂದು ಕಾಲ್ ಮಾಡ್ತಾಳಂತೆ ಏನಾಯ್ತು ಕಾಲ್ ನೋಡೋಣ ಅಂತ. ಇವ್ರು ಯಾರು ನಂಬೋದಿಲ್ಲ, ನಂದಾನ ನಂಬೋದಿಲ್ಲ, ಇವ್ರು ನೋಡ್ದು. ಹಾಗಾಗಿ ಈ ಶಕಟಾಸುರನ್ನ ಇದಕ್ಕೆ ಆ ಥರ ಮಾಡಿದಂತಹವನು ಇವನು ಅಂತ. ಆಮೇಲೆ ಬೆಳ್ಳಂತರದಲ್ಲಿ ತುಳಿಮ ಬಂದ ಬಿತ್ತನೆ ಅಂತ ಹೇಳಿದ್ರೆ ಯಾರ ಅವನೇ ಈ ಶಕಟಾಸುರನನ್ನ ಮತ್ತು ಕೂತನೆಯನ್ನು ಕೊಂದಂತಹ ಯಾವ ಕೃಷ್ಣ ಯಾರು ಅಂದ್ರೆ ಅವನು ಬೆಳ್ಳಂತರದಲ್ಲಿ ತುಳಿಮ ಬಂದ ಅವನೇ ವ್ಯೂಹ ವಾಸುದೇವನಾಗಿ ಕ್ಷೀರಾಬ್ದಿಯಲ್ಲಿ ಬದುಕಿದಾನಲ್ಲ ಅವನೇ. ಅಷ್ಟೇ ಅಲ್ಲ
ಅವನು ವಿತ್ ಅಂದ್ರೆ ಬೀಜ, ಅಂದ್ರೆ ಜಗತ್ ಕಾರಣ ಅನ್ನುವಂತ. ಅದರಲ್ಲಿ ಉದಾಹರಣೆಗೆ ಬರುತ್ತೆ, ಕಾರಣಂದು ಧ್ಯೇಯ ಅಂತ ಉಪನಿಷತ್ತಲ್ಲಿ. ಯಾರು ಕಾರಣನೋ ಅವನನ್ನೇ ಧ್ಯಾನ ಮಾಡಬೇಕು ಅಂತ, ಕಾರಣಂದು ಧ್ಯೇಯ ಅಂತ ಉಪನಿಷತ್ತಲ್ಲಿ ಬರುವಾಗೆ, ಯಾರು ಕಾರಣನೋ ಅವನನ್ನೇ ಧ್ಯಾನ ಮಾಡಿ ಅಂತ. ಹಾಗಾಗಿ ಇವನು ಅವನೇ ನಾಭಿಕಮಲದಲ್ಲಿ ಇವನು ಇದ್ದ ವ್ಯೂಹದಲ್ಲಿರುವ ವಾಸುದೇವನೇ ಈ ಕೃಷ್ಣ. ಅಷ್ಟೇ ಆಗಿ ವೈಕುಂಠದಲ್ಲಿರುವ ಪರವಾಸುದೇವನೆಲ್ಲ ಬಿತ್ತಿದ್ದಾನಲ್ಲ ಅವನೇ ಇವನು. ಹಾಗೆ ಯಾಕೆಂದ್ರೆ ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಾರಿಗೆ, ಇದನ್ನ ಯಾರು ಮುನಿಗಳು ಯೋಗಿಗಳು, ಮುನಿಗಳು ಅವರೆಲ್ಲ ತಪಸ್ಸು ಮಾಡಿ ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವರು. ಅವ್ರಿಗೆ ಒಳಗಡೆ ಕಾಣುತ್ತಂತೆ, ಅವರಿಗೆ ಭಗವಂತ ಒಳಗಡೆ ಒಂದು ಸಣ್ಣ ಅಣತೆ ದೀಪ ತರ ಕಾಣ್ತಾನಂತೆ ಭಗವಂತ ಅವರಿಗೆ. ಅಂದ್ರೆ ಯಾರು ಈ ಮುನಿಗಳು ಅಂದ್ರೆ ತಪಸ್ಸಿಂದ ಸಿದ್ಧಿ ಮಾಡ್ಕೊಂಡಿರ್ತಾರೋ, ಅದರಲ್ಲಿ ಈಗ ಅದು ಹೋಗ್ಬಿಟ್ಟಿದೆ. ಅದು ನಾವು ರಾಮಭಿಷನಿಗೆ ಅದು ಇದ್ದಂತೆ, ಅದು ರಾಮಭಿಷನಿಗೆ ಭಗವಂತ ಧ್ಯಾನ ಮಾಡ್ತಿದ್ರೆ ಒಳಗಡೆ ಇಂದ ಕಾಣ್ತಾ ಇದ್ರಂತೆ. ಒಂದ್ಸಲ ಇವರು ಯಾಮನವ್ರು ನೋಡಕ್ ಹೋದಾಗ ಆಗ ಇವರು ಒಳಗಡೆ ನೋಡಿ ಹಿಂದೆ ಅವ್ರು ನಿಂತ್ಕೊಳ್ತಾರಂತೆ. ಆಗ ಇವರು ತಕ್ಷಣ ಧ್ಯಾನ ಮಾಡ್ತಿದ್ರು, ಕಂಡುಬಿಟ್ಬಿಟ್ಟು ಅವರು ನಾಥಮುನಿಗಳ ವಂಶ ಶೊಟ್ಟೈ ವಂಶ ಅಂತ, ಅದಕ್ಕೆ ಶೊಟ್ಟೈ ವಂಶದವರು ಯಾರಾದ್ರು ಬಂದಿದ್ದಾರ ಅಂತ ಕೇಳಿದಂತೆ. ಆಗ ಅಡಿಯೇನು ಬರ್ತಾರಂತೆ. ಹೌದು, ಅದಕ್ಕೆ ಭಗವಂತ ನನ್ನ ನೋಡ್ತಾ ಇದ್ದನ್ನು ತಿರುಗಿಬಿಟ್ಟು ಆ ಕಡೆಗೆ ಅಂತ. ಅಲ್ಲಿ ಯಾಮನವರು ಬಂದಿದ್ದ ದಿನ ಇವ್ರು ಒಳಗಡೆ ಇರೋ ಆ ದೀಪ ಜ್ಯೋತಿ ಆ ಕಡೆಗೆ ತಿರುಗ್ತಂತೆ. ಅದನ್ನ ನೋಡಿ ಇವ್ರು ಗೊತ್ತಾಯ್ತು ಅವ್ರಿಗೆ. ರಾಮಕೃಷ್ಣ ಅಂತಾರೆ, ಆ ಶೊಟ್ಟೆ ವಂಶದವ್ರು ಯಾರು ಬಂದಿದ್ದೀರಾ, ನಮ್ಮ ಗುರುಗಳ ವಂಶ ಅವರು ಬಂದಿದ್ದೀರಾ ಅಂದ್ರೆ ಇವ್ರು ಅಡಿಯೇನು ಅಂತಂದಾಗ ಅದಕ್ಕೆ ಭಗವಂತ ಆ ಕಡೆ ತಿರುಗಿಬಿಟ್ಟ ಅನ್ನೋದು ನಾಥಮುನಿಬೇಕಾದ. ಹಾಗೆ ಇದು ಅವರು ಮುನಿಗಳು ಮನಸ್ಸಿನಲ್ಲಿ ಅವರು ಕೊಂಡವರು. ಅದರಿಂದ ಅವರಿಗೆ ಇವರು ಕಾರಣ ಅನ್ಬಂತು. ಕಾರಣಂತೂ ಧ್ಯೇಯ ಶ್ರುತಿ ಹೇಳಿದ್ದನ್ನ ಮಾಡುವವರು ಮನನಾಥ್ ಮುನಿ ಅಂತ. ಮನನ ಮಾಡೋದ್ರಲ್ಲಿ ಅವರು ಪ್ರಾವೀಣ್ಯಗಳು ಮುನಿ ಅಂತ. ಆಮೇಲೆ ಯೋಗಿಗಳು ಅಂತ ಹೇಳ್ತಾ ಅವರು ಯೋಗ ಅಂತ ಈ ಅಷ್ಟಾಂಗ ಯೋಗದಲ್ಲಿ ಸಿದ್ಧಿ ಸಮಾಧಿ ಮಾಡೋರು. ಅವರು ಕೈಂಕರ್ಯ ಬರೋರು. ಅವರು ಉಳ್ಳಂತಕೊಂಡು ಅವರಿಗೆ ಮನಸ್ಸಿನಲ್ಲಿ ಎದ್ದಿ ಎದ್ದ ತಕ್ಷಣ ಏನ್ ಮಾಡ್ತಾರೆ, ಶಾಸ್ತ್ರ ಹೇಳಿ ಮಾಡಿ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಬಂದು ಈಗ ಶಂಖವನ್ನು ಓದಿ ಭಗವಂತನ ಮನಸ್ಸಲ್ಲಿ ಅವನಿಗೆ ಅರ್ಚನೆಗಳು ಮಾಡಿದ್ದಾರೆ. ಅದರಿಂದ ಅವರು ಉಳ್ಳಂಬು ಹೊಂದು ಕುಳ್ಳುಂದೆ. ಅವರ ಇದರಲ್ಲಿ ಭಗವಂತ ಎರಡು ಅರ್ಥ ಹೋಗೋದು. ಅಂತವರ ಹೃದಯದಲ್ಲಿ ಭಗವಂತ ಉಳ್ಳಂಬು ಹೊರದೆ ಕುಳಿರುಂದೆ, ಅವರಿಗೆ ತಂಪು ಮಾಡ್ತಾನೆ ಅಂತ. ಅಂತಹ ಭಗವಂತನಿಗೆ ನಾವು ಉಳ್ಳಂಬು ಹೊಂದೆ ಅವನ ಮನೆಗೆ ಹೋಗಿ ಅವನ ಹೋಗ್ಬಿಟ್ಟು ಕುಳಿರುಂದೆ ಅವನ ಸೇವೆ ಮಾಡಿ ನಾವು ಶಾಂತ ಚಿತ್ತರಾಮನ ನಾವು ಹೋಗೋಣ ಅನ್ನುವಂತ ಇದರಲ್ಲಿ ಆನಂದಿಸಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಆ ಸ್ವಾಪದೇಶದಲ್ಲಿ ಮಂತ್ರ ಬರುತ್ತೆ, ಒಂದು ಮುಖ್ಯವಾದ ಮಂತ್ರ. ಅಂದ್ರೆ ನಮ್ಮಂತ ಅಂದ್ರೆ ನಾವು ಈ ಸಂಸಾರದಲ್ಲಿ ಅವೆಲ್ಲ ನಿದ್ದೆ ಮಾಡ್ತಿರೋರು ಅಂತ ಯಮ ಹೇಳೋದು, ನಚಿಕೇತನ ಹೇಳ್ಬೇಕಾದ್ರೆ ನಾವೆಲ್ಲ ಸಂಸಾರದಲ್ಲಿ ಎಚ್ಚರವಾಗಿದ್ರು ಲೋಕಖಂಡದಲ್ಲಿ ನಾವು ಈ ಅಂಧಕಾರದಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳಕ್ಕೆ ಉತ್ತಿಷ್ಠತ ಜಾಗ್ರತ ಅಂತ ಹೇಳ್ತಾರೆ. ಹೇಳಿರಿ, ಹೇಳೋದು ಅಂದ್ರೆ ಈ ರಾತ್ರಿ ಮಲಗೋದು ಹೇಳೋದಲ್ಲ. ಈ ನಾವು ಭಗವಂತನ ತಿಳಿದೇ ಮಲ್ಕೊಂಡಿದೀವಲ್ಲ ಆ ವಿಷಯದಲ್ಲಿ, ಅದನ್ನ ಬಿಟ್ಟು ಹೇಳಿರಿ, ಜಾಗ್ರತೆಗಳಿದ್ರೆ ನಮ್ಗೆ ಇನ್ನೂ ಆ ಜಾಗ್ರತೆ ಬಂದಿಲ್ಲ. ಪ್ರಾಪ್ತವರಾನ್ ನಿಬೋಧತ, ಒಳ್ಳೆಯ ಆಚಾರನ ಸಂಶೇಷಣ ಯಮ ಹೇಳೋದು. ಪ್ರಾಪ್ತವರಾನ್ ನಿಬೋಧತ, ಒಳ್ಳೆ ಆಚಾರನ ಹೋಗಿ ಅವರ ಉಪದೇಶ ಪಡ್ಕೊಂಡು ಉದ್ಧಾರ ಆಗಿ ಅಂತ ಅವ್ನು ಹೇಳ್ತಾನೆ ಅವನು. ಹಾಗಾಗಿ ಇಲ್ಲಿ ಆಂಡಾಳು ಇದ್ರಲ್ಲಿ ಕುಳ್ಳರಿಂದ ಕುಳ್ಳ ಅಂತ ಹೇಳಿ ತಮ್ಮ ತಂದೆಯಾದ ಪೆರಿಯಾಳ್ವಾರನ್ನು ಹೇಳಿದ್ದಾರೆ. ಅದರಿಂದ ಆಚಾರ್ಯರು ಅವರು ಇಲ್ಲಿ ಆಚಾರ್ಯರು. ನಾವು ಎಲ್ಲರಿಗೂ ಆಚಾರ್ಯ ಯಾವ ಥರ ಅಂತಂದ್ರೆ ಅವರು ತಮ್ಮ ಎರಡು ಹೇಳ್ತಾರೆ ರೆಕ್ಕೆ, ಜ್ಞಾನಾನುಷ್ಠಾನ. ಅವರಿಗೆ ಆಚಾರ್ಯರೆಲ್ಲ ಜ್ಞಾನಾನುಷ್ಠಾನ, ಎಲ್ಲವೂ ಜ್ಞಾನ ಮತ್ತು ಅನುಷ್ಠಾನದಲ್ಲಿ ನಿಷ್ಠರಾಗಿರೋರು. ಅವರೇನು ಮಾಡ್ತಾರೆ, ತಮ್ಮ ಇದರಿಂದ ಉಪದೇಶದಿಂದ ನಮ್ಮ ಕತ್ತಲೆಯನ್ನು ಹೋಗುತ್ತಾರೆ. ಉತ್ತಿಷ್ಟದ ಜಾಗ್ರ ಆಗೋದಲ್ಲ, ಆಚಾರ ಪ್ರಾಪ್ತ ನಿಬೋಧತ ಅಂದ್ರೆ ಅವರ ಹೋಗಿ ಉಪದೇಶ ಪಡಿ ಅಂತ ಹೇಳೋದಲ್ಲ. ಉಪದೇಶ ಪಟ್ಟ ಅಂದ್ರೆ ನಾವು ಹೇಳ್ತೀವಿ, ಹೇಳೋದಲ್ಲ, ಜಾಗೃತರಾಗ್ತೀವಿ. ನಾವೆಲ್ಲ ಎದ್ದಿದ್ರು ಸಹ ನಮ್ಗೆ ಜಾಗೃತ ಆಗಿಲ್ಲ, ಜಾಗೃತ ಆಗ್ತೇವೆ. ಅದಕ್ಕೆ ಸ್ವಾಮಿ ಇದರಲ್ಲಿ ಹೇಳ್ತಾರೆ, ಏತ್ತಿ ಆಚಾರ್ಯ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಏತ್ತಿ ಮನತ್ತೆ ಏಳು ಜ್ಞಾನಗಳಕ್ಕೈ ಇರೋಡನೈತು ಮಾತ್ಯನವರಕ್ಕೆ ஒரு ಕೈಮಾರು ಮಾಯನ್ನು ಕಾಣ ಇಲ್ಲ ಅಂತ ಸ್ವಾಮಿ ಹೇಳ್ತಾರೆ. ಅವರು ಎದ್ದು ಏತ್ತಿ ಮನತ್ತೆ ಏಳು ಜ್ಞಾನಗಳಕ್ಕೆ, ನಮ್ಮ ಮನಸ್ಸಲ್ಲಿ ಇರುವ ಕತ್ತಲೆಗೆ ಕತ್ತಲೆ ಹೋಗ್ಬೇಕಾದ್ರೆ ದೀಪ ಬೇಕಲ್ಲ, ಅದಕ್ಕೆ ಜ್ಞಾನವನ್ನ ದೀಪವನ್ನು ಹಚ್ತಾರಂತೆ ಅವರು ಗಿಡಕ್ಕೆ. ಅದು ಇರುಳನಾಯ್ತು ಮಾತಿನವರಕ್ಕೆ. ಹಾಗೇನಾಯ್ತು, ದೀಪ ಬಂದ ತಕ್ಷಣ ನಮ್ಮ ಕತ್ತಲೆಲ್ಲ ಹೋಗುತ್ತೆ. ಅಂತಹ ಆಚಾರ್ಯರಿಗೆ ಕೈಮಾರದ ಉಪಕಾರ ಇದೆ ಅಂತ ಹೇಳಿದ ಪ್ರತ್ಯುಪಕಾರ ಮಾಯನೂ ಕಾಣಿಲ್ಲ. ದೇವರು ಕೂಡ ಅವ್ರಿಗೆ ಏನು ಉಪಕಾರ ಮಾಡಬೇಕು ಅಂತ ದೇವ್ರಿಗೂ ಗೊತ್ತಿಲ್ಲ ಅಂತಂದ್ರೆ ಅತಿಶಯೋಕ್ತಿ ಹೇಳೋದು, ದೇವ್ರಿಗೂ ಸಹ ಗೊತ್ತಿಲ್ಲ ಅನ್ನೋದು ಅಂತ ಹೇಳೋದಕ್ಕೆ.
ಆಮೇಲೆ ಅದರಲ್ಲಿ ಪೇಯಿಪೊಲೆ ಎನ್ನುವಾಗ ನಾವು ನಮ್ಮ ಸಂಸಾರಕ್ಕೆ ಹೋಗ್ಬಿಟ್ಟು ನಾವು ದಿನವೂ ಸಹ ಈ ನಮ್ಮ ಅಹಂಕಾರ ಮಮಕಾರ ಇದರಿಂದ ನಿತ್ಯವೂ ನಾವು ಇದನ್ನೇ ಪೇಯಿಪೊಲೆ ನಂಜೆ ಉಂಟಾ ಇದ್ದೀವಿ. ನಾವು ಮಾಡ್ತಿರೋದೆಲ್ಲ ಇದು ಅಹಂಕಾರವಾಗಿ ಉಂಟಾಗೋದೆಲ್ಲ ಇದರಿಂದ ನಾವು ತಿನ್ನುವ ಎಲ್ಲವೂ ನಂಜೆ ವಿಷಯವೇ ಅದು. ಈ ವಿಷಯ ಏನು ಅಂತ ನಮ್ಮನ್ನ ಇಲ್ಲೇ ಇರೋ ಥರ ಮಾಡುತ್ತೆ, ಸಂಸಾರದಲ್ಲಿರೋ ಥರ ಮಾಡುತ್ತಾ ಇದು, ದಾಟೋದು ಬಿಡೋದಿಲ್ಲ. ಅದರಿಂದ ನಾವು ಅಲ್ಲಿ ಪ್ರಾಪ್ತವರ ನೀವು ಆಚಾರ ಹೋಗೋವರೆಗೂ ನಾವು ಎಲ್ಲವೂ ಕೈಮೂಲ ನಿಂಜೆ ಉಂಟಾ ಇದ್ದೀವಿ ನಾವು ಅದಕ್ಕೆ. ಆಮೇಲೆ ಈ ಶಕಟಾಸುರನ್ನು ಹೇಗೆ ಅಂದರೆ ಈ ದೇಹವೇ ಒಂದದು, ದೇಹಿ ನಮ್ಮ ಹೇಳ್ದಲಾಗುತ್ತದಕ್ಕೆ ರಥನಂ ವಿದ್ದಿ ಆತ್ಮಾನಂ ರಥನಂ ವಿದ್ದಿ ಶರೀರಂ ರಥಮೇ ಬದು ಅಂತ ಹೇಳ್ತಾರೆ ಈ ಶರೀರವೇ ರಥ, ಈ ಜೀವಾತ್ಮನೇ ರಥಿಕ ಅನ್ಬಿಟ್ಟು ಅಂತ. ಹಾಗೆ ಇದು ಈ ನಮ್ಮ ದೇಹವೇ ಒಂದು ಚಕ್ರ, ರಥ ಇದು ಶಕಟ, ಗಾಡಿ ಇದ್ದ ಹಾಗೆ. ಅದಕ್ಕೆ ಈ ಗಾಡಿ ಏನಾಗಿದೆ ಇದು ಈ ಹೇಗೆ ಅದು ಇದರಲ್ಲಿ ಹೋಗುತ್ತೋ ಅದರಿಂದ ಎಲ್ಲವೂ ಮಾಡಿಕೊಂಡು ಪ್ರಾಪಂಚಿಕ ಇದರಲ್ಲೇ ರಥ ಈ ಗಾಡಿ ಇದೆಯಲ್ಲ, ಈ ಗಾಡಿಗೆ ಮೋಕ್ಷ ಮಾರ್ಗಕ್ಕೆ ಹೋಗೋದಕ್ಕೆ ಗೊತ್ತಿಲ್ಲ. ಈ ಗಾಡಿಗೆ ಬೇರೆ ಗಾಡಿ ಅದನ್ನ ಓಡಿಸಕ್ಕೆ ಯಾರಾದ್ರೂ ಬರಬೇಕು. ನಾವು ಮನಸ್ಸಲ್ಲಿದ್ದು ಇಂದ್ರಿಯಗಳ ಕುದುರೆ ಆಗಿರುತ್ತೆ, ಇಂದ್ರಿಯಗಳ ಕರೆದಕ್ಕೆ ಈ ಗಾಡಿ ನಡೆಸ್ಕೊಂಡು ಹೋಗ್ತೀವಿ. ಆಗ ಆಚಾರ್ಯರು ಏನು ಮಾಡ್ತಾರೆ, ಆ ಗಾಡಿಯನ್ನು ತಡೆದು ಆಚಾರ್ಯರು ಮಾಡ್ತಾರೆ ಇದು ಈ ಗಾಡಿ ಅನ್ನೋದು ದೇಹಾತ್ಮ ಭ್ರಮೆ ಅಂತ ಹೇಳ್ತಾರೆ. ಈ ಶಕಟ ಅನ್ನೋದು ದೇಹಾತ್ಮ ಭ್ರಮೆ. ಈ ದೇವನೇ ನಾನೇ ದೇವ ತೊಮ್ಮೆ ಹಮ್ಮೆ ಅಂತ ಅದ್ಭುತವಾಗಿ ಒಂದು ಇದು ನೋಡಿ ಪರಾಶರ ಕೊಟ್ಟು ಎಲ್ಲರಿಗೂ ಭಗವಂತನಿಗೆ ನಿತ್ಯ ಮಾಡುವಾಗ ಅವರೇ ಅಭಿಷೇಕ ಮಾಡೋರು. ಎಲ್ಲ ಅಭಿಷೇಕ ಆದಾಗ ನಾವು ಭಗವಂತನಿಗೆ ಯಾವಾಗಲೂ ಒಂದು ಬಟ್ಟೆಯನ್ನು ಉಳಿಸಿನೇ ಅಭಿಷೇಕ ಮಾಡೋದು. ಯಾವತ್ತೂ ಸಹ ಅದರಲ್ಲಿ ನವಿವಸನ ಸ್ನಾಯ ಸ್ತುತಿ ಹೇಳೋದು ಅದು ಭಗವಂತನಿಗೆ ಮಾಡೋದು. ಒಂದು ಬಟ್ಟೆಯನ್ನು ಉಳಿಸಿ ಆ ಅರಿಶಿಣ ನೀರೆಲ್ಲ ಹಾಗೆ ನೋಡ್ತಾರಂತೆ, ಅವರೆಲ್ಲ ಭಾಳ ಅನುಭವಿಸೋದು. ಆಗ ಅವರು ಹೇಳ್ತಾರೆ ತಿರುಮಂಜನ ಕಟ್ಟಿ ಬರ್ತಾರೆ ತೊಮ್ಮೆ ಹಮ್ಮೆ ಅಂದ್ಬಿಟ್ಟು ಅಂತ. ನಾನು ಭಗವಂತ ಜೀವಾತ್ಮ ನೋಡಿ ಹೇಳ್ತಾನೆ, ನೀನು ನನಗೆ ಸೇರ್ಬೋನಪ್ಪ ಅಂತ ಅದಕ್ಕೆ ಜೀವಾತ್ಮ ಅಹಮ್ಮೆ ಯಾರು ಹೇಳಿದವರು ನಾನು ನಮಗೆ ವಂಶಪಾರವರು ನಮ್ಮ ತಾತ ಮುತ್ತಾತ ಎಲ್ಲ ಅವರನ್ನು ಬಂದಿದ್ದೇನೆ, ಇನ್ನೊಮ್ಮೆ ಹೇಗಾಗ್ತೀವಿ ಅನ್ಬಿಟ್ಟು ಅಂತ. ಕುತಸ್ಥತೆ ಹೇಗೆ ಅಂತ ಹೇಳ್ತಾರೆ ಅದಕ್ಕೆ ವೇದ ಮೂಲ ಪ್ರಮಾಣ ಅಂತ ಹೇಳ್ತಾರೆ. ವೇದವೆಲ್ಲ ಹೇಳ್ತಾರೆ, ಶ್ರುತಿ ಹೇಳ್ತಾರೆ ಅಂತ ಹೇಳ್ತಾರೆ. ನಾ ಅದನ್ನೆಲ್ಲ ಹೇಳೋದಿಲ್ಲ. ಸರಿ ಅವ್ನು ಹೇಳ್ತಾನ ಅಲ್ಲ, ಇವನು ಮೊದಲು ಕೇಳ್ತಾನಂತೆ, ನೀನು ಭಗವಂತ ಕೇಳ್ತಾನಂತೆ ನೀನು ಹೇಳು ಹೇಗೆ ನೀನು ಅಂತ ಹೇಳ್ತಾರೆ. ನಾನು ಹೇಳೋದಿಲ್ಲ, ನೀನು ಹೇಳು ಹೇಗೆ ನಾನು ನಿನ್ನನು ಅಂತ ಜೀವಾತ್ಮ ಕೇಳ್ತಾನಂತೆ. ಆಗ ವೇದ ಮೂಲ ಪ್ರಮಾಣ ಆದ ವೇದವು ಪ್ರಮಾಣ, ವೇದ ಎಲ್ಲವೂ ನಿನ್ನಿಂದ ಬಂದಂತ ಎಲ್ಲ ಹೇಳ್ತಾರೆ. ಅದರಿಂದ ಅದರಲ್ಲಿ ವಿಶೇಷ ಏನು ಅಂತದ್ದು ಅದು ನಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗ್ತಾ ಇದೆಯಲ್ಲ. ಏನೋ ನಾನು ನಮ್ಮ ತಂದೆ ಗೊತ್ತೇ, ನಮ್ಮ ತಂದೆ ನಮ್ಮ ತಾತ ಅವರವ್ರಿಗೆ ಹೀಗೆ ವಂಶಪಾರದ ಬಂದಿದ್ವಿ ನಾವು ನಮ್ಮವರೇ ನಾ ಇದೆ ಇದರಲ್ಲಿ ನಿಂದಿಗಳಲ್ಲಿ ಏನಿದೆ ಅನ್ಬಿಟ್ಟು ಅಂತ. ಕಡೆಗೆ ಭಗವಂತ ಹೇಳ್ತಾರಂತೆ, ಅಲ್ಲಪ್ಪ ಅಷ್ಟೆಲ್ಲ ಬೇಡ, ಈ ಉಪದೇಶ ಎಲ್ಲ ಮಾಡಿದೆಲ್ಲ ಭಗವದ್ಗೀತೆ ಎಲ್ಲ ಹೇಳಿದ್ದಾರೆ. ಭಗವದ್ಗೀತೆಯು ನೀ ತಾನೇ ಹೇಳಿದ್ದು, ಸೊ ನೀನು ಹೇಳ್ಬೇಕಾ ನಿನ್ನ ಪ್ರಕಾರ ತಾನೇ ಹೇಳ್ಕೊಡ್ತೀಯಲ್ಲ. ನಾನು ಹೇಳಿದ್ದಿರಲಿ ಅದಕ್ಕೆ ಓದಿರೋಲ್ಲ ಯಾರು ಅಂತ ಸಾಧು ಸದ್ವಿಹಿ ಎಲ್ಲ ಓದಿ ಜ್ಞಾನವಂತರೆಲ್ಲ ಓದಿ ಹೇಳಿದಾರಂತಲ್ಲ ತವ ಪಕ್ಷಪಾತಿ ಅವರೆಲ್ಲ ನಿನ್ನ ಕಡೆ ಇರ್ತಾರೆ, ನಿನ್ನ ಟೈಮಲ್ಲಿರೋರು ನಿನ್ನ ಬಿಟ್ಕೊಡ್ತಾರ ನಿನ್ನ ಪಕ್ಷಪಾತಿ ಅವರು ಅಂತ ಈ ಥರ ಹೋಗುತ್ತಂತೆ ಉದ್ದಕ್ಕೆ ಸರಣಿಯಾಗಿ. ಕಡೆಗೆ ಭಗವಂತ ಆ ಕಾಲದಲ್ಲಿ ಇತ್ತಂತೆ. ಆಗ ಭಗವಂತ ಹೇಳ್ತಾನಂತೆ, ಸರಿ ಇದಕ್ಕೆ ಬೇರೆ ಯಾರು ಹೇಳುವಾಗ ಭಗವಂತ ಹೇಳ್ತಾನೆ, ನೋಡಪ್ಪ ನೀ ಯಾವುದೋ ನಂಬೋದಿಲ್ವಲ್ಲ, ಆ ಕಾಲದಲ್ಲಿ ಯಾರಾದರೂ ಒದ್ದೆ ಬಟ್ಟೆ ಇಟ್ಕೊಂಡು ಒಂದು ಪ್ರಮಾಣವನ್ನು ಮಾಡಿದ್ರೆ ಅದು ನಂಬ್ತಾ ಇತ್ತು. ಈ ಕಾಲದಲ್ಲಿ ಅದು ನಂಬೋದಿಲ್ಲ. ಒದ್ದೆ ಬಟ್ಟೆ ಉಟ್ಕೊಂಡು ಭಗವಂತನ ಸನ್ನಿಧಿಯಲ್ಲಿ ಯಾರಾದರೂ ಪ್ರಮಾಣ ಮಾಡಿ ಹೇಳಿದ್ರೆ ನಾನು ಈಗ ಅಂದರೆ ರಾಶಿಗಳು ಅನುಭವಿಸ್ತಾರೆ. ಈಗ ಭಗವಂತ ಒದ್ದೆ ಬಟ್ಟೆ ಏನಲ್ಲ, ಈಗ ನೀನು ನಮಗೆ ನೀ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀನು ನನ್ನವನು ಅಂದ್ಬಿಟ್ಟು ಅಂತ ಅದ್ಭುತವಾಗಿ ಅನುಭವಿಸ್ತಾರೆ. ನೀನು ನನ್ನವನು ಅಂತ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ಆ ಭಗವಂತನ ಅರಿಶಿಣದಿಂದ ನೀರು ಹಾಕಿ ಬಟ್ಟೆ ಇಮೇಜ್ ಮಾಡಿರ್ತಾರಲ್ಲ ಅದನ್ನ ನೋಡಿ ಅನುಭವಿಸ್ತಾರೆ. ಆ ಥರ ಇದೆ ಅನ್ಕೊಂಡು ಅಂತ ಅಂದರೆ ಈ ಅದಕ್ಕೆ ಈ ದೇಹಾತ್ಮ ಭ್ರಮೆ ಇದೆಯಲ್ಲ, ಈ ಚಕಟಾನ ದೇಹಾತ್ಮ ಭ್ರಮೆ ಅದನ್ನ ಈ ಆಚಾರ್ಯ ಮಾಡ್ತಾ ತಮ್ಮ ಜ್ಞಾನ ಮತ್ತು ವೈರಾಗ್ಯಗಳಿಂದ ಅವರ ಜ್ಞಾನ ವೈರಾಗ್ಯವಾದ ಕಾಲಿನಿಂದ ಇದನ್ನು ಚೂರು ಮಾಡ್ತಾರಂತೆ ನಮ್ಮ ಭ್ರಮೆಯನ್ನ. ಅವರ ಜ್ಞಾನ ಮತ್ತು ವೈರಾಗ್ಯದಿಂದ ಈ ಶಕಟ ಅನ್ನೋದು ಈ ಭ್ರಮೆ ಇದೆಯಲ್ಲ ದೇಹಾತ್ಮ ಭ್ರಮೆ ಅದನ್ನು ಅವರು ನಾಶವನ್ನು ಮಾಡ್ತಾರೆ. ಅದರಿಂದ ಅದು ಹೇಳ್ತಾರೆ. ಅದಕ್ಕೆ ಅದ್ಭುತವಾಗಿ ಊಟಕೋಪನಿಷತ್ತಲ್ಲಿ ಅದ್ಭುತವಾದ ಒಂದು ಮಂತ್ರ ಬರುತ್ತೆ. ಆಚಾರ್ಯರು ಎಷ್ಟು ಬರುತ್ತೆ ಅನ್ನೋದು ಸವೇದೈತತೆ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಕ್ರಂ ಉಪಾಸತೆ ಪುರುಷಂ ಯೋಗ್ಯ ಕಾಮಾಸ್ತೆ ಶುಕ್ರಮೇತದಿ ವರ್ಧಂತಿ ಧೀರಾಹ ಅನ್ನೋದು ಅಂತ. ಇಲ್ಲಿ ಧೀರಾಹ ಅನ್ನೋದು ಆಚಾರ್ಯರಿಗೆ ಸಂಬೋಧನೆ ಮಾಡಿದ್ರು. ಅಂದರೆ ಇದು ಸರ್ವಮೇತತೆ ಪರಂಬ್ರಹ್ಮಧಾಮ ವೈಕುಂಠ ಮಾತ್ರ ಅಲ್ಲ, ಇಡೀ ಜಗತ್ತೇ ಭಗವಂತನ ವಾಸಸ್ಥಳಕ್ಕೆ ಎಲ್ಲದರಲ್ಲೂ ಇರ್ತಾನಲ್ಲ ಅದು ಅದರಲ್ಲಿ.
ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಅದನ್ನ ಅಲ್ಲಿ ಆ ಭಗವಂತ ಶುಭ್ರವಾಗಿರೋದು ಅದನ್ನ ಆಚಾರ್ಯ ಏನ್ ಮಾಡ್ತಾರಂತೆ, ಧೀರ ಆಚಾರ್ಯ ಹೇಳ್ತಾರಂತೆ ಎಲ್ಲಾ ವಿಶ್ವದಲ್ಲೂ ಭಗವಂತ ಇದ್ದಾನೆ. ಅದನ್ನು ಇಲ್ಲಿ ನಾವು ಒಬ್ಬರೊಬ್ಬರು ಪರಸ್ಪರ ದ್ವೇಷವನ್ನು ನೋಡಿ, ಈ ಕಾಲದಲ್ಲಿ ಎಷ್ಟೊಂದು ದ್ವೇಷಗಳು, ಅದೆಲ್ಲ ಜಾತಿ ದ್ವೇಷ, ಧರ್ಮದ ಎಷ್ಟೊಂದಾಗ್ತಾ ಇದೆ. ಅದರಿಂದ ಭಾತಿ ಶುಭ್ರಂ, ಇಲ್ಲಿ ಯಾರು ದ್ವೇಷ ಕೂಡದು ಹೋಗ್ಬಿಡು ಅಂತ ತಿಳಿಸುತ್ತಂತ ಇದೆ. ಇಲ್ಲಿ ದ್ವೇಷವನ್ನು ಕೊಡೋದು ಇದಕ್ಕೆ ಅದನ್ನ ಇದು ಹೇಗೆ ತಿಳಿಸುತ್ತೆ ಅಂತ ಹೇಳ್ತಾ ಇದಕ್ಕೆ ಪುರುಷಂ ಯೋಹಿ ಕಾಮಾತೆ ಶುಕ್ರವೇ ಅತಿವರ್ತಂತಿ ಧೀರ. ಇಲ್ಲಿ ನಮಗೆ ಈ ಸಂಸಾರ ಶುಕ್ರ ಅನ್ನೋದು ಎರಡರ್ಥ. ಶುಕ್ರ ಅನ್ನೋದು ಒಂದಿದ್ದಾಗ ಶುಕ್ರ ಅನ್ನೋದು ರೇತಸ್ಗೂ ಶುಕ್ರ ಅಂತ ಅದಕ್ಕೆ ನೆನ್ನೆ ಹೇಳಿದಲ್ಲ ಪಂಚಾಗ್ನಿ ರೇತಸ್ಗೆ. ಆ ಕಾರಣದಿಂದ ನಾವು ಇಲ್ಲೇ ಸುತ್ತಾಡ್ಕೊಂಡಿದ್ದೀವಿ. ಅದರಲ್ಲಿ ಈ ಆಚಾರ್ಯ ಏನ್ ಮಾಡ್ತಾರಂದ್ರೆ ಈ ಪುರುಷಂ ಯೋಗ್ಯ ಕಾಮ ಇದರಿರ್ತಾರ ಅವ್ರಿಗೆ ಅತಿವರ್ತಂತಿ ಗೀರ, ಅದನ್ನ ದಾಟೋ ತರ ಈ ಶುಕ್ರದಿಂದ ನಾವು ಬರ್ತಿದ್ದೆಲ್ಲ ಅದನ್ನ ದಾಟೋ ತರ ಮಾಡೋರು ಧೀರ ಅಂತ ಆಚಾರ್ಯರು ಅಂತ ಶ್ರುತಿನೆಲ್ಲ ಹೇಳ್ತಾ ಇರುತ್ತೆ. ಅದರಿಂದ ಆಚಾರ್ಯನ ಇದನ್ನ ಹಾಗೆ ಪ್ರಾಪ್ತವರ ನಿಬೋಧ ಅಂತ ಬ್ರಹ್ಮ ಹೇಳಿದ್ದು ಈ ಶ್ರುತಿಗೆ ನೆಕ್ಸ್ಟ್ ಹೇಳಿದಾಗೆ ನೋಡಿ ಇದನ್ನ ಹೇಳಿದಾಗಿದೆ. ಆಚಾರ್ಯರಾದವರು ಈ ಸಂಸಾರದ ಈ ಕಾರಣವನ್ನು ತಿಳಿದು ನಾವು ಇಲ್ಲೇ ಮರುಜಿ ಜನ್ಮವನ್ನು ಪಡೆಯುವಂತ ಕಾರಣ ಇದೆಯಲ್ಲ ಅದನ್ನ ಹೋಗಲಾಡಿಸಿ ಮುಕ್ತಿ ಹೋಗ್ತಾರೆ. ಯಾಕಂದ್ರೆ ಎಲ್ಲಾ ಕಡೆ ಪರಮಧಾಮ ಇದ್ರೂ ಸಹ ದ್ವೇಷಾಸುರೇ ಕೂಡುದು, ಅಲ್ಲಿ ದ್ವೇಷಾಸುರಿಗೆ ಜಾಗವೇ ಇಲ್ಲ. ಅದರಿಂದ ಅದು ಮಾಡ್ತಾರೆ ಅಂತ. ಇದರಿಂದ ಈ ಮುಂದಿನ ಇದನ್ನು ಸ್ವಲ್ಪ ಹೇಳ್ಕೊಂಡ ಇದು ಮುಗಿಯೋದಿಲ್ಲ ಇದಕ್ಕೆ. ಹಾಗಾಗಿ ಇದರಲ್ಲಿ ತನ್ನ ಮೊದಲನೇ ಭಾಷೆಗಳಲ್ಲಿ ತನ್ನ ತಂದೆಯಾದಂಥ ಪೆರಿಯಾಳ್ವಾರನ್ನ ಆಂಡಾಳಿದ್ರಲ್ಲಿ ಅವರಂದ್ರೆ ಅವರಿಗೆ ಕೆಲವು ವ್ಯಾಖ್ಯಾನದಲ್ಲಿ ಎಬ್ಬಿಸಿದ್ರು ಅಂತ ಬರೀತಾರೆ. ಅಷ್ಟು ಪದ ನಾವು ಎಬ್ಬಿಸಿದ್ರು ಕೆಲವು ಪದಗಳಿಗೆ ಕರ್ಕಶ ಕೂಡುದು, ಎಬ್ಬಿಸಿದ್ರು ಸರಿ ಹೋಗುದಿಲ್ಲ. ಅದೆಲ್ಲ ಇದಕ್ಕೆ ಅವರಿಗೆ ಸುಪ್ರಭಾತ ಹೇಳೋದು ಅಂತ ಹೇಳ್ಬೋದು, ಇಲ್ಲ ಮಂಗಳಾಶಾಸನ ಅಂತ ಹೇಳ್ಬೋದು. ನಾವು ಕೆಲವು ಪೂರ್ವಾಚಾರ್ಯ ಯಾರು ಆ ಪದ ಉಪಯೋಗಿಸುವುದಿಲ್ಲ. ಕೆಲವು ಇತ್ತೀಚಿನ ಕೆಲವು ವ್ಯಾಖ್ಯಾನದಲ್ಲಿ ಆಚಾರ್ಯನ ಎಬ್ಬಿಸೋದು ಅದು ನಮ್ಮಂತವ್ರು ಎಬ್ಬಿಸೋತಾರೆ. ಅವ್ರು ಯಾರು ಮಲಗಿರೋದಿಲ್ಲ, ಅವರೆಲ್ಲ ಯೋಗ ನಿಂತರೆ ಅದಕ್ಕೆ ಯಾರು ಭೋಗ ನಿಂತಿರೋದಿಲ್ಲ. ಅಲ್ಲ, ಸುಪ್ರಭಾತ ಇರೋದು ಸಮಾರ್ಥಕ ಪದಗಳೇ ಆಗ್ಬೋದು. ಭಗವಂತನಿಗೆ ನಾನು ನಿದ್ದೆ ಮಾಡಿರ್ತಾನ, ಯೋಗ ನಿದ್ರೆಯಲ್ಲಿ ಇರ್ತಾನೆ, ಅದಕ್ಕೆ ಸುಪ್ರಭಾತ ಅಂತ ಹೇಳ್ತೀವಿ. ಭಗವಂತನ ಬೆಳಗ್ಗೆದ್ದು ಅವನ್ನ ಹೇಳೋದು ಕೊಡುವಂತ. ಇಲ್ಲಿ ಆಚಾರ್ಯರಿಗೆ ಮಂಗಳಾಶಾಸನ ಮಾಡೋದು ಅಂತ ಹೇಳ್ಬೋದು, ಇಲ್ಲ ಸುಪ್ರಭಾತ ಹೇಳೋದು ಅಂತ ಹೇಳ್ಬೋದು. ಇವ್ರ ಜೊತೆ ಅವ್ರಿಗೂ ಸುಪ್ರಭಾತ ಅಂತ ಹೇಳ್ಬೋದು ಅಂತ ಹೇಳೋದು. ಅದಕ್ಕೆ ನಮ್ಮ ಕೆಲಸ ಎಬ್ಬಿಸೋದು ಕರ್ಕಶವಾದ ಪ್ರಕಾರ ಅದಾಗುತ್ತೆ. ಅದಕ್ಕೆ ಮುಂದಿನ ಇವತ್ತಿನ ಭಾಷಣ ಕೀಶುಗೀಶನ್ನು ಆನೈಚ್ಛಾತ ಅಂತ. ಇದು ಎರಡನೇ ಒಂದರ ಅವಳು ಆ ಸಖಿ ಮುಂದಕ್ಕೆ ಏನಂದ್ರೆ ಆ ಸಖಿ ಎದ್ದು ಬರ್ತಾಳೆ ಅಂತ ಊಹಿಸ್ಕೋಬೇಕು. ಆ ಸಖಿ ಕಡೆಗೆ ಅವಳು ಮಾತನ್ನು ಕೇಳಿ ಎದ್ದು ಬರ್ತಾಳೆ. ಎದ್ದು ಬಂದು ಅವಳು ಇವ್ರ ಜೊತೆ ಸೇರ್ಕೋತಾಳೆ. ಸೇರ್ಕೊಂಡು ಇನ್ನೊಬ್ಬ ಸಖಿಯ ಮನೆಗೆ ಹೋಗ್ತಾರೆ. ಈಗ ಅವಳು ಎರಡನೇ ಸಖಿ ಇದು. ಅದು ಕೀಚುಕೀಚನ್ನಿಂಗು ಆನೈಚ್ಛಾತ. ಇವಳಿಗೆ ಪೇಯ್ ಪೆಣ್ಣೆ ಅಂತ ಸಂಬೋಧನೆ, ಅವಳಿಗೆ ಬಿಳ್ಳ ಇದ್ದು ಇವಳಿಗೆ ಪೇಯ್ ಪೆಣ್ಣೆ ಅಂತ ಸಂಬೋಧನೆ ಮಾಡ್ತಾರೆ. ಅದಕ್ಕೆ ಅವಳಿಗೆ ಪೇಯ್ ಪೆಣ್ಣೆ ಅಂದ್ರೆ ಬುದ್ಧಿಗೆಟ್ಟ ಅಂತ ತಗೊಳ್ಳೋಕ್ಕಿಂತ ಸ್ವಲ್ಪ ಪ್ರೀತಿಯಿಂದ ಕರಿತೇವಲ್ಲ, ಹುಚ್ಚಿ ಅಂತ ನಾವು ಕರೆಯುವಾಗ ಅವ್ರ ಹುಚ್ಚು ನಾವು ಮನಸ್ಸಲ್ಲಿ ಹೇಳೋದಿಲ್ಲ, ಸ್ವಲ್ಪ ಅದರಲ್ಲಿ ಪ್ರೀತಿಯನ್ನು ಹೇಳೋದ್ರಲ್ಲಿ. ಪೇಯ್ ಪೆಣ್ಣೆ ಅಂದ್ರೆ ಮೇಲ್ ನೋಟದಲ್ಲಿ ಹುಚ್ಚಿಡ್ದವಳೆ ಅಂತ ಆ ಥರ ಅಲ್ಲ, ಹುಚ್ಚಿಂದ ಒಂದು ಪ್ರೀತಿಯಿಂದ ಕರೆಯುವಂಥ ಸಂಬೋಧನೆ ಇದು. ಆ ಥರ ಪೇಯ್ ಪೆಣ್ಣೆ ಅಂತ ಅವಳನ್ನ ಎಬ್ಬಿಸ್ತಾಳ. ಅದಕ್ಕೆ ಅವ್ರು ಹೇಳ್ತಾಳ ಕಡೆಗೆ ಹಾಗೆ ನೀವು ನೋಡೋ ಕೇಳ್ತಾ ಇಲ್ಲ, ಅವಳು ಹೇಳ್ತಾಳೆ ಥರ ಅವಳು ಸುಪ್ರಭಾತ ಏನು ಅಂದ್ರೆ ಇನ್ನೂ ಬೆಳಕೆ ಆಗಿಲ್ವಲ್ಲ, ಯಾಕೆ ಕರಿತಾ ಇದ್ದೀರಾ ನನ್ನ ಅಂತ ಹೇಳ್ತಾರಂತೆ. ಅವಾಗ ಬೆಳಕೆ ಆಗಿಲ್ಲ ಅಂತೀರ, ಅದೇನು ಗುರುತು, ಬೆಳಕಾಗಿಲ್ಲ ಏನು ಗುರುತು ಅಂತ ನೋಡಲಿ. ಕೀಚು ಕೀಚನ್ನೆಂಗೂ ಆನೈಚ್ಛಾತನ್ ಕಲಂದ ಬೇಟಿನ ಬೆಂಚರವನ್ನು ಕೇಳ್ತಿಲ್ಲಯೋ ಅಂತ ಹೇಳ್ತಾರೆ. ಅದು ಈ ಆನೈಚ್ಛಾತನ್ ಅನ್ನೋ ಪಕ್ಷಿಗಳು ಭರದ್ವಾಜ ಪಕ್ಷಿ. ಈ ಪದವೇ ಈ ಆನೈಚ್ಛಾತನ್ ಪದ ಈ ಮಲಯಾಳದ ಕಡೆ ಶ್ರೀವಿಲ್ಲಿಪುತ್ತೂರು ಸ್ವಲ್ಪ ಮಲಯಾಳದ ಪ್ರದೇಶದ ಹತ್ರ ಅದಕ್ಕೆ ಕರೆವಾಚಾರ್ಯರು ಹೇಳ್ತಾರೆ. ಆಗ ಆಂಡಾಳ್ ಪೇಜಲ್ಲೇ ಮಲಯಾಳ ಮಾಡೇ ತೆರೆಯಿರುತ್ತಂತ. ಮಲಯಾಳದ ವಾಸನೆ ಆನೈಚ್ಛಾತನ್ ಅನ್ನೋದು ಈ ಚಾತನ್ ಪದವನ್ನು ಉಪಯೋಗಿಸಿ ಮಲಯಾಳದಲ್ಲೇ ಇರೋದು. ಆನೈಚ್ಛಾತನ್ ಭರದ್ವಾಜ ಪಕ್ಷಿಗೆ ಮಲಯಾಳದಲ್ಲಿ ಹೇಳೋದು. ಇಲ್ಲಿ ಅದಕ್ಕೆ ಹೇಳ್ತಾರೆ, ಅವಳು ಹತ್ರ ಇರೋದ್ರಿಂದ ಶ್ರೀವಿಲ್ಲಿಪುತ್ತೂರು ಹತ್ರ ಇರೋದ್ರಿಂದ ಅವರಿಗೆ ಆ ಮಲಯಾಳದ ವಾಸನೆ ಗೊತ್ತಾಗುತ್ತೆ ಆಂಡಾಳ್ ಮಾತಲ್ಲಿ ಅಂತ ಹೇಳ್ತಾರೆ. ಆನೈಚ್ಛಾತನ್ ಭರದ್ವಾಜ ಪಕ್ಷಿ ಅದು ಆ ಬೇಚಿನ ಭರದ್ವಾಜ ಪಕ್ಷಿ ಏನ್ ಮಾಡ್ತಂತೆ, ಗುಂಪಾಗಿರ್ತಂತೆ. ಅದು ಕಲಂದ್ ಗುಂಪಾಗಿದ್ದು ಕೀಚು ಕೀಚು ಕೀಚ್ ಅಂತ ಶಬ್ದ ಮಾಡುತ್ತೆ. ಅದು ಯಾವಾಗಲೂ ಪಕ್ಷಿಗಳು ಸೂರ್ಯದಲ್ಲಿ ಏರ್ಪಡುತ್ತೆ. ಈಗಲೂ ಇವತ್ತಿನ ನೋಡ್ಬೋದು ಪಕ್ಷಿಗಳು ಒಂದೇ
ಯಾವಾಗಲೂ ಭಗವಂತ ನೀವನ್ನ ಮಾಡದೇ ಇರೋದು ಮನುಷ್ಯ ಬಿಟ್ಟು ಎಲ್ಲರೂ ಮಾಡ್ತಾರೆ, ಮನುಷ್ಯ ಒಬ್ಬನೇ ಮಾಡೋದಿಲ್ಲ. ಅದು ನೋಡಿ ಯಾವ ಹಕ್ಕಿಗಳು ಬೆಳಿಗ್ಗೆ ಬಂದು ನೋಡಿದ ಸೂರ್ಯೋದಯಕ್ಕೆ ಇರುತ್ತೆ, ತಮ್ಮ ಕೆಲಸಗಳು ಏರುತ್ತೋ ಅದೇ ಮಾಡ್ಕೊಂಡು ಹೋಗುತ್ತೆ. ಆಹಾರ ಭಗವಂತ ನೀವನ್ನ ಆಹಾರ ಹೋಗುತ್ತೆ, ಹುಡ್ಕೊಂಡು ಹೋಗುತ್ತೆ. ಅದು ಆಗ ನೋಡಿ ಕೀಚಿ ಕೀಚಿ ಅಂದ್ಬಿಟ್ಟು ಆನೆ ಚಾರ್ಪನ್ ಪಕ್ಷಿಗಳಿಗೆಲ್ಲ ಅದು ಭರದ್ವಾಜ ಪಕ್ಷಿ ಇದ್ದಾವೆ, ಅವು ಮಾತಾಡೋದು ಕೀಚಿ ಕೀಚು ಅಂತ ಪೇಶನ ಪೇಚಾಲು ಮಾಡ್ತಾರೆ. ಅದಕ್ಕೆ ವ್ಯಾಖ್ಯಾನ ಏನು ಮಾತಾಡ್ತು ಅಂತ ಹೇಳ್ತಾರೆ. ಕೀಚಿ ಕೀಚು ಅಂತ ಅವ ಭಾಷೆನಲ್ಲಿ, ಯಾಕೆಂದ್ರೆ ಪಕ್ಷಿಗೂ ಒಂದು ಭಾಷೆ ಇರ್ತಲ್ಲ, ನಮ್ಮ ಭಾಷೆಯಲ್ಲೇ ಮಾತಾಡುತ್ತೆ. ನೋಡು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅಲ್ಲಿ ಆಹಾರ ಚೆನ್ನಾಗಿ ಏನು ಮಾತಾಡೋದು ಕೀಚು ಕೀಚು ಅಂತ ಮಾತಾಡುತ್ತೆ. ಇಲ್ಲೊಂದ್ ಕಡೆ ಅವಾಗ ಒಂದು ಗುಂಪು ಹೋಗುತ್ತೆ, ಒಂದು ಗುಂಪನ್ನು ಒಂದು 10 ಅಕ್ಕಿ ಇದ್ರೆ ಮೊದಲ ಒಂದು ನಾಯಕ ಇರ್ತಾನೆ, ಎಲ್ಲಾದ್ರೂ ಒಬ್ಬ ನಾಯಕ ಇದರ ಫಾಲೋಯರ್ಸ್ ಇದ್ದೇ ಇರ್ತಾರೆ. ಅದು ಹೋದ್ರೆ ಹಿಂದ್ಗಡೆ ಎಲ್ಲೂ ಹೋಗುತ್ತೆ, ಒಂದೊಂದೇ ಹೋಗೋದಿಲ್ಲ, ಭರದ್ವಾಜ ಪಕ್ಷಿ ಎಲ್ಲ ಗುಂಪಲ್ಲಿ ಹೋಗುತ್ತೆ. ಅದಕ್ಕೆ ಪೇಚಿನ ಪೇಚಲ್ಲಿ ಕಲಂದೇನು ಪದವನ್ನು ಹಾಕಿದ್ರು. ಅವು ಒಟ್ಟಿಗೆ ಇರೋದ್ರಿಂದ ಒಂದು ಹೇಳಿದ್ರೆ ಕೇಳಿಲ್ಲ ಅನ್ನೋದು, 8 ಕೀಚಿ ಕೀಚಿ ಅಂತ ಕೇಳ್ತಲ್ಲ ಕಲಂದ ಪೇಶನ, ಅವಾಗ ಕೇಳಿಲ್ಲಯ್ಯೋ ಅದನ್ನ ನೀನು ಕೇಳಿಲ್ವಾ ನಿನ್ಗೆ ಅಂತ ಹೇಳ್ತಾರೆ. ಕಡೆಗೆ ಅದಕ್ಕೆ ಬೇಕಣ್ಣೆ ಹೇಳ್ತಾರೆ, ಅವ್ರು ಇಲ್ಲ ನನಗೇನು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಕಡೆಗೆ ಹೇಳ್ತಾರೆ ಕಾಶುಂ ಪೆರಂಪ, ಅದು ಕೇಳಿಲ್ಲ ಇಟ್ಬಿಡು. ಬೆಳಗ್ಗೆದ್ದು ನಂದವರದಲ್ಲಿ ಇಷ್ಟ ಹುಡುಗಿಯರೆಲ್ಲ ಅದು ನೀನು ಹೋಗ್ಬೇಕಾಗಿತ್ತು, ನೀನು ಮಲ್ಕೊಂಡಿದ್ಯಾ ಅಷ್ಟೇ ನೀನು ಅಂತ ಹೇಳ್ತಾರೆ. ನಿನ್ನೆ 2 ವರ್ಷ ಎಲ್ಲರೂ ಬೆಳಗ್ಗೆ ಅವರು ಸೂರ್ಯೋದಯಕ್ಕೆ ಮುಂಚೆ ಬೆಣ್ಣೆಯನ್ನು ಕಳೆದು ಹಾಲನ್ನು ಕಳೆದು ಮೊಸರನ್ನು ಕಳೆದು ಬೆಣ್ಣೆಯನ್ನು ತೆಗಿಬೇಕು. ಅದು ಸೂರ್ಯೋದಯಕ್ಕೆ ಮುಂಚೆ ಭದ್ರ ಬೆಣ್ಣೆ, ಅದಕ್ಕೆ ಅಯ್ಯಂಗವೀನ ಅಂತ ನವನೀತ ಅಂತ ಹೇಳ್ತಲ್ಲ, ಹೊಸದಾಗಿ ನವನೀತ, ಅದಕ್ಕೆ ತುಂಬ ಅದಕ್ಕೆ ಸಾತ್ವಿಕ ಗುಣ ಇರ್ತಂತೆ. ಆಮೇಲೆ ನೀವು ತೆಗೆಯೋದಕ್ಕೂ ಸೂರ್ಯೋದಯಕ್ಕೆ ಮುಂಚೆ ತೆಗೆಯುವ ಬೆಣ್ಣೆಗೂ ವ್ಯತ್ಯಾಸ ಇದೆ. ಅದಕ್ಕೆ ಈಗ ನಂದವರ ಈಗ ನಮ್ಮೂರಲ್ಲಿದ್ದಾಗ ಆ ಗುಳ್ಳರಿಕೆರೆ ಇತ್ತು, ಇವಾಗ ಎಲ್ಲ ಹೊಡೆಯುತ್ತಲ್ಲ, ಅವರೆಲ್ಲ ಬೆಳಗ್ಗೆದ್ದು ಮೊಸರು ಕಡಿತಾ ಇದ್ರು. ಈಗ ನಾನು ಇದು ಕೇಳಲೇಬೇಡ, ನಂತರದಲ್ಲಿ ಲಕ್ಷಾಂತರ ಹಸುಗಳು ಎಲ್ಲ ಬೆಳಗ್ಗೆದ್ದು ಅದೇ ಶಬ್ದ, ಒಬ್ಬರ 5 ಲಕ್ಷ ಕುಟುಂಬಗಳು ಬೆಣ್ಣೆಗೆ ಮೊಸರು ಕಡಿತಾ ಇದ್ರೆ ಶಬ್ದ ಬರ್ತಲ್ಲ, ಅದನ್ನ ಹೇಳ್ತಾ ಕೇಳಿ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಆಮೇಲೆ ನಾನು ಕಾಶಂ ಪಿರಪ್ಪಂ ಕಲಗ ಅವರು ಇದನ್ನ ಧರಿಸ್ಕೊಂಡಿರ್ತಾರೆ. ಆಮೆ ತಾಲಿ ಹೆಚ್ಚು ತಾಲಿ ಅಂತ ಅವರೆಲ್ಲ ಹಳ್ಳಿನಲ್ಲಿ ಹಾಕೋದಲ್ಲ, ಒಂದು ಕಾಸಿನ ಸರ ಅದೆಲ್ಲ ಹಾಕ್ಬಿಡ್ತಾರಲ್ಲ, ಅದನ್ನ ಸರಗಳ ಆಮೇಲೆ ಪಿರಪ್ಪಂ, ಆಮೇಲೆ ಕೈಗೆ ಬಳೆ ಹಾಕ್ಬಿಡ್ತಲ್ಲ, ಅವ್ರು ಮೊಸರು ಕಡಿಬೇಕಾದ್ರೆ ಕಲಗಲಪ್ಪ ಕೈ ಮೊಸರು ಕಡಿಯುವಾಗ ಬಳೆಗಳ ಶಬ್ದ ಆಗುತ್ತೆ. ಅವ್ರು ಜೋರಾಗಿ ಎಳೆಯುವಾಗ ಆ ಸರಗಳು ಸಹ ಎದ್ದು ಬಿಡುತ್ತಲ್ಲ, ಆ ಶಬ್ದ ಅದು ಕಾಶಂ ಪಿರಪ್ಪಂ ಕೈ ಬಳೆಗಳು, ಅದನ್ನ ಕಲಂದಿಗೂ ಸ್ವಲ್ಪಕ್ಕೆ. ಆಗ ಮಾಡ್ತಲ್ಲ ಅಂತ ಆಮೇಲೆ ಕೈ ಬೇರುತ್ತೆ, ಅವರು ಒಂದೊಂದು ಮಾಡ್ತಲ್ಲ ಮಾಡುವಾಗ ವಾಷನ್ ಅರುಣ್ಕುಯ್ಯ ಆಚಿಯರ್, ವಾಷನ್ ಅರುಣ್ಕುಯ್ಯಲ ಆಚಿಯರ್ ಅಂದ್ಬಿಟ್ಟು ಅವರು ಭಗವಂತನ ಧ್ಯಾನ ಮಾಡ್ಕೊಂಡು ಹೇಳ್ತಾ ಅವ್ರು ಬೆಣ್ಣೆಯನ್ನು ಕಡಿತಾರಲ್ಲ, ಆವಾಗ ಅವರ ಅವರ ಕಾಸಿನ ಶಬ್ದ, ಅವರು ಏನಾದ್ರು ಭಗವಂತನ ನಾಮವನ್ನು ಹೇಳ್ಕೊಂಡು ಹೇಳ್ತಾರಲ್ಲ ಆ ಶಬ್ದ, ಅದಕ್ಕಲ್ಲದೇನೆ ಅವರು ಕಡಿಯುವಾಗ ಮೊಸರಿನ ಶಬ್ದ ಬರ್ತಲ್ಲ, ಅದನ್ನ ಹೇಳ್ತಾರೆ ಮತ್ತಿನಾಲ್ ಓಶೈ ಪಡುತ್ತ ತೈರಮ. ಆ ಮತ್ತು ಇದೆಯಲ್ಲ, ಮತ್ತು ಅಂದ್ರೆ ಅದು ಮತ್ತೆ ಅದು ಕಡಿಬೇಕಾದ್ರೆ ಆ ಶಬ್ದ ಬರುತ್ತಲ್ಲ, ಆ ಶಬ್ದ ಅದು ಒಬ್ಬರ ಎಲ್ಲ ಮನೆಯಲ್ಲೂ ಕಡಿತಾರೆ, ಒಟ್ಟಿಗೆ ಸೇರ್ಕೊಂಡು ಶಬ್ದ ಬರುತ್ತಲ್ಲ, ಅದಕ್ಕೆ ಓಶೈ ಪಡುತ್ತ ತೈರಮ. ಅದು ಅಂದ್ರೆ ಮೊಸರಿನ ಶಬ್ದ ಇದೆಯಲ್ಲ, ಅದಾದ್ಮೇಲೆ ಕೇಳಿಲ್ವಾ ನೋಡಿ, ಈ ಭರದ್ವಾಜ ಪಕ್ಷಿ ಕೇಳಿಲ್ಲ ಅಂತ ಅದಾದ್ಮೇಲೆ ಕೇಳಿಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಆವಾಗ ಹಾಗೆ ಹೇಳ್ತಾರೆ, ನಾಯಕ ಪೆಣ್ಣಿಲ್ಲಾಯ್ ನಾರಾಯಣನ್ ಮೂರ್ತಿ ಕೇಶವನ್ ಪಾಡು ಅಂತಾರೆ. ಅಂದರೆ ನೀನು ನಾಯಕ ಪೆಣ್ಣಿಲ್ಲ, ನೀನು ನಾಯಕ ನಮ್ಗೆಲ್ಲ ನೀನು ಸ್ವಲ್ಪ ತುಂಬಾ ಇದ್ದವ್ರಿಗೆ ಇದು ಮಾಡ್ತೇವೆ ನಾವು, ತಡ್ಕೋತಿ ಎಬ್ಬಿಸ್ತಾವಾಗ ನೀನು ನಾಯಕ ಪೆಣ್ಣು ಅಂತ, ನೀನು ಅವಳಿಗೆ ಸ್ವಲ್ಪ ಎದ್ದು ಬರಲಿ ಅಂದ್ಬಿಟ್ಟ ಒಂದು ಹೊಗಳಿಕೆ ಉಂಟು, ಹೊಗಳಿಕೆ ಅದಕ್ಕೆ ನಾಯಕ ಪೆಣ್ಣಿಲ್ಲ, ನೀನು ಎಲ್ಲರಿಗೂ ನಮ್ಮ ನಾಯಕರಾಗಿ ನಡೆಸಬೇಕು. ಯಾಕೆ ನಾವು ನಾರಾಯಣನ್ ಮೂರ್ತಿ, ನಾರಾಯಣ ಭಗವಂತ ಇದ್ದಾನೋ ಅವನು ಯಾರು ನಾರಾಯಣ, ಅವನೇ ಕೇಶವನೇ ಪಾಡುವನ್ ನೀ ಕೇಳ್ತೇ ಗೆಳತಿಯೋ. ಅದರಿಂದ ಅವನನ್ನ ಹಾಡಕ್ಕೆ ಹೋಗ್ಬೇಕು ನಾವು. ಅದನ್ನ ನೀನು ನಾವು ಆಧಾರದಲ್ಲಿ ನೀನು ಕೇಟೇ ಕಿಡ್ತೀವಿ, ಇದೆಲ್ಲ ಕೇಳ್ಕೊಂಡು ಹಾಗೆ ಬರಗಿದೀಯಾ ಅನ್ಬೇಕು. ಕೇಶಮುಡಯ ಕರಲೇಲೋ ಏನ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ. ಕೇಶಮುಡಯ ಏನಂದ್ರೆ ಇದು ಉಡಲ್ ತಿಳಿದು ಸಹ ನೀನು ಮಲಗಿದ್ರು, ಇದನ್ನು ತಿಳಿದ್ರೂ ಸಹ ತಿಳಿದೇ ತೋರ ಮಲಗಿದೀಯಾ ನೀನು, ತಿಳಿದಿದ್ರು ಸಹ ನಿನಗೆ ಮನಸ್ಸಲ್ಲಿ ನೀ ಹಾಗೆ ಮಲ್ಕೊಂಡಿದೀಯಾ ನೀನು, ಅದು ಕೆಲವೇಲೋ ಎದ್ದು ನೀನು ಬದ್ದ ಬಾಗಿಲು ತೆಗಿಯೋಳಾಗ ನೀನು ಅಂದ್ಬಿಡು ಅಂತ ಹೇಳ್ತಾರೆ. ಎದ್ದು ಬಾಗಿಲು ತೆಗಿ, ನೀನು ತಿಳಿದೂ ಸಹ ಸುಮ್ಮನೆ ಮಲ್ಕೊಂಡಿದೀಯಾ ಅಂತ ಮೇಲಿನ ಅರ್ಥವನ್ನು ಹೇಳ್ತಾರೆ ಇದರಲ್ಲಿ. ಆ ಹಿಂದಿನ ಭಾಷೆಗಳಲ್ಲಿ
ಇದರಲ್ಲಿ ಹಿಂದಿನ ಭಾಷೆಯಲ್ಲಿ 5 ತೋರಿಸ್ಕೊಟ್ಟಿದ್ದಾರೆ ಅವರು. ಪುಲ್ಲಂ ಚೆಲಂಬಾನಲ್ಲಿ ಪುಲ್ಲಂ ಚೆನ್ನ ಪುಳ್ಳರೈ ಕೋಯಿಲ್ ಅನ್ನುವಾಗ ಅಚ್ಚೆ, ಪುಳ್ಳೈ ಕೋಯಿಲ್ ಅಚ್ಚೆ ಅಂತ ಹೇಳಿದೆ. ಆಮೇಲೆ ಅವನ ಕಳ್ಳ ಚಗಣ ಮುದೈತ ಕಾಯ್ಚೆ ಅನ್ನುವಾಗ ಕೃಷ್ಣ, ಅದು ವಿಭವವನ್ನು ಹೇಳಿದ್ರು. ಆಮೇಲೆ ಬೆಳ್ಳ ತರಗಿಲ್ ಅನ್ನುವಾಗ ವ್ಯೂಹವನ್ನು ಹೇಳಿದ್ರು. ಅದೆಲ್ಲ ಆಮೇಲೆ ಅದರಲ್ಲಿ ವಿದ್ಯೆ ಅನ್ನುವಾಗ ಪರವನ್ನು ಹೇಳಿದ್ರು. ಅವ್ರಿಗೆ ಎಲ್ಲವೂ ಸಹ ಇದರಲ್ಲಿ 5 ಸಹ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆಂಡಾಳ ಅದನ್ನು ಹೇಳ್ಕೊಡ್ತಾರೆ. ಎಲ್ಲ 5 ಅದರಲ್ಲಿ ಬೇರೆ ಬೇರೆ ಪದಗಳಿಂದ ತೋರಿಸ್ಕೊಟ್ಟಿದ್ದಾರೆ ಆಂಡಾಳ. ಆಮೇಲೆ ಮುನಿವರ್ಗಳು ಉಳ್ಳಂಬು ಹೊಂದು ಮುನಿವರ್ಗಳು ತಗೊಳ್ಳುವಾಗ ಅಂತರ್ಯಾಮಿ ಮಾತ್ರ ಅಂತರ್ಯ 5 ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಇದರ ಮೇಲಿನ ಹೇಳ್ಬೋದಾ? ಕಡೆಗೆ ಈ ಕೀಶ ಅನ್ನೋದಕ್ಕೆ ಆನೈಚ ಅಂತ ಹೇಳಿದ್ರೆ ಭರದ್ವಾಜ ಪಕ್ಷಿ. ಇಲ್ಲಿ ಭರದ್ವಾಜ ಪಕ್ಷಿಯಿಂದ ಇಟ್ಕೊಂಡು ಇಲ್ಲಿ ಕುಲಶೇಖರ ಆಳ್ವಾರನ್ನ ಇಲ್ಲಿ ಅವರಿಗೆ ಮಂಗಳಾಶಾಸನ ಮಾಡ್ತಾ ಇದ್ದಾರೆ. ಅವರಿಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸುಪ್ರಭಾತವನ್ನು ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ 2 ಘಟ್ಟದಲ್ಲಿ ಯಾವಾಗಲೂ ಭರದ್ವಾಜ ಪಕ್ಷಿ ಗುಂಪಲ್ಲಿ ಇರುತ್ತೆ. ಅದು ಇಲ್ಲಿ ಆಂಡಾಳ ಯಾತ್ರಿಕರಿಗೆ ಅಂದ್ರೆ ಅಲ್ಲಿರೋರು ಹೇಳ್ಬೇಕು, ಎಲ್ಲರೂ ನಾವು ಗುಂಪಾಗಿರ್ಬೇಕು. ಭರದ್ವಾಜ ಪಕ್ಷಿ ತರ ನೀನು ಒಬ್ಬಳೇ ಮಲ್ಕೊಂಡಿದ್ದೀರಿ ಅಲ್ಲಿ ಅನೇಕ ಅಂತಂದ್ರೆ ಭರದ್ವಾಜ ಪಕ್ಷಿ ತರ ಎಲ್ಲರೂ ನಾವು ಒಟ್ಟಿಗೆ ಇರಬೇಕಾಗಿತ್ತು. ಹೇಗೆ ಒಟ್ಟಿಗೆ ಇರುತ್ತೋ ನೀನು ಹೇಗೆ ಒಬ್ಬಳೇ ಮಲ್ಕೊಂಡಿದ್ದೀಯಾ ಅಂತ ಸಾಂಕೇತಿಕವಾಗಿ ಆ ಭರದ್ವಾಜ ಪಕ್ಷಿಯನ್ನ ಇಲ್ಲಿ ಅನೇಕ ಚಾತನ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಆ ಬೇಷನ ನೇಚರ್ ಅನ್ನುವಾಗ ವ್ಯಾಖ್ಯಾನ ಹೇಳ್ತಾ ಇದ್ರು. ಅದು ಕೀಚ್ ಅನ್ನುವಾಗ ಅದ್ರ ಭಾಷೆಯಲ್ಲಿ ಅದು ಹೇಳ್ತಾರೆ. ನಾವು ಕೃಷ್ಣ ಅನ್ಬೇಕಾದ್ರೆ ನಾವು ಈಗಲೂ ಮನೆಯಲ್ಲಿ ಯಾರಾದ್ರೂ ಕೃಷ್ಣ ಕಿಟ್ಟ ಅಂತೀವಿ, ಅದಕ್ಕೆ ಕಿಚ್ಚ ಅಂತ ಹೇಳ್ತೀವಿ. ಈಗಲೂ ಹೇಳ್ತೀವಿ ಮನೇಲಿ ನಾವು ಕೃಷ್ಣನಿಂದ ಹೆಸರಿಟ್ಟು ಕಿಟ್ಟ ಅಂತ ಕರಿತೀವಿ, ಇಲ್ಲ ಕಿಚ್ಚ ಅಂತ ಕರಿತೀವಿ. ಅದಕ್ಕೆ ಇವು ಕೃಷ್ಣನ ಅದು ಭಾಷೆಯಲ್ಲಿ ಕಿಚ್ಚ ಅನ್ನೋದು ಕೀಚ್ ಅಂತ ಕೇಳುತ್ತೆ. ಅವು ಸಹ ಕೃಷ್ಣನೇ ಹೇಳ್ತಾ ಇದೆ ಅಂತ. ಆ ಕೀಚ್ ಅನ್ನೋದು ಕೃಷ್ಣನೇ ಹೇಳೋದು. ಆ ಕೀಚ್ ಅನ್ನೋದು ಭಗವಂತನಿಗೆ ಹೇಳ್ತಾರೆ. ಯಾಕೆಂದ್ರೆ ಭಗವಂತನಿಗೆ ನಾವು ಮಾಡುವ ಎಲ್ಲ ಶಬ್ದಗಳು ಸಹ ಈ ತರ ಹೇಳ್ತಾರೆ. ಅವನು ಶಬ್ದಾದಿಗ ಶಬ್ದಾಸ ಅಂತ ಬ್ರಹ್ಮ ವೇದ ಹೇಳಿದ್ರು ಈ ತರ ಆಗತ್ತೆ, ಕೇಳಿಸುತ್ತೆ. ಕೀಚ್ ಅಂತ ಕೇಳಿಸ್ತದೆ. ಅಂದ್ರೆ ನಾವು ಯಾರಿಂದಲೂ ಭಗವಂತ ನಿಯಮನ ಮಾಡುವ ತರ 100% ಹೇಳಕ್ ಸಾಧ್ಯವೇ ಇಲ್ಲ. ಎಲ್ಲಾದ್ರೂ ಒಂದು ವ್ಯತ್ಯಾಸ ಬಂದೇ ಬರುತ್ತೆ. ಆ ಲಕ್ಷಣಗಳು ಅದರಲ್ಲಿರುವ ಎಲ್ಲಿ ಶಬ್ದಗಳು ಎಲ್ಲಿ ಹೊರಡಬೇಕು, ಎಲ್ಲವೂ ವಿಜ್ಞಾನದ ನಮ್ಮಲ್ಲಿ ಫೊನೆಟಿಕ್ ಸೈನ್ಸ್ ಅಂತಲ್ಲ, ಅವು ಈ ಶಬ್ದ ಇಲ್ಲಿಂದ ಬರಬೇಕು ಆ ಥರ ಆಗದೇ ಇಲ್ಲ. ಏನಾದ್ರು ಹಾಗೆ ಆಗುತ್ತೆ. ಹಾಗೆ ಎಲ್ಲವೂ ಸಹ ಭಗವಂತನಿಗೆ ಕೀಚ್ ಅನ್ಬೋದು ಅಂತ ಭಗವಂತ ವೇದ ಹೇಳ್ತಿದ್ದ. ಬ್ರಹ್ಮ ವೇದ ಹೇಳ್ತಿದ್ರೆ ಲಕ್ಷ್ಮಿ ಹೇಳ್ತಾರಂತೆ, ಮಗು ನೋಡು ಎಷ್ಟು ಮುದ್ದಾಗಿ ಹೇಳ್ತಾರೆ. ಮುದ್ದಾಗಿ ಮಕ್ಕಳು ಮಾತಾಡೋದು ಮಕ್ಕಳ ಭಾಷೆ ನಮಗೆ ಸಂತೋಷ ಪಡ್ತೀವಲ್ಲ, ಹಾಗೆ ಸಂತೋಷ ಪಡ್ತಾರೆ ಭಗವಂತ. ಎಷ್ಟು ಮುದ್ದಾಗಿ ತಪ್ಪಾಗಿ ಹೇಳೋದು ಮುದ್ದಾಗಿ ಹೇಳ್ತಾರೆ ಹೇಳ್ಬಿಟ್ಟು ಅಂತ. ಹಾಗೆ ಅದರಿಂದ ಇನ್ನೊಂದು ಹೇಳ್ತಾರೆ ಇದಕ್ಕೆ ಈಶಾವಶದಲ್ಲಿ ಈಶಾ ಅಂದ್ರೆ ಎಲ್ಲ ಒಡೆಯ ಕಹ ಈಶಃ ಅಂತ. ಯಾರು ಈಶಃ ಯಾರು ಅನ್ಕೊಂಡು ಅಂತ, ಯಾರು ಕಹ ಈಶಃ, ಈಶಾ ಅನ್ನೋದು ಯಾರು ಅನ್ಕೊಂಡು ಅಂತ. ಅದಕ್ಕೆ ಕಹ ಈಶಃ ಅಂದ್ರೆ ಕೀಶಃ, ಕಹ ಈಶಃ ಕೀ ಆಗಿದ್ದು ಆ ಕೀಚು ಆಗಿ ಕೀಚು ಹೇಳುತ್ತೆ ಅಂದ್ಬಿಟ್ಟು ಅದೊಂದು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಆದ್ರೆ 2 ಚೆನ್ನಾಗಿದೆ. ಆ ಭರದ್ವಾಜ ಪಕ್ಷಿಗಳು ಯಾರು ಭಗವಂತ ಬೆಳಗ್ಗೆದ್ದು ಆರಿಸ್ಕೊಂಡು ಹೋಗುತ್ತಂತೆ. ಅವು ನಾವು ಭಗವಂತನ ಆ ತರ ಆರಿಸ್ಕೊಂಡು ಹೋಗ್ಬೇಕು. ಯಾರು ಭಗವಂತ ಎಲ್ಲಿದ್ದಾನೆ ಹೋಗ್ಬೇಕು. ಆದ್ರೆ ಪಕ್ಷಿಗಳು ಹೋಗುತ್ತೆ, ನಾವು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಸಖಿಗೆ ಹೇಳ್ತಾರಂತೆ ಅವಳು, ಎಲ್ಲ ಹೇಳಿದ್ರಿ ಕುಟ್ಟಾಗಿ ಅದಕ್ಕೆ ಅವಳು ಇದು ಲಕ್ಷಣವಲ್ಲ ಇದು ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಇದು ಈ ಲಕ್ಷಣವೆಲ್ಲ ಅವ್ರು ಹೇಳ್ತಾರಂತೆ. ಈ ಭರದ್ವಾಜ ಪಕ್ಷಿಗಳು ನಿಂತಾರೆ ನಿದ್ದೆ ಮಾಡಿದ್ರೆ ಎಲ್ಲ ಬೆಳಗ್ಗೆ ರಾತ್ರಿ ಮಧ್ಯರಾತ್ರಿ ಬಂದ್ಬಿಟ್ಟಿದಾರಲ್ಲ, ಅವು ಸಹ ನಿದ್ರೆ ಮಾಡಿಲ್ಲ. ಅದಕ್ಕೆ ಅವು ಬೆಳಗಾಗಿದೆ ಅಂದ್ಬಿಟ್ಟು ನಿಮ್ಮನ್ನ ನೋಡಿ ಬೆಳಗಾಗಿದೆ ಅಂತ ಅವು ಕೀಚ್ ಅಂತ ಇದೆ. ನಿಮ್ಮನ್ನ ನೋಡ್ಬಿಟ್ಟು ಅಯ್ಯೋ ಬೆಳಗಾಗೋಯ್ತು ನಾವು ಮರ್ತು ಬಿಟ್ಟಿದ್ದೆ ಅಂತ ಅವು ಕೀಚ್ ಅಂತ ಇದೆ, ಬೆಳಗಾಗಿಲ್ಲ ಅಂತ ಹೇಳ್ತಾರಂತ ಇವರು. ಅದಕ್ಕೆ ಬೆಣ್ಣೆ ಅಂತ ಹೇಳ್ತಾರೆ. ಅದಕ್ಕೆ ಚುಡುಕಿ ಇದೆ ಅದರಲ್ಲಿ. ನೀನು ಹೇಳ್ತಾರೆ ನಿನಗೆ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿದೆ ನಮ್ಗೆ ಗೊತ್ತು. ಆದ್ರೆ ಇನ್ನೂ ನೀನು ಒಬ್ಬಳೇ ಅನುಭವಿಸ್ಬೇಕು ಅಂತಿದೆಯಲ್ಲ, ಅಹಂ ಇದೆಯಲ್ಲ ನಿನಗೆ, ನಾನು ಒಬ್ಬಳೇ ಅಂತ ಅದಿನ್ನೂ ಹೋಗಿಲ್ವ. ಅದಕ್ಕೆ
ಅನ್ಬಿಟ್ಟು ಹೇಳ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ನೀನೆ ನಾಯಿಗಣ ಬಿಡ, ಅದಕ್ಕೆ ನಾನೇನು ಸ್ತುತಿ ಪ್ರಿಯಳಲ್ಲ ಅಂತ ಹೇಳ್ತಾರಂತೆ. ಕೆಲವರು ಎದ್ದರು ಹೇಳ್ತಾರೆ, ಯಾರು ಹೊಗಳಿಕೆಗೆ ಯಾರು ಬಗ್ಗೆ ಬಗ್ಗೋದಿಲ್ಲ ಅಂದ್ರೆ ಅವ್ರಿಗೆ ಹೇಳುತ್ತೆ, ನೀವು ಎಂತ ರೂಪ ಯಾವ ಹೊಗಳಿಕೆಗೂ ನೀವು ಬಗ್ಗೋದಿಲ್ಲ ಅಂತ ಅದೇ ಹೊಗಳಿಕೆ. ಯಾವ ಹೊಗಳಿಕೆಗೆ ನೀವು ಅಂದ್ರೆ ಆ ಥರ ಇವರು ನಾನೇನು ಸ್ತುತಿ ಪ್ರಿಯಳ ಅನ್ನೋದು ಅಂತ ಬೇರೆ ನಿದರ್ಶನ ಹೇಳಿದಾಗ ಹೇಳ್ತಾರಂತೆ. ಕಾಶಂ ತಿರು ಅಚ್ಚುತಾದಿ ಆಭರಣಗಳು, ನಮ್ಮ ಕೈನಲ್ಲಿ ಸೇರಿಕೊಳ್ಳುವ ಕೈ ಬಳೆಗಳು, ಇವೆರಡೂ ಸಹ ಅದು ವಾಷ ನರುಂ ಕೊಯ್ಯಲ್ ಅಂತ ಹೇಳ್ತಾರೆ. ನಾ ಹೇಳ್ತಾರೆ, ಯಾವಾಗಲೂ ಸ್ತ್ರೀಗಳಿಗೆ ಕೊಯ್ಯಲ್ ಇದೆಯಲ್ಲ ಅದು ಸುವಾಸನೆಯಾಗಿರುತ್ತೆ. ಸಾಧಾರಣ ಸ್ತ್ರೀಯರಿಗೆ ದೈವದತ್ತವಾದದ್ದು ಸುವಾಸನೆ ಆಗಿರುತ್ತೆ. ಇಲ್ಲಿರುವ ಇಲ್ಲಿ ಇವ್ರಿಗೇನು ಅಂತಂದ್ರೆ ಗಣ್ಣೆ ಇದೆಲ್ಲ ಬರುತ್ತಲ್ಲ ಕಡಿಯುವಾಗ, ಆ ಹೊಗೆಗೆ ಬರುತ್ತಲ್ಲ, ಅದೆಲ್ಲ ಅವ್ರ ತಲೆಯಲ್ಲಿ ಕೂತ್ಕೊಂಡು ಆ ವಾಸನೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಾಷನ್ ಅರುಂಕೊಯಲ್ ಅವರ ಸುಗಂಧಕ್ಕೆ ಈ ಬೆಣ್ಣೆಯ ಇದನ್ನ ಸುಗಂಧವೂ ಸೇರಿಕೊಂಡಿರುತ್ತಂತ ಇದರಲ್ಲಿ ಅದನ್ನು ಸೇರಿಕೊಂಡು ಅರುಂಕೊಯಲ್ ಒಳ್ಳೆಯ ಕೇಶರಾಶಿ ಉಳ್ಳಂತ ಅವರು ಅದು ಕೂಡ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕೂಡಿಂದ ಕೂಡುವಂತ ಅವರಿಗೆ ಆಯ್ಕೆಯರು ಅಂದ್ರೆ ಗೋಪಸ್ತ್ರೀಯರವರು ಅವರು ತೈರರವನ್ನು ಅಂತ ಹೇಳ್ತಾರೆ. ಅದಕ್ಕೆ ಆ ಶಬ್ದವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಅನುಚಾನ ಪದ್ಧತಿ. ಅದರಲ್ಲಿ ಇಲ್ಲಿ ಹೇಳ್ತಾರಲ್ಲ, ಇದಕ್ಕೆ ಕೃಷ್ಣ ಇದರಲ್ಲಿ ನೀನು ಗೋಪಿಗೆ ನಿನ್ನ ಜೊತೆಯವರೆಲ್ಲ ಹೋಗಿ ಕೃಷ್ಣನ ಇದೆ ಅಂದ್ರೂ ಕೃಷ್ಣನ ಹಾಡು ಹೇಳ್ಕೊಂಡು ಬೆಣ್ಣೆ ಆದರೂ ಮೊಸರು ಕಡಿತಾ ಇದ್ದಾರೆ. ನೀನು ಅದನ್ನೂ ಹೇಳ್ತಾ ಇಲ್ಲೇ ಬಂದ್ಕೊಂಡಿದೆಯಲ್ಲ ನೀನು, ಅದರಿಂದ ನಿನಗೆ ಕೃಷ್ಣನ ಜ್ಞಾಪಕ ಬರಲಿಲ್ವಾ? ನೋಡ, ಅವ್ರು ಕೃಷ್ಣನ ಹೆಸರು ಹೇಳ್ಕೊಂಡು ಮೊಸರೆಲ್ಲ ಕಡಿತಾ ಇದ್ದಾರೆ, ನಿನಗೆ ಅದು ಸಹ ಬರಲಿಲ್ವಾ ಇದು ಅನ್ಕೊಂಡ್ರೆ ಅದಕ್ಕೆ ಇದನ್ನೇ ಅವರು ಆವಿರ್ಭವತ್ ಅನಿವೃತ ಭರಣಂ ಪುರಸ್ತಾತ್ ಆಕುಂಚಿತೈ ಚರಣಂ ನಿವೃತಾನ್ಯಪಾದಂ ದತ್ನಾನಿಮಂತಮುಖರೇಣ ನಿಬದ್ಧತಾನಂ ಮಾತಸ್ತ್ಯನಂದಲೋನೆ ನವನೀತ ನಾಟ್ಯ ಅಂತ ಅದ್ಭುತವಾಗಿ ಅವ್ರು ಹೇಳ್ತಾರೆ. ಅದಕ್ಕೆ ಅಂದ್ರೆ ಅವರು ಆವಿರ್ಭವತ್ ಅನಿವೃತ ಭರಣಂ ಪುರಸ್ತಾತ್ ಎಲ್ಲ ಆಭರಣ ತಗೊಂಡಿದ್ದಾರೆ. ಆಮೇಲೆ ಆಕುಂಚಿತೈಕ ಚರಣ, ಕುಂಚಿತ ಅಂತ ಇದು ಆಕುಂಚಿತೈಕ, ಅವ್ರಿಗೆ ಎಳೆದು ಬಿಡ್ತಾರಲ್ಲ ಹೀಗೆ ಬಿಡುವಾಗ ಚರಣ. ಆ ಸಮಯದಲ್ಲಿ ಏನಾಗುತ್ತೆ ಅವರಿಗೆ, ಅವರು ಒಂದು ಕಾಲು ಅವ್ರು ಹೇಳ್ಬೇಕಾದ್ರೆ ಕೋರ್ಸ್ ಬರ್ಬೇಕಾದ್ರೆ ಮುಂದೆ ಒಂದು ಕಾಲು ಇಟ್ಕೊಂಡಿರ್ತಾರಂತೆ, ಹಿಂದಿನ ಕಾಲು ಸ್ವಲ್ಪ ಮೇಲೆ ಎತ್ತಿರುತ್ತಂತೆ. ಊಹಿಸ್ಕೊಳ್ಳೋದು ಅವರು ಇಂಥ ಸಣ್ಣ ಸಣ್ಣದಲ್ಲ, ದೊಡ್ಡ ದೊಡ್ಡದು ನಿಂತ್ಕೊಂಡೇ ಕಡಿಬೇಕಾದ್ರು. ನಿಂತ್ಕೊಂಡು ಕಡಿಬೇಕಾದ್ರೆ ದೊಡ್ಡ ಹಗ್ಗ ಮುಂದಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ಕಾಲು ಮೇಲೆ ಕೇಳುತ್ತಂತೆ. ನೀವು ನೋಡಿ ಇಂಥ ಸ್ವಾಮಿ ದೇಶವನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ. ನಿವೃತಾನ್ಯ ಪಾದ, ಆ ಒಂದು ಪಾದ ಮೇಲಕ್ಕೆ ಹೋಗಿರುತ್ತೆ, ಒಂದು ಪಾದ ಆಗಿದೆ ಅಂತ ಇದಕ್ಕೆ. ಆಗ ದತ್ನಾನಿಮಂತ ಮುಖರೇಣ ನಿಬದ್ಧತಾಳ, ಇದಕ್ಕೆ ಇವರ ಕಡೆಯುವ ಇದಕ್ಕೆ ಆ ಮೊಸರಿನ ಶಬ್ದ ಇದೆಯಲ್ಲ ಅದು ತಾಳತ್ವದ ಇದ್ದಂತೆ. ಅದು ಆತಸ್ಯ ನಂತರವನೇ ನವನೀತ ನಾಟ್ಯ ಅಂತ ಹೇಳಿದ್ರು. ಈ ನವನೀತ ನಾಟ್ಯ ಪದವನ್ನೇ ಕಂಡುಹಿಡಿದೇವರು. ಭರತಶಾಸ್ತ್ರದಲ್ಲಿ ನಾಟ್ಯದಲ್ಲಿ ಈ ನವನೀತ ನಾಟ್ಯ ಬಂದಿಲ್ಲ. ಈ ಗೋಪಿಕೆಯರು ಮಾಡುವ ನಾಟ್ಯ ನವನೀತ ನಾಟ್ಯ ಅಂತ ಹೇಳ್ತಾರೆ. ಅವರ ಅಚ್ಚುತ ತಾನುಗಳು ಮಾಡುವ ಶಬ್ದ ಅದು ಸಮೇತ ಬರುತ್ತೆ. ಇದನ್ನ ಕಡಿಯೋದು ತಾಳದ ತರ ಇದೆ, ಅದು ಇವರ ಕಾಲೆಳೆಯೋದು ನೃತ್ಯ ಮಾಡೋ ತರ ಇದೆ. ಇದಕ್ಕೆ ನವನೀತ ನಾಟ್ಯ ಅಂತ ಹೆಸರು ಇಟ್ಟು ಅದಕ್ಕೆ. ಆಮೇಲೆ ಇದರಲ್ಲೂ ಇದು ಬರ್ತಾ ಇದ್ದಾರೆ ಭಾಗವತದಲ್ಲಿ, ಉದ್ಗಾಯತೀನಾಂ ಅರವಿಂದ ಲೋಚನಂ ಪ್ರಜಾಂಗನಾನಾಂ ದಿವಪಸ್ಪೃಶಧ್ವನಿ ದಗ್ಧಶ್ಚ ನಿರ್ಮಂತನ ಶಬ್ದ ಮಿಷ್ಟಿತೋ ನಿರಶ್ಚ ತೇಯೇನ ದಿಶಾಂ ಅಮಂಗಳಂ ಅನ್ನೋದು ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಉದ್ಗಾಯತೀನಾಂ ಅರವಿಂದ ಲೋಚನಂ, ಎಲ್ಲರೂ ಸಹ ಅಲ್ಲಿರುವರೆಲ್ಲರೂ ಅರವಿಂದ ಲೋಚನೆ ಕೊಳ್ಳುವವರಾಗಿ ಉದ್ಗಾಯತೀನ ಹಾಡು ಕೃಷ್ಣನ ಹಾಡು ಹೇಳ್ಕೊಂಡು ಕರೀತಾರಂತೆ. ಪ್ರಜಾಂಗನಾನಾಂ ದಿವಪಸ್ಪೃಶ ಧ್ವನಿ, ಅದರಲ್ಲಿ ಅವರ ಧ್ವನಿ ಇದೆಯಲ್ಲ ಅದು ಧ್ವನಿ ಎಲ್ಲರೂ ಒಂದಲ್ಲೇ 5 ಲಕ್ಷ ಕುಟುಂಬದವರು ಎಲ್ಲರೂ ಹಾಡ್ತಾ ಇದ್ದಾರಲ್ಲ ಅದು ರಜಾಂಗನ ಅಲ್ಲಿರುವ ಅಂಗನೆಯರು ಎಲ್ಲರೂ ಸಹ ಅವರ ದಿವಂ ಅವರ ಧ್ವನಿ ಅಸ್ಪೃಶ್ಯ ಆಕಾಶದವರೆಗೂ ಬಿಡ್ತಾ ಇದ್ದಂತೆ. ಅದು ಒಂದೇ ಧ್ವನಿಯಲ್ಲ, ದಗ್ನಶ್ಚ ನಿರ್ಮಂತನ ಶಬ್ದ ಮಿಶ್ರಿತ. ಇವರ ಹಾಡು ಆ ಕಡೆಯುವ ಹಾಡು ಬರುತ್ತಲ್ಲ, ಕಡೆಯುವ ಶಬ್ದ ಅದು ಇವರ ಆಭರಣಗಳು ಎಲ್ಲವೂ ಸೇರಿಕೊಂಡು ಮಿಶ್ರವಾಗಿರೋ ಧ್ವನಿ ಆಕಾಶದವರೆಗೂ ಮುಟ್ಟುತ್ತಂತೆ. ಅದರಿಂದ ಅವ್ರು ಹೇಳ್ತಾರೆ, ಏನ್ ಮಾಡುತ್ತೆ ಅಂದ್ರೆ ಆ ಧ್ವನಿ ಹೇಳ್ತಾರೆ, ನಿರಸ್ತತೆ ಏನ ದಿಶಾ ಅಮಂಗಳ. ಈ ಧ್ವನಿ ಹೋಗಿ ಎಲ್ಲಾ ದಿಕ್ಕುಗಳಿಗೂ ಏನು ಅಮಂಗಳ ಇದೆಯೋ ಅಮಂಗಳವರನ್ನ ಹೋಗಲಾಡಿಸುತ್ತೆ. ನಂದವರಿಗೆ ಇವರು ಮಾಡುವಂತಹ ಶಬ್ದ ಗತಿಮಂತನ ಮಾಡೋದು, ಆ ಶಬ್ದ ಲೋಕದಲ್ಲಿರುವ ಮೂಲೆ ಮೇಲೆ ಹೋಗಿ ದಿಕ್ಕುಗಳ ಅಮಂಗಳವನ್ನೆಲ್ಲ ನಿರಸನ ಮಾಡುತ್ತೆ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಕಡೆಗೆ ಆಮೇಲೆ
ಆಮೇಲೆ ಅದಕ್ಕೆ ಇವರು ಕೇಳ್ತಾ ಇರೋದು ಇವ್ರು ಚೆನ್ನಾಗಿ ಹೇಳ್ತಾರೆ, ಯಾಕೆ ಅವರೇ ಕಡಿಬೇಕು, ಎಲ್ಲರಿಗೂ ದುಡ್ಡಿದೆ ಅಂತ ಹೇಳ. ತುಂಬ ಎಲ್ಲರೂ ಈಶ್ವರ ಗೊತ್ತಲ್ಲ, ಎಲ್ಲರಿಗೂ ಬೇಜಾರೆ. ಹಾಗಿದ್ದರೆ ಅವರೇ ಯಾಕೆ ಕಡಿಬೇಕು, ಅದಕ್ಕೆ ಯಾರನ್ನ ಆಳಿಕೊಳ್ಳೋಲ್ಲ ಕಡೆಯೋದಕ್ಕೆ, ಅವರೇ ಯಾಕೆ ಕಡಿಬೇಕು ಅನ್ನೋದಕ್ಕೆ ಇದನ್ನ ಪ್ರಶ್ನೆ ಹಾಕೊಂಡು ಪರ್ಯಾವರಣ ಹೇಳ್ತಾರೆ. ಸಂಧ್ಯಾವಂದನಕ್ಕೆ ಆಳಿಡ ಮಾಡ್ತಾರೆ ಬೋಲೆ ಅಂತ. ಅಂದ್ರೆ ಸಂಧ್ಯಾವಂದನೆ ಮಾಡೋದಕ್ಕೆ ಅದಕ್ಕೆ ಯಾರು ಸೇವಕರು ಇಡೋದಿಲ್ವ ನಾವು, ಆ ಥರ ಅವ್ರು ಇದೇ ಸಂಧ್ಯಾವಂದನೆ ಬಿಟ್ಟು ಅಂತ. ಅವರು ಅಲ್ಲಿರೋ ಗೋಪಕನ್ಯರಿಗೆ ಬೆಳಗ್ಗೆದ್ದು ಮೊಸರು ಪಡೆಯೋದೇ ಸಂಧ್ಯಾವಂದನೆ ತರ. ಅದಕ್ಕೆ ಅವ್ರು ಮಾಡೋದಕ್ಕೆ ಆಸೆ ಪಡ್ತಾರೆ. ಹೇಗೆ ಮನೆಯಲ್ಲಿ ಎಂಥವ್ರಿದ್ರು ಈಗ ಬಿಡಿ, ಹಿಂದಿನ ಕಾಲದವ್ರು ಇದ್ದರೆ ಅಡಿಗೆಯನ್ನು ಅವರೇ ಮಾಡೋದು. ನೀವು ಬೇರೆಯವ್ರನ್ನ ಇಡ್ತೀನಿ ಅಂದ್ರೆ ಅವ್ರ ಕೈಲಾಗೋರಿಗೆ ಬಿಡೋದಿಲ್ಲ. ಅವರು ಅವ್ರಿಗೆ ನಮಗೆಲ್ಲ ಇಷ್ಟು ದುಡ್ಡಿದೆಲ್ಲ ಈಗ ಕಲಿಯುತ್ತಿರ್ತಾರೆ, ಅವ್ರು ಕೇಳೋದಿಲ್ಲ. ಹಾಗೆ ಅವರ ಕೆಲಸ ಅದು, ಅವರಿಗೆ ಸಂಧ್ಯಾವಂದನೆ ತರ. ಈಗ ಬೆಳಗ್ಗೆ ಸೂರ್ಯೋದಯ ಮಾಡ್ತಾರೆ, ಅದಕ್ಕೆ ಯಾರಾದ್ರೂ ಆಳು ಹಿಡ್ಕೋತಾರ, ಅದಕ್ಕೆ ಮನೆಗೆ ಹೋಗೋರು ತಾವೇ ಸಹ ಇದನ್ನ ಮಾಡ್ತಾರೆ ಅಂದ್ಬಿಟ್ಟು ಅದನ್ನ ಹೇಳ್ತಾ ಇದೀನಿ. ಅದಕ್ಕೆ ಹೇಳ್ತಾ ಅವರಿಗೆ ಹೇಳ್ತಾ ಇದೀನಿ, ಅವಳು ನನಗೇನು ಹೊರಗೆ ಬೇಡ ಅಂತಾರಲ್ಲ, ಅದಕ್ಕೆ ನಾಯಕ ಪೆಟ್ಬಿಡ್ಲ ಅಂತಾರೆ. ನೀನು ನಮ್ಗೆಲ್ಲ ನೀನು ನಾಯಕಳಾಗಿರ್ಬೇಕು, ಈಗ ಆಂಡಾಡ ನಾಯಕಿ, ಇವಳು ಸ್ವಲ್ಪ ಬೆನ್ ತಪ್ಪಬೇಕಲ್ಲ ಎತ್ಕೊಳ್ಳೋದಕ್ಕೆ. ನಾಯಕ ಪೆಟ್ಬಿಡ್ಲ, ನೀನೇ ಬಂದು ನಮ್ಮನ್ನ ನಡೆಸು, ನಮ್ಮನ್ನ ನೀನೇ ಬಂದು ನೋಡು ಅಂತ. ಅದಕ್ಕೆ ಯಾತಕ್ಕೆ ನೀವು ಬರುವಂದ್ರೆ ನಾರಾಯಣನ ಮೂರ್ತಿ ಕೇಶವನೇ ಪಾಡವನ್ ನೀನು. ನಾವು ನಾರಾಯಣ ಹಿಂದೆ ಈ ನಾರಾಯಣ ಹಿಂದೆ ಹೇಳಿದ್ದೆಲ್ಲ ಬರ್ತೇವೆ. ಮೊದಲನೇ ಮಾತಾಡಿದ ನಾರಾಯಣ ಅರ್ಥವನ್ನ ತಗೋಬೇಕು, ಕೇಶವ ಅರ್ಥವಕ್ಕೆ ನಾನು ಹೇಳ್ತೀನಿ. ಬೇರೆ ಮೇಲೆ ನಾರಾಯಣ ಕೇಶವ, ನಾರಾಯಣನ ಹೇಳಿ 2 ಸಲ ಆಯ್ತು. ಈಗ ಕೇಶವನೇ ಪಾಡು, ನಾರಾಯಣ ಕೇಶವ ಅಂತ ನಾಮಂ ಪಾಡಿ ಅಂತ ಹೇಳ್ತಲ್ಲ, ನಾಮಂ ಪಾಡಿದ ಅದನ್ನೇ ಹೇಳ್ತಾರೆ. ನಾರಾಯಣ ಕೇಶವ ಅಂತ ಹೆಸರನ್ನು ಹೇಳ್ಕೊಂಡು ಅವನ ನಾಮವನ್ನು ಹೇಳ್ತಾ ಅವರು ಮೊಸರು ಕುಡಿತಾ ಇದ್ದಾರೆ. ಅವರು ಕೆಲವು ನಿನ್ನ ಇವರು. ಅದೇ ತರ ನಾವು ನಾರಾಯಣ ಇದು ಕೇಶವ ಅಂತ ಹೇಳಿ ನಾವು ಭಗವಂತನ ಮನೆ ಹೋಗಿ ಹಾಡನ್ನು ಹೇಳ್ಕೊಂಡಾದ್ರು ಅವನ ನಾಮನ್ನು ಹೇಳ್ಕೊಂಡು ಅವ್ರ ಮನೆ ಹೋಗೋಣ. ಅದಕ್ಕಾದ್ರೂ ಹೋಗ್ಬೇಕು. ಅದಕ್ಕೆ ಇನ್ನೊಂದು ಹಿಂದೆ ಹೇಳ್ತಾರೆ ಅವರು, ಲೀಲಾಶುಕರು ಹೇಳಿದಂತ ಅವರೆಲ್ಲರೂ ಎಷ್ಟು ಕೃಷ್ಣ ಭಕ್ತಿ ಅಂತ ಹೇಳ್ತಾರೆ. ವಿಕ್ರೇತು ಕಾಮ ಕಿಲ ಗೋಪ ಕನ್ಯಾ ಪುರಾರಿ ಪಾದಾರ್ಪಿತ ಚಿತ್ತ ವೃತ್ತಿ ಹೇಳ್ತಾರೆ. ದಧ್ಯಾಧಿಕಂ ವಶಾವೋಚತೆ ಹೇಳ್ತಾರೆ. ಗೋವಿಂದ ದಾಮೋದರ ಮಾಧವೇತಿ ಅಂತ. ಅವರೆಲ್ಲರೂ ಸಹ ನಾರಾಯಣ ಕೇಶವ ದಾಮೋದರ ಗೋವಿಂದ ಅಂತ. ಅವರು ತುಪ್ಪ ಮೊಸರು ಹಾಲು ಮೊಸರು ಮಾರಬೇಕಾದ್ರೂ ಗೋವಿಂದ ಬೇಕೆ, ದಾಮೋದರ ಬೇಕೆ, ಏನು ಬೇಕೆ, ನಾರಾಯಣ ಬೇಕೆ, ಕೇಶವ ಬೇಕೆ ಅಂತ ಕೂಗ್ತಾ ಹೋಗ್ತಾ ಇರ್ತಾರೆ. ಅವರಿಗೆ ಅವ್ರಿಗೆ ತಿಳಿದವ್ರಿಗೆ ಗೊತ್ತು, ಗೋವಿಂದ ಅಂದ್ರೆ ಮೊಸರು, ಕೇಶವ ಅಂದ್ರೆ ತುಪ್ಪ, ಆ ಥರ ಅವ್ರಿಗೆ ಗೊತ್ತು. 4 ದಿನ ಅದು ಗೊತ್ತಾಗುತ್ತೆ ಅವರಿಗೆ. ನಮ್ಮ ದೇವ ಅವರು ಎಲ್ಲರೂ ಗೋವಿಂದನ ಕೊಡು, ನಾರಾಯಣನ ಕೊಡು, ಕೇಶವನ ಕೊಡು ಅಂದ್ಬಿಟ್ಟು ತಗೊಳ್ತಾ ಇದ್ದವ್ರು ಅಂತ ಕಡೆಗೆ. ಆಮೇಲೆ ಇದರಲ್ಲಿ ಒಂದು ಊಹಿಸ್ಕೋಬೇಕು. ಅವಳು ಆಂಡಾಳ ಒಂದು ಎದ್ದು ಬರೋಲ್ಲ, ಎಷ್ಟು ಹೇಳಿದ್ರು ಕಿಟಕಿನಲ್ಲಿ ಬಗ್ಗೆ ನೋಡ್ತಾಳಂತೆ ಅವಾಗ. ಆಗ ಅವಳು ಒಳಗಡೆ ಬರೋದಕ್ಕೆ ಸನ್ನದ್ಧರಾಗ್ತಾ ಇದ್ದಾಳೆ. ಆದರೆ ಇನ್ನೂ ಬಂದಿಲ್ಲ ಅವಳು. ಅವಾಗ ಕೇಶವೊಡೆಯ ಅಂತ ಅತ್ಯಂತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವವಳೆ ನೀನು ಅಂದ್ಬಿಟ್ಟು ಬಂದು ಭಾಗವತೆಗೆ ನೋಡ್ತಾಳೆ. ಇದರಲ್ಲಿ ಅವಳು ಹೊರಗಡೆ ಬರೋಕ್ಕೆ ಅಲಂಕಾರವನ್ನು ಮಾಡ್ಕೊಳ್ತಾಳೆ, ತೇಜಸ್ವಿ ಆಗಿರ್ತಾಳೆ. ಅದಕ್ಕೆ ಕೇಶವೊಡೆಯ ಎಂತ ತೇಜಸ್ಸಿನಿಂದ ಪ್ರಕಾಶಪಡಿಸುವವಳೆ ನೀನು ಬಂದು ಬಾಗಿನ ತೆಗಿ ನೋಡುವಂತ. ಅದಕ್ಕೆ ಅಂದ್ರೆ ನೀನು ಬಂದು ಈ ಉಡಿ ಚೋದಿ ಅನ್ನೋದ್ರಲ್ಲಿ ಶರೀರದಲ್ಲಿ ಇದನ್ನ ಬದಲಾಗಿ ಭಗವಂತನ ಇದನ್ನ ಹೊಗಳ್ತಾರೆ. ಅವರ ನಾರಾಯಣ ಅಂದ್ರೆ ಅವನು ನಾರಾಯಣನ ಮೂರ್ತಿ ಅಂತ ಹೇಳಿದ್ರಿಂದ ಏನು ಅಂದ್ರೆ ಭಗವಂತನಿಗೆ ಒಂದು ದಿವ್ಯಮಂಗಲ ವಿಗ್ರಹ ಇದೆ ಅಂತ. ನಮ್ಮಲ್ಲಿ ಭಗವಂತನಿಗೆ ದಿವ್ಯಮಂಗಲ ವಿಗ್ರಹ ಇದೆ. ಭಗವಂತ ರೂಪವಿಲ್ಲದೆ ಇರಬಹುದು, ಅವನು ಇದ್ರೂ ಸಹ ಅವನಿಗೆ ಪರವಾದ ದೇವನಿಗೆ ಅವನಿಗೆ ದಿವ್ಯಮಂಗಲ ವಿಗ್ರಹ ಒಂದು ಇದ್ದೇ ಇದೆ ಅಂದ್ಬಿಟ್ಟು ನಮ್ಮ ಇದ್ರ ಪ್ರಕಾರ ದಿವ್ಯಮಂಗಲ ವಿಗ್ರಹ ಇದೆ. ಅದನ್ನ ಇಲ್ಲಿ ನಾರಾಯಣನ್ ಮೂರ್ತಿ ಅಂದ್ರೆ ಮೂರ್ತಿ ಅಂದ್ರೆ ದಿವ್ಯಮಂಗಲ ವಿಗ್ರಹ ಉಳ್ಳವನೇ ಅವನು ಅಂತ. ಅದಕ್ಕೆ ಇದರಲ್ಲಿ ಬರುತ್ತೆ, ಶ್ರುತಿನಲ್ಲೇ ಹೇಳ್ಬಿಡುತ್ತೆ ಈ ಭಗವಂತನ ದಿವ್ಯಮಂಗಲ ವಿಗ್ರಹ ಇದೆ ಅಂತ. ಈಶಾವಾಸ ವಿಷಯದಲ್ಲೇ ಬರುತ್ತೆ ಅದರಲ್ಲಿ. ಅವನು ಅಲ್ಲಿ ಸೂರ್ಯಮಂಡಲದಲ್ಲಿ ಭಗವಂತ ಹೇಳಿದಾಗ ಮಂತ್ರವನ್ನು ಹೇಳ್ಬಿಟ್ಟು ಆಗ ಮಂತ್ರ ಹೇಳ್ತೇವೆ ಅವನಿಗೆ, ಸೂರ್ಯನೇ ನಿನ್ನ ತೇಜಸ್ಸಿನಿಂದ ಭಗವಂತ ನೋಡೋಕ್ಕಾಗ್ತಾ ಇಲ್ಲ, ನಿನ್ನ ತೇಜಸ್ಸು ಅನ್ನೋ ಭಾಗವನ್ನು ಸ್ವಲ್ಪ ಈಗ ಸರ್ಕೋ ಅಂತ ಹೇಳ್ತಾರೆ. ಪೂಜೆ ಏಕರ್ಷೆ ಯಮ ಎಲ್ಲ ಅವನಿಗೆ ಪೂಷನ್ ಅಂದ್ರೆ ಅವನಿಗೆ ಏಕರ್ಷಿ ಅಂತ ಅವನಿಗೆ ಒಂದೇ ಇರೋದು. ಅವನಿಗೆ ಯಮ ಸೂರ್ಯ ಎಲ್ಲ ಅವನಿಗೆ ರಾಜಾಪತಿ ಎಲ್ಲವೂ ಹೋಗ್ತಿದೆ. ಸೂರ್ಯನ ಸಂಬೋಧನೆ ಇದರಲ್ಲಿ, ಆ ಮಂತ್ರದಲ್ಲಿ ಸೂರ್ಯನ ಸಂಬೋಧನೆ. ಅದಕ್ಕೆ ವ್ಯೂಹ ರಶ್ಮಿ ವ್ಯೂಹ ಅನ್ನೋದಕ್ಕೆ ಸಮೂಹ ತೇಜೋ ಎಂತೆ ರೂಪಂ, ನಿನ್ನ ಸಮೂಹ ತೇಜಸ್ಸಿದೆಯಲ್ಲ ಅದನ್ನ ಸ್ವಲ್ಪ ಸರಿಸ್ಕೋ. ಯಾಕೆಂದ್ರೆ ನಿನ್ನ ಒಳಗಡೆ ಇರುವ ಭಗವಂತ ಅಂತರ್ಯಾಮಿ ಹೇಳಿದ ತೇ ರೂಪಂ ಕಲ್ಯಾಣತಮಂ ರೂಪಂ ಪಶ್ಯಾಮಿ. ಕಲ್ಯಾಣತಮವಾದ ರೂಪ ಅಂತಂದ್ರೆ ಕಣ್ಣಿಗೆ ಕಾಣೋ ಇರುತ್ತಾನೆ ಆಗುತ್ತೆ. ಅಂದ್ರೆ ದಿವ್ಯಮಂಗಲ ವಿಗ್ರಹ ಇದೆ ಅಂದ್ಬಿಟ್ಟು
ಅದಕ್ಕೆ ಯೋಸೋ ವಸೋ ಪುರುಷ ಸೋಹಮಸ್ಮಿ ಅಂದ್ಬಿಟ್ಟು ಅದು ಹೇಳ್ತಾ ಇದಕ್ಕೆ ಅವನನ್ನು ನೋಡುವನಾಗಬೇಕು ನಾನು ಆ ಭಗವಂತನನ್ನ ನಿನಗೆ ಸೂರ್ಯನ ಕಿರಣ ತುಂಬ ಇದಾಗಿದೆಯಲ್ಲ ಭಗವಂತ ಕಾಣೋದಿಲ್ಲ, ನಿನ್ನ ಕಿರಣಗಳ ತೀವ್ರತೆಯನ್ನು ಕಡಿಮೆ ಮಾಡ್ಕೋ. ಇನ್ನೊಂದು ವಿಷ್ಣುವೃತ್ತದಲ್ಲಿ ಬಾಗಿಲನ್ನು ತೆಗೆಯಬೇಕು. ನಿನ್ನ ಕಿರಣಗಳ ಬಾಗಿಲನ್ನು ತೆಗೆದ್ರೆ ಕಿರಣವನ್ನು ತೆಗಿ ಭಗವಂತನ ಕರ್ಣ ಮಾಡಬೇಕು. ಯಾಕೆಂದ್ರೆ ಶ್ರುತಿಯಲ್ಲಿ ಹೇಳುತ್ತೆ ಇದು ಬರ್ತಲ್ಲ, ಚಾಂದ್ರದ ಉಪಚಾರ ಬರ್ತದೆ ಅವನಿಗೆ ಹಿರಣ್ಯಕೇಶ ಹಿರಣ್ಯಶ್ಮಶ್ರು ಆನಕಾತ್ ಆನಕಾತ್ ಸರ್ವಯೇವ ಸುವರ್ಣ ಅಂದ್ಬಿಟ್ಟು ಅವನು ಆದಿತ್ಯೋ ಪಶ್ಯತಿ, ಆದಿತ್ಯದಲ್ಲಿ ಆದಿತ್ಯ ಮಂಡಲದಲ್ಲಿ ಇರಲ್ಲ ಅವನು ಯುವ ಅವನ ಯಹ ಸರ್ವರಸಹ ಸರ್ವಗಂಧ ಅಂತ ಕೊಂಡಾಡುತ್ತೆ ಅವನ್ನ. ಆದ್ದರಿಂದ ಎಲ್ಲ ಶ್ರುತಿನಲ್ಲೂ ಭಗವಂತ ದಿವ್ಯಮಂಗಲ ವಿಗ್ರಹ ಇದೆ ಅಂತ ಹೇಳುತ್ತೆ. ಅದು ನಮ್ಮ ಸಿದ್ಧಾಂತದಲ್ಲಿ ಭಗವಂತ ದೇವರು ಕೊಟ್ಟಿದ್ವಿ, ಅದೇ ಅಚ್ಚಾಮೂರ್ತಿಯಲ್ಲಿ ನೋಡೋದಿಲ್ಲ. ಅದನ್ನ ಈ ನಾರಾಯಣನ್ ಮೂರ್ತಿ ಅಂತ ಹೇಳೋದಕ್ಕೆ ಆ ಕೇಶವನ್ ಅನ್ಬೇಕಾದ್ರೆ ಈ 3-4 ಅರ್ಥ ಇದೆ. ಕೇಶವ ಅಂದ್ರೆ ಭಗವಂತನ ಹೆಸರ. ಯಾಕೆ ಭಗವಂತನ ಕೇಶವ ಅಂತಂದ್ರೆ ಮೊದಲು ಮುಖ್ಯ ಕೇಶ ಅಂದ್ರೆ ಕೂದಲು, ಸಹಸ್ರ ಕುಂತಳ ಮತ್ತು ಹುಟ್ಟವಾಗಲೇ ಇತ್ತು ಅಂತ ಹೇಳ್ತೀವಲ್ಲ ಭಗವಂತನಿಗೆ. ಕೂದಲು ಒಳ್ಳೆಯ ಕೂದಲ ರಾಶಿ ಉಳ್ಳವನು, ಅದಕ್ಕೆ ಉತ್ತಮವಾದ ಕೇಶ ರಾಶಿ ಉಳ್ಳವನಾದ್ರಿಂದ ಕೇಶವ ಅಂತ ಅವನ ಹೆಸರು ಅವನಿಗೆ. ಹಾಗಾಗಿ ಆಮೇಲೆ ಅವನಿಗೆ ನಾರಸಿಂಹ ಉಪಶ್ರೀಮಾನ್ ಕೇಶವ ಪುರುಷೋತ್ತಮ ಅಂತ ಅವನ ಇದರಲ್ಲಿ ಬರುತ್ತೆ ಅವನಿಗೆ. ಅದು ಕೇಶವನು ಒಂದು ಹೆಸರು ಅವನಿಗೆ. ಅದಕ್ಕೆ ಪರಾಶರ ಭಟ್ರು ವ್ಯಾಖ್ಯಾನ ಮಾಡ್ತಾರೆ. ಪರಾಶರ ಭಟ್ರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಪ್ರಶಸ್ತ ಸ್ನಿಗ್ಧ ನೀಲ ಕುಟಿಲ ಕುಂತಳ ಅಂತ ಹೇಳ್ತಾರೆ. ಯಾರಿಗೆ ಪ್ರಶಸ್ತವಾದ ಉದ್ದವಾದ ಕುಟಿಲ ಕುಂತಳ ಅಂದ್ರೆ ಗುಂಗೂರು ಕೂದಲು ಅಂತ, ಕುಟಿಲ ಕುಂತಳ ಗುಂಗೂರು ಕೂದಲು. ಪ್ರಶಸ್ತವಾದ ಸ್ನಿಗ್ಧ ಅಂದ್ರೆ ತುಂಬಾ ನೈಸಾದ ಮಧುರವಾದ, ತುಂಬಾ ಮಧುರವಾದಂತ ಯಾವ ಶಾಂಪು ಹಾಕಿದ್ರೆ ಭಗವಂತನ ಕೂದಲು ಸ್ನಿಗ್ಧವಾಗಿರುತ್ತೆ. ನೀಲ ಕುಟಿಲ, ನೀಲ ಅಂದ್ರೆ ಕಪ್ಪು ಕಪ್ಪಾಗಿ ಕುಟಿಲ ಕುಂತಳ ಗುಂಗೂರು ಕೂದಲು ಯಾರು ಉಳ್ಳವನೋ ಅವನ ಕೇಶವ ಅಂತ ಹೇಳ್ಬಿಟ್ಟು ನೋಡಿ. ಅವರಿಗಿಂತ ಶಂಕರಾಚಾರ್ಯ ಯಾವ ಥರ ವ್ಯಾಖ್ಯಾನ ಮಾಡ್ತಾರೆ ಅಂತ. ಆಮೇಲೆ ಶಂಕರರಿಗೆ ಹೇಳ್ತಾರೆ ಅದಕ್ಕೆ ಯದ್ವಾ ಕಶ್ಚ ಅಷ್ಟ ಈಶಶ್ಚ ವಿಭೂತಯ ಕೇಶಾಹ. ಕಹ ಅಂತದ್ದು ಅಂದ್ರೆ ಯದ್ವಾ ಕಶ್ಚ ಅಷ್ಟ, ಕ ಅಂದ್ರೆ ಕಷ್ಟ ಅಂದ್ರೆ ಕಹ ಚ. ಕಹ ಅನ್ನೋದು ಬ್ರಹ್ಮನಿಗೆ ಹೆಸರು. ವೇದದಲ್ಲಿ ಬ್ರಹ್ಮಣೋದಯ ಕಹ ಬರುತ್ತೆ. ಚತುರ್ಮುಖ ಬ್ರಹ್ಮನಿಗೆ ಕಹ ಅಂತ ಅವನಿಗೆ ಇನ್ನೊಂದು ಅದರಲ್ಲಿ. ಕಹ ಅಂದ್ರೆ ಕಷ್ಟ ಅಂದ್ರೆ ಅವನ, ಅಷ್ಟ ಅಂದ್ರೆ ಅದರಲ್ಲಿ ಬರುವ ಅಂತರ್ಯಾಮಿಯಾಗ ವಿಷ್ಣು, ಆ ಅಕಾರವಾಚ ವಿಷ್ಣು ಅವನು. ಆಮೇಲೆ ಈಶಶ್ಚ, ಈಶ ಅನ್ನೋದು ರೂಢಿನಲ್ಲಿ ಶಿವನಿಗೆ ಹೇಳೋದು. ಯದ್ವಾ ಕಶ್ಚ ಅಷ್ಟ ಈಶಶ್ಚ ವಿಭೂತಯ, ಈ 3 ಸೇರಿ ಕ ಆ ಈ ಸೇರಿ ಕೆ ಆಗುತ್ತೆ. ಅದರಿಂದ ಕೇಶಾಹ, ಇದರಿಂದ ಕೇಶ ಆಯಿತು. ಈ ಕೇಶ ಅನ್ನೋದಕ್ಕೆ ಅವರೇ ಒಂದು ವ್ಯಾಖ್ಯಾನ ತೋರ್ತಾರೆ. ಕಹ ಈ ಅಹ ಅಹ ಈಶ ಸೇರಿ ಕೇಶ ಆಗುತ್ತೆ ಅನ್ನೋದು ಕೇಶ ಅಂತ. ಆಮೇಲೆ ತೇಯದ್ವಶೇ ವರ್ತಂತೆ ಸಹ ಕೇಳಿ ಅಂತ ಇದ್ರು. ಇವರು ಯಾರ ವಶದಲ್ಲಿದ್ದಾರೋ ಸಹ ಅಂದ್ರೆ ಈ ಬ್ರಹ್ಮ, ಇದು ಶಿವ, ವಿಷ್ಣು ಬಿಟ್ಬಿಡಿ ಅದರಲ್ಲಿ ಬರೋನು. ಈ ಬ್ರಹ್ಮ ಮತ್ತು ಶಿವ ಯಾರ ವಶದಲ್ಲಿದ್ದಾರೋ ತೇಯದ್ವಶೇ ವರ್ತಂತೆ, ಯಾರ ವಶದಲ್ಲಿ ಇದ್ದು ಅದನ್ನು ನೋಡಿ ಮುಖ್ಯವಾಗಿ ವರ್ತಂತೆ ಅವನ ಆದೇಶದಿಂದ ನಡ್ಕೊಳ್ತಾರೋ ಅಂತ. ವರ್ತಂತೆ ವರ್ತ ನೋಡೋದಂತೆ ಸಹ ಕೇಶವ ನೋಡಿ. ನಮ್ಮ ಇವ್ರಿಗಿಂತ ಕೇಶವ ಪದಕ್ಕೆ ಶಂಕರಾಚಾರ್ಯ ಕೊಟ್ಟಿರೋದು. ಕೇಶವ ಅಂದ್ರೆ ಅದರಲ್ಲೇ ನೇರವಾಗಿ ಹೇಳ್ಬಿಟ್ಟು ಅವರ ಶಂಕರಾಚಾರ್ಯ ಪರ್ವದಲ್ಲೂ ಪರಮ ವಸ್ತು ಅದು ಭಗವಂತ ಅನ್ನೋದು ಇದರಲ್ಲೇ ಹೇಳ್ತಾರೆ. ಸಹ ಕೇಶವ, ಯಾರನ್ನು ಬ್ರಹ್ಮನನ್ನು ರುದ್ರನ್ನು ಯಾರು ನಿಯಂತ್ರಿಸ್ತಾನೋ, ಯಾರ ಒಂದು ಈಗ ನಡ್ಕೊಳ್ತಾರೋ ಅವನು ಕೇಶವ ಅಂದ್ಬಿಟ್ಟು ಒಂದು ಅದಕ್ಕೆ. ಆಮೇಲೆ ಹರಿವಂಶದಲ್ಲಿ ಬರುತ್ತೆ ಅದೆಲ್ಲ ಇತಿ ಬ್ರಹ್ಮಣೋ ನಾಮ, ಕಹ ಅನ್ನೋದು ಬ್ರಹ್ಮಣ. ಈಶೋಹಂ ಇದು ಇವನು ಹೇಳೋದು ಯಾರೋ ಈಶ್ವರ ಹೇಳೋ ಮಾತು ಇವರು ಹರಿವಂಶದಲ್ಲಿ. ಈಶೋಹಂ ಸರ್ವದೇಹಂ, ನಾನು ಈಶೋಹಂ ಸರ್ವದೇಹದಲ್ಲಿ ಈಶ ಅಂತ ನಾನು ಕರೀತಾರೆ. ಆವಾಮ್ ತವಾಂಗ್, ಆವಾಮ್ ಅಂದ್ರೆ ದ್ವಿವಚನ, ನಾವಿಬ್ರು ಬ್ರಹ್ಮ ಮತ್ತು ನಾವಿಬ್ರು ತವಾಂಗೆ ಸಂಭೂತರು. ನಿನ್ನ ಒಂದು ಅಂಗದಿಂದ ನಾವಿಬ್ರು ಹುಟ್ಟಿದವರು. ಭಗವಂತನ ನಾಭಿಯಿಂದ ಅವನು ಹುಟ್ಟ, ಭಗವಂತನ ಬಾಯಿಯಿಂದ ಇವನು ಹುಟ್ಟ. ಅದ ತವಾಂಗೆ ತಸ್ಮಾತ್ ಕೇಶವ ನಾಮವಾನ್. ಕಹ ಈಶ ನಾವಿಬ್ರು ನಿನ್ನಿಂದ ಹುಟ್ಟಿದ್ರಿಂದ ನಾವು ಕೇಶವ ನಾಮವಾನ್ ಅಂತ ಹೆಸರು ಬಂತು ಅಂತ ಇದು ಸಾಕ್ಷ್ಯವಾಗಿ ಅದೆಲ್ಲ ಹೇಳ್ತಾ ಇರೋರಿಗೆ. ಕೇಶವ ಕ್ಲೇಶನಾಶನ ಅಂತ ಹೇಳೋದು. ಯಾರು ಕ್ಲೇಶವನ್ನು ನಾಶ ಮಾಡ್ತಾನೋ ಅವನು ಕೇಶವ ಅಂತ ಬರ್ತಾ ಇದಕ್ಕೆ. ಕಡೆಗೆ ಇನ್ನೊಂದು ವಿಷ್ಣು ಪುರಾಣದಲ್ಲಿ ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಇನ್ನೊಂದು ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಈ ಸ್ವಾಪದೇಶನೇ ಅದಕ್ಕೆ ನಾಳೆ ಹೇಳ್ಬೋದು. ಅದರಿಂದ ಒಂದು 50 ಶ್ಲೋಕ ಬಂದಾಗ ಆಗುತ್ತೆ. ಅದೇ ಅವ್ರು ಇವತ್ತು ಹೇಳೋದು ಇವತ್ತೆಲ್ಲ ಏನು ಗಲಾಟೆ ಎಲ್ಲ ಹೇಳ್ಬೋದು ಅಂತ. ಯಸ್ಮಾತ್ ತ್ವಯೈವ ದುಷ್ಟಾತ್ಮ ಹತಃ ಕೇಶಿ ಜನಾರ್ದನ
ತಸ್ಮಾತ್ ಕೇಶವನಾಮತ್ವಂ ಲೋಕೆ ಖ್ಯಾತಿ ಗಮಿಷ್ಯಸಿ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅಂದರೆ ಒಬ್ಬ ದುಷ್ಟಾತ್ಮವಾದ ಕೇಶಿ ಒಬ್ಬ ರಾಕ್ಷಸ ಇರ್ತಾನೆ ಅವನು. ಯಸ್ಮಾತ್ ತ್ವಯೈವ, ಯಾವ ಕಾರಣದಿಂದ ನಿನ್ನಿಂದ ದುಷ್ಟಾತ್ಮ ಕೇಶಿ, ದುಷ್ಟಾತ್ಮನಾದ ಕೇಶಿ ಅನ್ನೋ ರಾಕ್ಷಸ ಹತನಾದನು. ಯಾರು? ಯಸ್ಮಾತ್ ತ್ವಯೈವ ಜನಾರ್ದನ, ಜನಾರ್ದನಾದ ನಿನ್ನಿಂದ ದುಷ್ಟನಾದ ರಾಕ್ಷಸನ ಹತನಾದನು. ತಸ್ಮಾತ್ ಕೇಶವನಾಮತ್ವಂ ಲೋಕೆ ಖ್ಯಾತಿ ಪ್ರಶಸ್ತಿ, ಅದರಿಂದ ಕೇಶಿಯನ್ನು ಕೊಂದರಿಂದ ಕೇಶವ ಅನ್ನೋದು ನಿನಗೆ ಬಂತು ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಕಷ್ಟ ಈಶ್ಚ ಕೇಶವ್ ಕಾ ಅವತೀತಿ ಕೇಶವ, ಅದನ್ನ ಶಂಕರರು ವ್ಯಾಖ್ಯಾನ ಮಾಡಿದ್ದೇನೆ ಇನ್ನೊಂದು ಕಡೆ ಹೇಳ್ತಾರೆ. ಕಷ್ಟ ಈಶ್ಚ ಕಷ್ಟ ಈಶ ಅಂದ್ರೆ ಕೇಶ ಆಗುತ್ತೆ. ಕೌ ಅವತೀತಿ, ಅವರಿಬ್ಬರನ್ನು ಕಾಪಾಡೋದು, ಅವರಕ್ಷಣೆ ಅಂತ ಅವನು ಕಾಪಾಡೋದು. ಕೌ ಅವತೀತಿ ಕೇಶವ, ಆ ಶಂಕರ ವ್ಯಾಖ್ಯಾನ ಮಾಡಿದ್ದ ಇನ್ನೊಂದು ಕಡೆ ಅದೇ ಥರ ಬರ್ತಾರೆ. ಆಮೇಲೆ ಅದಕ್ಕೆ ಅಥರ್ವ ಶೀರ್ಷಿನಲ್ಲಿ ಯಾಕೆ ಹೇಳ್ತಾರೆ ಕಾರಣ ಅಂತೂ ಧ್ಯೇಯ ಅಂತ ಹೇಳ್ತಲ್ಲ, ಅದರಿಂದ ಅದಕ್ಕೆ ಅದು ಕಾರಣನ ಯಾರು ಕಾರಣ ಲೋಕಕ್ಕೆ ಈ ಸೃಷ್ಟಿ ಯಾರು ಕಾರಣನೋ ಅವನನ್ನೇ ನಾವು ಧಾರಣ ಮಾಡಬೇಕು ಅಂತ. ಅದಕ್ಕೆ ಕೇಶವ ನೀ ದೇಶಮುಡೆಯ ತೆರಬೇಕು ಅಂತ ಹೇಳುವಾಗ ಅದರಿಂದ ನೀನು ತೇಜಸ್ವಿಯಾಗಿದೆಯಲ್ಲ ಹೇಗೆ ಒಂದು ಭಾಗದೊಂದಿಗೆ ಅಂತ ಹೇಳ್ತಾರೆ. ಈ ಸ್ವಾಪದೇಶವನ್ನು ನಾಳೆಗೆ ಹೇಳ್ಕೊಂಡು